ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ಗೆ ಬಂದಿದೀವಿ. ಇವತ್ತು ಏನಿರುತ್ತೆ, ಸಾಟರ್ಡೆ ಸ್ಟೋರಿ ಡೇ ಅಂಡ್ ಸ್ಟೂಡೆಂಟ್ ಡೇ. ಸ್ಟೂಡೆಂಟ್ ಡೇ ಅಂದ್ರೆ ಏನು? ಸೊ ನೋಡಿ, ಇವತ್ತು ನಾವು ಏನೆಲ್ಲ ತುಂಬಾ ಕಲೆ ಸಿಗುತ್ತಾರೆ. ಅಮೇಜಿಂಗ್ ಸ್ಪೀಕರ್, ಫಿಟ್ ಕಪಲ್, ಅವ್ರು ನೋಡ್ತಿದ್ರೆ ಅನ್ಸುತ್ತೆ 3 ವರ್ಷಕ್ಕಿಂತ ಜಾಸ್ತಿ ಶೇಕ್ ಕುಡಿತಿದ್ದಾರೆ. ಸೊ ಅವ್ರದ್ದು ಕೇಳಿಸ್ಕೊಳಕ್ಕೆ ನಾವು ಆನ್ ಟೈಮ್ ಅಲ್ಲಿ ಇರ್ಬೇಕಲ್ಲ. ಸೊ ಹಂಗಾದ್ರೆ ತಿಳ್ಕೊಳ್ಳೋಣ ಅವ್ರ ಬಗ್ಗೆ. ಇವತ್ತು ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಹಾಗೆ ನಮ್ ಎಲ್ರಿಗೂ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಸೊ ನೋಡಿ, ಎಲ್ಲರೂ ಅಫ್ರೆಶ್ ಚೇರ್ಸ್ ಮಾಡಿದ್ರಿ. ಸೊ ಮಾರ್ನಿಂಗ್ ನಮಗೆ ಅಫ್ರೆಶ್ ಚೇರ್ಸ್ ಮಾಡೋದ್ರಿಂದ ಬೆಳಗ್ಗೆನೆ ಎನರ್ಜಿ ಜಾಸ್ತಿ ಆಗ್ತದಲ್ಲ. ಸೊ ಇವತ್ತು ಬಂದು ಸಾಟರ್ಡೆ ಸ್ಟೋರಿ ಡೇ ಅಂಡ್ ಸ್ಟೂಡೆಂಟ್ ಡೇ. ಆಗ್ಲೇ ಕವಿತಾ ಮೇಡಮ್ ಅಜೆಂಡಾ ಹೇಳಿದ್ರು. ಸೊ ಇವತ್ತಿನ ಕಪಲ್ ಬಂದ್ಬಿಟ್ಟು ಅಮೇಜಿಂಗ್ ಸ್ಪೀಕರ್. ಇವರು ಇಬ್ರು ಕಪಲ್ಸ್. ಸೊ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಕಪಲ್ಸ್. ಅವ್ರು ನೋಡ್ತಾ ಇದ್ರೇನೆ ಯಾವ ತರ ಅಂದ್ರೆ ನಿಜವಾಗ್ಲು ಅವರು ದುಂಡಿಗೆ ಗುಂಡಿಗೆ ಶೇಕ್ ಕುಡಿಯೋದಕ್ಕಿಂತ ಮುಂಚೆಗೆ ಅವ್ರ ಬಿಫೋರ್ ಲೈಫ್ ಸ್ಟೈಲ್ ಯಾವ ತರ ಇತ್ತು, ಇವತ್ತು ಇಲ್ಲಿ ಒಂದು ತಟ್ಟೆಯಿಂದ ಲೋಟಕ್ಕೆ ಬಂದು ಅವ್ರ ಲೈಫ್ ಸ್ಟೈಲ್ ನ ಮತ್ತೆ ಅವ್ರ ಹೆಲ್ತ್ ನ ಯಾವ ತರ ಸರಿ ಮಾಡ್ಕೊಂಡ್ರು ಅಂತ ಸೂಪರ್ ಡೂಪರ್ ಆಗಿ ನಿಮ್ಮೆಲ್ಲರಿಗೂ ಹೇಳ್ಕೊಡಕ್ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಕರೆಯೋದಕ್ಕಿಂತ ಮುಂಚೆಗೆ ಎಲ್ಲರೂ ನಿಮ್ ಸ್ಕ್ರೀನ್ ಅಲ್ಲಿ ಇರ್ತಕ್ಕಂಥ ಮೊಬೈಲ್ ಅಲ್ಲಿ ಇದು ಲ್ಯಾಪ್ಟಾಪ್ ಅಲ್ಲಿ ಇರ್ತಕ್ಕಂಥ ಆರ್ಟ್ ಮೇಲೆ ಎಲ್ರು ಕೈ ಹಿಡಿ. ಯಾಕಂದ್ರೆ ಅವ್ರು ಕರೆದ ತಕ್ಷಣ ಆರ್ಟ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಆರ್ಟ್ ಕೊಟ್ರೆ ಅವ್ರಿಗೆ ಸಖತ್ತಾಗಿ ಇಷ್ಟ ಆಗ್ತತೆ. ಆ ಸ್ಪೀಕರ್ ನ ಕರೆಯಕ್ಕೆ ಎಲ್ಲರೂ ರೆಡಿನಾ? ರೆಡಿ ಇದ್ದೀರಾ? ಸೊ ಕರೆದ್ ಬಿಡೋಣ ಸ್ಪೀಕರ್ನ. ನೋಡಿ, ಅವರು ಒಂದಿನ ಬಂದು ಶೇಕ್ ತಗೊಂಡು ನಮ್ ತರನೇ ಸ್ಟೂಡೆಂಟ್ ಆಗಿ ಕಲ್ತು ಇವತ್ತು ಅವ್ರ ಫ್ಯಾಮಿಲಿನ ರೆಡಿ ಮಾಡ್ಕೊಂಡು ಯಾವ ತರ 3.5 ವರ್ಷದಿಂದ ಇವರು ಶೇಕ್ ತಗೊಂಡು. ಸೊ ಇವರು ಒಂದ್ ನಿಮಿಷ, ಎಲ್ರು ಆರ್ಟ್ ಅಲ್ಲಿ ನಾನು ಹೇಳ್ತೀನಲ್ಲ, ಆರ್ಟ್ ಫುಲ್ ಸ್ಕ್ರೀನ್ ಎಲ್ಲ ಆರ್ಟ್ ಕಾಣ್ಬೇಕು. ದ ಇಂಟರ್ನ್ಯಾಷನಲ್ ವರ್ಲ್ಡ್ ಟೀಮ್ ಮೆಂಬರ್ ಮಿಸ್ಟರ್ Ajay sir and Kavita madam, please come up on the Zoom screen. తెల్ల తెల్లని చీర జరుతున్నది సందె వేళ, తాకితే సితారా శృంగార శుక్ర తారా, తెల్ల తెల్లని చీర జరుతున్నది సందె వేళ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಂಜುಳಾ ಮೇಡಮ್. ಸೂಪರ್ ಕರೆದ್ರಿ. ನನ್ನ ಕಡೆಯಿಂದ ಒಂದು ಆಟೋ ಸಿಸ್ಟಮ್ಗೆ, ಕೋಚ್ಗೆ, ಮತ್ತೆ ನಮ್ಗೆ ಕರೆದ್ರಲ್ಲ, ಸೂಪರ್ ಕರೆದ್ರಲ್ವ, ಕರೆದಿರ್ತಕ್ಕಂಥ ಸ್ಪೀಕರ್ಗೆ ಮತ್ತೆ ನನ್ನ ಕೋಚ್ಗೆ ಸಿಸ್ಟಮ್ಗೆ ನನ್ನ ಕಡೆಯಿಂದ ಒಂದು ಆಟೋ. ಓಕೆನಾ? ಸರ್ ಅಫ್ರೆಶ್ ಚೇರ್ಸ್ ಮಾಡಿದಲ್ವಾ? ಎಸ್, ಎಲ್ರು ಗುಡ್ ಮಾರ್ನಿಂಗ್ ಹೇಳ್ಬೋದಾ? ನೋಡೋಣ ಎಷ್ಟು ಗುಡ್ ಮಾರ್ನಿಂಗ್ ಬರುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಅನ್ಮಿಟ್ ಆಪ್ಷನ್ ಇಲ್ಲ ಅಲ್ವಾ? ಗುಡ್ ಮಾರ್ನಿಂಗ್. Good morning, sir. Good morning, sir. Good morning, madam. Good morning, sir. Beautiful couple ge good morning, sir. ಕೇಳಿಸ್ತಾ ಇಲ್ಲ ಮೇಡಮ್.
ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ಎಲ್ರು ಯಾರೆಲ್ಲ ಗುಡ್ ಮಾರ್ನಿಂಗ್ ಹೇಳಿದ್ರು, ಯಾರೆಲ್ಲ ಅಫ್ರೆಶ್ ಚೇರ್ಸ್ ಮಾಡಿದ್ರು, ಅಫ್ರೆಶ್ ಕುಡಿತಾ ಇದಾರಲ್ವಾ? ನನ್ ಕೈಲಿ ಅಫ್ರೆಶ್ ಇದೆ, ನಾನು ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತ ಕುಡಿತಾ ಇದ್ದೀನಿ. ಹಂಗೆ ಕೇಳಿಸ್ಕೊಂತ ಕುಡಿತಾ ಇವತ್ತು ಸ್ಪೀಕರ್ ಆಗಿ ನಮ್ಮನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ನಮ್ ಕೋಚ್ಗೆ ನಾನೊಂದು ಹಾಕೊಡ್ತೀನಿ. ಅಂದ್ರೆ ರಿಯಲ್ ಹೇಳ್ಬೇಕಂದ್ರೆ ಏನೇ ಬ್ಯಾಕ್ ಗ್ರೌಂಡ್ ಇರ್ಲಿ, ಎಷ್ಟು ದುಡ್ಡು ಇರ್ಲಿ, ಇಲ್ಲಿ ಅರ್ಬನ್ ಲೈಫ್ ಅಲ್ಲಿ ಮಾತ್ರ ಫುಟ್ಪಾತ್ ಇಂದ ಫ್ಲೈಟ್ ವರೆಗೂ ಒಬ್ಬ ಪರ್ಸನ್ ರೆಡಿ ಮಾಡ್ತಾರ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಿದ್ದು ಇಲ್ಲಿ ನಾನು ಕುಂತು ಕೇಳಿಸ್ಕೊಂಡಿದ್ಕೆ. ಅಂದ್ರೆ ಲೈಫ್ ಬಿಫೋರ್ ಫುಟ್ಪಾತ್. ಯಾಕಂದ್ರೆ ಏನ್ ತಿನ್ಬೇಕಂದ್ರೆ ಕಳಪೆ ಆಹಾರ, ಏನ್ ತಿನ್ಬೇಕು ಗೊತ್ತಿಲ್ಲ, ಹೆಂಗ್ ಲೈಫ್ ಲೀಡ್ ಮಾಡ್ಬೇಕು ಗೊತ್ತಿಲ್ಲ. ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಗುತ್ತೆ. ಎಂತ ಲೈಫ್ ಎಲ್ಲಿಂದ ಎಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಂತ. ಅಂದ್ರೆ ಬೆಳಿಗ್ಗೆ ಎದ್ದೇಳದಿಂದ ಹಿಡಿದು ಸಂಜೆ ಮಲ್ಗೋವರೆಗೂ ಟ್ರಾನ್ಸ್ಫಾರ್ಮೇಶನ್ ಲೈಫ್, ಇಡೀ ಎಂಟೈರ್ ಲೈಫ್. ಇವತ್ತು ಮೇಡಮ್ ಸಾಂಗ್ ಯಾವ್ದೋ ರೆಡಿ ಮಾಡ್ಕೊಂಡಿದ್ರು, ಸೂಪರ್ ಡ್ಯಾನ್ಸ್ ಆಡ್ಬೇಕಂತ. ಯಾಕಂದ್ರೆ ಸ್ವಲ್ಪ ಮಿಸ್ ಆಯ್ತು, ಸಾಂಗ್ ಸ್ವಲ್ಪ ಕಡಿಮೆ ಶೇರ್ ಮಾಡಿದ್ರು. ಅದು ಮೇಡಮ್ ಪ್ಲಾನ್ ಇತ್ತು. ಥ್ಯಾಂಕ್ಸ್ ಎಲ್ರಿಗೂ. ಆಗ್ಲೇ ಕವಿತಾ ಮೇಡಮ್ ಅಜಾನ್ ಹೇಳ್ಬೇಕಾದ್ರೆ ಅವರು ಹೇಳಿದ್ರು, ಸ್ಟೂಡೆಂಟ್ ಆಗಿ ಕಲ್ತಿದ್ಕೆ ಇವತ್ತೊಬ್ಬ ಸ್ಪೀಕರ್ ಆಗಿ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಪ್ರತಿಯೊಂದು ಲೈಫಲ್ಲಿ, ಒಂದು ಅರ್ಬನ್ ಲೈಫ್ ಅಂತಲ್ಲ, ಹೊರಗಡೆ ಲೈಫಲ್ಲಿ, ಪ್ರತಿಯೊಂದು ಲೈಫಲ್ಲಿ ಆಗ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಕಲಿಬೇಕು ಅಂತ ಈ ಸಿಸ್ಟಮ್ ಅಲ್ಲಿ ಕುತ್ಕೊಂಡು ನನಗೆ ಅರ್ಥ ಆಯ್ತು. ಈ ಮೇಡಮ್ ಹೇಳಿದ್ರು ಸ್ಟೂಡೆಂಟ್ ಆಗಿ ಕಲ್ತಿದ್ಕೆ ಇವತ್ತು ಸ್ಪೀಕರ್ ಆಗಿ ನಮಗೆ ಅವಕಾಶ ಸಿಕ್ಕಿದೆ. 176 ಜನ ಇದ್ದೀರಾ, ಮತ್ತೆ ಇನ್ನೂ ಬರ್ಲಿಕ್ಕಿದ್ದಾರೆ. ಮತ್ತೆ ಅಂದ್ರೆ ಹತ್ತತ್ರ 200 ಜನಕ್ಕೆ ನಮ್ ಸ್ಟೋರಿ ಹೇಳಲಿಕ್ಕೆ ನಾವು ರೆಡಿ ಇದೀವಿ. ಮತ್ತೆ ತುಂಬಾ ಜನ ಇನ್ನ ಯಾರನ್ನ ಬರ್ಲಿಕ್ಕಿದ್ರೆ ಫೋನ್ ಮಾಡಿ ಕರ್ಬಿಡಿ, ಆಗ್ಲೇ ಹೇಳಿದ್ರು ಜಾಯಿನ್ ಮಾಡಿಸಿ. ಯಾಕಂದ್ರೆ ಸ್ಟೋರಿ ಕೇಳಿಸ್ಕೊಳ್ಳೋದ್ರಿಂದ ಅರ್ಥ ಆಗುತ್ತೆ. ಈ ಅಫ್ರೆಶ್ ಮತ್ತೆ ಶೇಕ್ ಏನ್ ಮಾಡುತ್ತೆ, ಭಾರಿ ಚೆನ್ನಾಗಿ ಮಾಡುತ್ತೆ. ಸ್ಟೋರಿ ಈ ಮೈಂಡ್ ಅಲ್ಲಿ ಕೇಳಿಸ್ಕೊಳ್ಳೋದ್ರಿಂದ ನಾವ್ ಹೇಳ್ತಕ್ಕಂಥ ಸ್ಟೋರಿನ ಪ್ರತಿಯೊಬ್ಬ ಲೈಫ್ ಅಲ್ಲೂ ಒಂದೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ. ಈ ಸ್ಟೋರಿ ಕೇಳಿಸ್ಕೊಳ್ಳೋದ್ರಿಂದ ನಿಮ್ ಲೈಫ್ ಚೇಂಜ್ ಆಗ್ಬೋದು. ಮತ್ತೆ ಯಾರಿಗಾದ್ರು ಲಿಂಕ್ ಕಳ್ಸಿದ್ರೆ ಕಳಿಸಿ ಅವ್ರನ್ನ ತೋರಿಸಿ ಚೇಂಜ್ ಆಗ್ಬೋದು. ಕೇಳಿಸ್ಕೊಂಡ್ರೆ ಮಾತ್ರ ನಾವು ಬದಲಾವಣೆ ಆಗಕ್ಕೆ ಸಾಧ್ಯ. ಥ್ಯಾಂಕ್ಸ್ ಎಲ್ರಿಗೂ. ನನ್ನ ಹೆಸರು ಅಜಯ್ ಅಂತ, ನಮ್ಮ ಮೇಡಮ್ ಹೆಸರು ಕವಿತಾ, ಓಕೆನಾ? ಕವಿತಾ ಅಜಯ್ ಅಂದು. ಮತ್ತೆ ನಿನ್ನೆಲ್ಲ ವಿಡಿಯೋ ಹಾಕಿದ್ರು, ಹೇಳಿರ್ತಾರೆ, ತುಂಬ ಜನ ನೋಡಿರ್ತೀರಾ. ಎಷ್ಟು ನಮ್ ಸ್ಟೋರಿ ಯಾರೆಲ್ಲ ಗೊತ್ತು, ನಮ್ಮ ಸ್ಟೋರಿ ಯಾರೆಲ್ಲ ನೋಡಿದ್ದೀರಾ? ಕರೆಕ್ಟ್ ಅಲ್ಲ? ಅಂದ್ರೆ ನಮ್ಗೆ ನೋಡಿರ್ತೀರ ತುಂಬಾ ಜನ, ಎಲ್ರು ನೋಡಿರ್ತೀರಾ. ಮತ್ತೆ ಕೆಲವೊಬ್ರು ಹೊಸಬ್ರು ಇರ್ತೀರಾ, ನೋಡಿರೋದಿಲ್ಲ. ತುಂಬಾ ಜನ ಸ್ಟೋರಿ ಹೇಳ್ಬೇಕಂತಂದ್ರೆ ನಾವೇನಾದ್ರು ಕಲ್ತಿರ್ಬೇಕಲ್ಲ, ಕುತ್ಕೊಂಡು ಕೇಳಿಸ್ಕೊಂಡು ಕಲ್ತ್ರೆ ಮಾತ್ರ ಇಲ್ಲಿ ಹೇಳ್ಲಿಕ್ಕೆ ಸಾಧ್ಯ. ಆಗ್ಲೇ ಮಂಜುಳಾ ಮೇಡಮ್ ಹೇಳಿದ್ರು 3 ವರ್ಷ 6 ತಿಂಗಳಿಂದ ಅಂತಂದು. 3 ವರ್ಷ 6 ತಿಂಗಳು ಕಂಪ್ಲೀಟ್, 7ನೇ ತಿಂಗಳು ರನ್ನಿಂಗ್. ತುಂಬಾ ಖುಷಿ ಆಗುತ್ತೆ. ಈ ನ್ಯೂಟ್ರಿಷನ್ ಅಭ್ಯಾಸ 3 ವರ್ಷ 7 ತಿಂಗಳು. 3 ವರ್ಷ 7 ತಿಂಗಳಿಂದ ಇದು ನಮ್ ಬ್ರೇಕ್ಫಾಸ್ಟ್ ಚೇಂಜ್ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ಅಫ್ರೆಶ್ ಮತ್ತೆ ಶೇಕ್ ಕೊಡಿದ್ರೆ ನಮ್ ಬ್ರೇಕ್ಫಾಸ್ಟ್ ಕ್ಲೋಸ್ ಅಲ್ಲಿಗೆ. ಮತ್ತೆ ಮಧ್ಯಾಹ್ನ ಚೆನ್ನಾಗಿ ಸಖತ್ ಊಟ ಮಾಡ್ತೀವಿ. ಇದು ನಾವು ಚೇಂಜ್ ಮಾಡಿರ್ತಕ್ಕಂಥ ಜಸ್ಟ್ ಒಂದು ಬ್ರೇಕ್ಫಾಸ್ಟ್. ಆಗ್ಲೇ ಹೇಳಿದ್ರು ತಟ್ಟೆಯಿಂದ ಗ್ಲಾಸಿಗೆ ಬಂದಿದ್ದೀರಾ ಅಂತ. ತಟ್ಟೆ ತರ ಇರ್ತಾ ಇದ್ವಿ, ಗುಂಡ್ಗೆ ದಪ್ಪಿಗೆ ಮುಂಚೆ ಇರ್ತಾ ಇದ್ವಿ. ಹಂಗೆ ಅನ್ಕೊಂಡಿದ್ವಿ ಚೆನ್ನಾಗಿದೆ ಲೈಫು, ನಾವು ಕೂಡ ಚೆನ್ನಾಗಿದೀವಿ. ದುಡ್ಡಿಗೆ ಏನ್ ಕಡಿಮೆ ಇಲ್ಲ, ತಿನ್ನಕ್ಕೆ ಏನ್ ಕಡಿಮೆ ಇಲ್ಲ, ಹೊಟ್ಟೆಗೆ ಏನ್ ಕಮ್ಮಿ ಇಲ್ಲ, ಜೀವನ ಮಾಡಕ್ಕೆ ಇನ್ನೇನ್ ಬೇಕು ಸಾಕು ಅಂತ ಅನ್ಕೊಂಡಿದ್ದು. ಬಿಫೋರ್ ಕೆವಿನಲ್ಲಿ ಗೌರ್ಮೆಂಟ್ ಜಾಬ್ ಸಾಕಲ್ವ, ಏನಿದೆ ಜೀವನ ಮಾಡಕ್ಕೆ ಏನಿದೆ ಸಾಕಲ್ಲಿ, ಚೆನ್ನಾಗಿದ್ವಿ, ಗುಂಡ್ಗಿದ್ವಿ, ದಪ್ಪನಾಗಿದೀವಿ. ಏನಿದೆ ಲೈಫ್ ಅಲ್ಲಿ ಇಷ್ಟೇ ಬಿಡು ಅಂತ ಅನ್ಕೊಂಡಿದ್ವಿ. ಅಂದ್ರೆ ನಮ್ ತಲೆ ಅಷ್ಟೇ ಇತ್ತು ಅಂತ, ಬಾವಿಲಿರೋ ಕಪ್ಪೆ ತರ ಆಲೋಚನೆ ಅಷ್ಟೇ ಇರ್ತಾ ಇತ್ತು. ಬಾವಿಲಿರೋ ಕಪ್ಪೆ ತರ ಹೊರಗಡೆ ಪ್ರಪಂಚ ತುಂಬಾ ಇದೆ ಅಂತ ಹೇಳ್ಕೊಡ್ತಕ್ಕಂಥ ಕೋಚ್ ಇಲ್ಲ. ತಂದೆ ತಾಯಿ ಜನ್ಮ ಕೊಟ್ಟರು, ಥ್ಯಾಂಕ್ಸ್ ಹೇಳ್ತಾರೆ. ಮರು ಜನ್ಮ ಸಿಕ್ಕಿದ್ದು ನಮ್ ಲೈಫ್ ಇನ್ನ ಬಿಫೋರ್ ಕಂಡ್ಬಿಟ್ಟು ನೋಡು ಪ್ರಪಂಚ ತುಂಬಾ ಇದೆ ಅಂತ ಹೇಳ್ಕೊಟ್ಟಿದ್ದು ನಮ್ ಕೋಚ್. 3 ಜನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ವೀರೇಶ್ ಸರ್, ಪ್ರೇಮ್ ಮೇಡಮ್ ಮತ್ತೆ ನಾಗೇಶ್ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ನೋಡಿ ಚೇಂಜ್ ಆಗಿತ್ತು ಅಲ್ಲಿಂದಾನೆ. ಯಾರೋ ಒಬ್ರು ಕರ್ಕೊಂಡ್ಬಂದು ನನ್ನ ನ್ಯೂಟ್ರಿಷನ್ ಕ್ಲಬ್ಗೆ ನಾನು ಸ್ಪಾನ್ಸರ್, ಥ್ಯಾಂಕ್ಸ್ ಹೇಳ್ತಾರೆ, ಕರ್ಕೊಂಡ್ಬಂದಿದ್ಕೆ 2 ತಿಂಗಳು ನಂಗೆ ಇನ್ವೈಟ್ ಮಾಡಿದ್ದು 2 ತಿಂಗಳು ಆದ್ಮೇಲೆ ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿದ್ದು ಶೇಕ್ ಕೊಡ್ಲಿಕ್ಕೆ. ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಕ್ಕೆ ಯಾವ್ದೇ ತರ ರೀಸನ್ ಇದ್ದಿಲ್ಲ. ಅವ್ರು ಹೇಳ್ತಾ ಇದ್ರು ಕೆಲಸ ಮಾಡಕ್ ನೀನು ಸ್ವಲ್ಪ ಆಯಾಸ ಪಡ್ತೀಯಲ್ಲ, ಬಹಳ ಚೆನ್ನಾಗ್ ಆಗ್ತೀಯ, ಸ್ವಲ್ಪ ದಪ್ಪ ಇದೆ, ಒಂದು 5 kg ಸಣ್ಣ ಆಗ್ತೀಯಾ ಅಂತ. ನನಗೇನು ಎಂತ ಇಂಟ್ರೆಸ್ಟ್ ಇದ್ದಿಲ್ಲ, ಸುಮ್ಮನೆ ಒಂದು 2 ತಿಂಗಳಿಂದ ಕರಿತಾ ಇದ್ರು. 3 ತಿಂಗಳಿಗೆ ಹೋದೆ. ಅಕ್ಟೋಬರ್ 3ನೇ ತಾರೀಕು 2021 ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿದ್ದು. ಜಸ್ಟ್ ಭಾನುವಾರ ಅಂತ ಹೋಗಿದ್ದೆ ಅಷ್ಟೇ. ಏನಕ್ಕಂತಂದ್ರೆ ಫ್ರೆಂಡ್ಸ್ ಯಾರು ಇದ್ದಿಲ್ಲ ಜೊತೆಗೆ. ಅವ್ನು ಕರಿತಿದ್ದಾನಲ್ಲ 2 ತಿಂಗಳಿಂದ ಅಂತ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿದ್ದು. ಬಿಫೋರ್ ಹೋಗಕ್ಕಿನ ಮುಂಚೆ ನನ್ನ ಲೈಫ್ ಹೆಂಗಿರ್ತಾ ಇತ್ತು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಅದು ಹೇಳ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತರ ಲೈಫು, ಎಲ್ರ ಲೈಫ್ ಹಿಂಗೆ ಇರ್ತಾ ಇತ್ತು. ಅಂದ್ರೆ ದುಡ್ಡಿದೆ, ಲೈಫ್ ಸ್ಟೈಲ್ ಇಲ್ಲ. ಚೆನ್ನಾಗಿರ್ಬೇಕಂತ ಆಸೆ, ಲೈಫ್ ಸ್ಟೈಲ್ ಇಲ್ಲ. ಬಿಫೋರ್ ಹಿಂಗೆ ಇರ್ತಾ ಇದ್ವಿ, ಹೆಂಗ್ ತಿನ್ಬೇಕು ಏನ್ ಮಾಡ್ಬೇಕಂತಂದು. ಇದು ಹೆಚ್ಚು ಕಮ್ಮಿ ನ್ಯೂಟ್ರಿಷನ್ ಕ್ಲಬ್ಗೆ ಹೋದ ತಗದ್ರಿ. ಇದಕ್ಕಿಂತ ದಪ್ಪ ಇರ್ತಾ ಇದ್ದೆ. ತುಂಬಾ ದಪ್ಪ ಇರ್ತಕ್ಕಂಥ ಫೋಟೋ ಇಲ್ಲ. ಯಾರೆಲ್ಲ ಇವಾಗ ರೀಸೆಂಟ್ಲಿ ನೀವು ಶೇಕ್ ಅನ್ನು ಕುಡಿತಾ ಇದೀರ, ನೀವು ಫೋಟೋ ತಕೊಂಡ್ಬಿಡಿ, ಬಿಫೋರ್ ಫೋಟೋ. ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಬಂದು ಶೇಕ್ ಕುಡಿಬೇಕಾದ್ರೆ ಹೆಂಗಿದ್ದೆ ಅಂತ. ಇದು ಆಲ್ರೆಡಿ ಶೇಕ್ ಸ್ಟಾರ್ಟ್ ಮಾಡಿದ್ದೆ, ಅವಾಗಿನ ಫೋಟೋ. ಹಿಂಗ್ ಇರ್ತಾ ಇತ್ತು ಲೈಫು. ಏನ್ ತಿನ್ಬೇಕು, ಹೆಂಗ್ ಲೈಫ್ ಲೀಡ್ ಮಾಡ್ಬೇಕು, ಲೈಫ್ ಸ್ಟೈಲ್ ಹೆಂಗ್ ಮೂವ್ ಮಾಡ್ಬೇಕು ಅಂತ ಹೇಳ್ಕೊಡೋರು ಯಾರಿಲ್ಲ. ಒಳ್ಳೆ ಕೋಚ್ ಇಲ್ಲ, ಏನಿಲ್ಲ. ಇಲ್ಲಿ ಒಳ್ಳೆ ಕೋಚ್ ಸಿಕ್ಕರು.
ನನ್ನ ಸ್ಪಾನ್ಸರ್ ನ್ಯೂಟ್ರಿಷನ್ ಕ್ಲಬ್ಗೆ ಕರ್ಕೊಂಡು ಬಿಟ್ಟು ಒಂದು 15 ಜನ ಇದ್ರು, ಅವ್ರು ಬಿಟ್ಟು ಹೋಗ್ಬಿಟ್ರು. ನನಗೆ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಿಟ್ಟು ಹೋದ್ರಲ್ಲ, ಅಲ್ಲಿ ಸಿಕ್ಕಿದ್ದು ವೀರೇಶ್ ಸರ್, ಪ್ರೇಮ್ ಮೇಡಮ್ ಮತ್ತೆ ನಾಗೇಶ್ ಸರ್. ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ನಾನ್ ಯಾರೋ ಗೊತ್ತಿಲ್ಲ, ಏನ್ ಸಂಬಂಧ ಇಲ್ಲ, ನಾನ್ ನೋಡಿ ಇಲ್ಲ. ಅವ್ರು ರಾಮಪುರದಲ್ಲಿ ಇದ್ರು 1 ವರ್ಷ 2 ವರ್ಷ ಅಂದ್ರೆ ನಾನ್ ನೋಡಿದ್ದಿಲ್ಲ. ನಾನ್ ನ್ಯೂಟ್ರಿಷನ್ ಕ್ಲಬ್ಗೆ ಹೋದ್ಮೇಲೆನೆ ನನಗೆ ಅವ್ರು ಅಂದ್ರೆ ನನ್ನ ಕಣ್ಣಿಗೆ ಅವ್ರು ಕಂಡಿದ್ದು. ಅಂದ್ರೆ ಅವಕಾಶಗಳನ್ನು ಕಂಡ್ಬಿಟ್ಟು ನೋಡಿದ್ರೆ, ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಮ್ಮ ಲೈಫ್ ಚೇಂಜ್ ಮಾಡ್ಕೊಳಕ್ ಸಾಧ್ಯ ಅಂತ. ಯಾಕಂದ್ರೆ ನಾನು ಇರ್ತಕ್ಕಂಥ ಊರಲ್ಲಿ ನನ್ನ ಕೋಚ್ 2 ವರ್ಷದಿಂದ ಇದ್ದಾರೆ, ಬಟ್ ನಾನು ಕಣ್ಣಿಂದ ಅವ್ರು ನೋಡಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ನ್ಯೂಟ್ರಿಷನ್ ಕ್ಲಬ್ ನಾನು ನೋಡಿಲ್ಲ. ನನ್ನ ಸ್ಪಾನ್ಸರ್ ಕರೆದಿದ್ದಕ್ಕೆ ನಾನು ಅಲ್ಲಿ ಹೋಗಿದ್ದು. ಹೋದ್ಮೇಲೆ ಗೊತ್ತಾಯ್ತು ನನ್ನ ಕೋಚ್ ಜೊತೆ ನನ್ನ ಬಾಂಡಿಂಗ್ ಹೆಂಗಿತ್ತು. ನನ್ನ ಸ್ಪಾನ್ಸರ್ ಕರ್ಕೊಂಡು ಹೋದ್ರು, ಬಿಟ್ರು, ಅವ್ರು ಮತ್ತೆ ಶೇಕ್ನ ಬಿಟ್ರು. ಬಟ್ ನನಗೆ ಚೇಂಜ್ ಆಗ್ಬೇಕಂತ ನನಗೆ ಡ್ರೀಮ್ ಇರ್ತಾ ಇತ್ತು. ಒಳ್ಳೆ ಲೈಫ್ ಸ್ಟೈಲ್ ನಾನು ಲೀಡ್ ಮಾಡ್ಬೇಕು, ಚೆನ್ನಾಗಿರ್ಬೇಕು ಅಂತ ಡ್ರೀಮ್ ಇರ್ತಾ ಇತ್ತು. ಆ ತರ ಪ್ಲೇಸ್ ಸಿಕ್ಕಿದ್ದಿಲ್ಲ. ಆ ಥ್ಯಾಂಕ್ಸ್ ಹೇಳ್ತೀನಿ ನ್ಯೂಟ್ರಿಷನ್ ಕ್ಲಬ್ಗೆ. ಆ ಕ್ಲಬ್ ಸಿಸ್ಟಮ್ ಮತ್ತೆ ಆ ನ್ಯೂಟ್ರಿಷನ್ ಕ್ಲಬ್ ಮತ್ತೆ ಎಲ್ಲ ಕ್ಲೈಮೇಟ್ ತುಂಬಾ ಇಷ್ಟ ಆಯ್ತು. ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಅಂದ್ರೆ 15 ಜನ ಶೇಕ್ ಕುಡಿದ್ವಿ. ಸ್ಪಾನ್ಸರ್ ಬಿಟ್ಟೋದ್ರು. ಥ್ಯಾಂಕ್ಸ್ ಅವರಿಗೆ ಕರ್ಕೊಂಡ್ ಬಿಟ್ಟಿದ್ದಕ್ಕೆ ನಾನು ಸ್ಪಾನ್ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಅದಾದ್ಮೇಲೆ ನಾನು ಉಳ್ಕೊಳ್ಳಿಕ್ಕೆ ಕಾರಣ 3 ಜನ ಕೋಚಸ್ ಇದಾರಲ್ವಾ, ತ್ರಿಮೂರ್ತಿಗಳ ತರ ವೀರೇಶ್ ಸರ್, ಪ್ರೇಮ್ ಮೇಡಮ್, ನಾಗೇಶ್ ಸರ್ 3 ಜನ ಕೋಚಸ್. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಒಂದು ಆರ್ಟ್ ಕೊಡ್ತೀನಿ. ಯಾಕಂದ್ರೆ ಅವರಿಂದ ನಾನು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. 3 ವರ್ಷ 8 ತಿಂಗಳಿಂದ ಶೇಕ್ ಕುಡಿತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನಾನು ಅವ್ರು ನೋಡಿದ್ದು, ಫಿಸಿಕಲ್ ಆಗಿ ಅವ್ರ ಜೊತೆ ಇರ್ತಾ ಇದ್ದಿದ್ದು. ನಾನು ಆಗ್ಲೇ ಹೇಳಿದೆ, ಬಾವಿಲಿರೋ ಕಪ್ಪೆ ತರ ನಮ್ಮ ತಲೆ ಇರ್ತಿತ್ತಂದು. ಈ ತಲೆಗೆ ಮೋಟಿವೇಶನ್ ಬೇಕು. ಅಂದ್ರೆ ಲೈಫ್ ನ ಲೀಡ್ ಮಾಡ್ಲಿಕ್ಕೆ ದುಡ್ಡಿದ್ರೆ ಸಾಲದು, ಅಂದ್ರೆ ಬೋಧನೆ ಮಾಡೋರು ಬೇಕು, ಗುರುಗಳು, ಕೋಚ್ಗಳು ಅಂದು. ನನಗೆ ನ್ಯೂಟ್ರಿಷನ್ ಅಭ್ಯಾಸ ಮಾಡ್ಕೊಂಡು ಶೇಕ್ ಕುಡಿತಾ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ಕೆ ನನಗೆ ಅನುಭವ, ಅಂದ್ರೆ ನನಗೆ ಜ್ಞಾನೋದಯ ಆಗಿದ್ದು. ಹೇಳ್ಕೊಡ್ಲಿಕ್ಕೆ ಒಬ್ಬ ಲೈಫ್ ಬೇಕು, ಒಬ್ಬ ಗುರು ಬೇಕು ಅಂದು. ಆ ಗುರುಗಳು ಸಿಕ್ಕರು. ನನ್ಗೆ ಗೊತ್ತಿಲ್ಲ, ನಾನು ಬಿಟ್ಟೋದ್ರು, ಕರ್ಕೊಂಡ್ ಬಂದರು. ನಿಮಗೆ ಯಾರಾದ್ರೂ ಆ ತರ ಇದ್ರು ಕೂಡ ನಿಮ್ಗೆ ಕೋಚ್ ಇರ್ತಾರೆ ಇಲ್ಲಿ, ಕರೆಕ್ಟ್ ಅಲ್ವಾ? ನಿಮ್ ಕ್ಲಬ್ ಅಲ್ಲಿ ಕೋಚ್ ಇರ್ತಾರೆ. ಕೋಚ್ ಇಂಪಾರ್ಟೆಂಟ್. ಕೋಚ್ ಹೇಳೋದನ್ನ ಕೇಳಿದ್ರೆ ಮಿಸ್ ಆಗದೆ ನಮ್ ತರ ಒಬ್ಬ ಸ್ಪೀಕರ್ ಆಗ್ಬೋದು. ಅದಕ್ಕೆ ಕಾರಣ ಏನಂದ್ರೆ ಕುಂತು ನಾವು ಕಲೀಲಿಕ್ಕೆ ಟೈಮ್ ಕೊಟ್ರೆ ಮಾತ್ರ. 100 ಜನ ಕ್ಲಬ್ ಅಲ್ಲಿ ಕೂತು ಇವಾಗ 190 ಜನ ಇದಾರೆ ಅಂತಂದ್ರೆ 100 ಜನ ಡೈಲಿ ಕ್ಲಬ್ ಅಲ್ಲಿ ಕೋಚಿಂಗ್ ಮಾಡ್ತಾ ಇರ್ತಾರೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ತಲೆಗೆ ಏನ್ ಹಾಕೊಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ದಿನ ಉಳಿತೀವಿ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ, ನಾವೇನ್ ಲೈಫ್ ಚೇಂಜ್ ಮಾಡ್ಕೊಂತೀವಿ ಅಂತ. ಸುಮ್ನೆ ನಾವು ಬಂದೆ ಕುತ್ಕೊಂಡೆ ಕೇಳಿಸ್ಕೊಂಡೆ ಅಂತಂದ್ರೆ 100 ಜನದಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ಕೊಂತಾರೋ, ಯಾರು ಚೇಂಜ್ ಆಗ್ಬೇಕಂತ ಇರ್ತಾರೋ 100 ಜನಕ್ಕೂ ಒಂದೇ ಕೋಚ್ ಮಾಡ್ತಾರೆ ಕೋಚ್. ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಚೆನ್ನಾಗ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಮಾತ್ರ ನಾವ್ ಚೆನ್ನಾಗ್ ಆಗ್ಲಿಕ್ಕೆ ಸಾಧ್ಯ. ಕೋಚ್ ಚೆನ್ನಾಗ್ ಆಗಿದ್ದಾರೆ, ಅವ್ರು ಚೆನ್ನಾಗ್ ಆಗಿರೋದನ್ನ ತೋರಿಸ್ತಾ ಇದಾರೆ, ಲೈಫ್ ಸ್ಟೈಲ್ ನ. ನಾನ್ ಚೆನ್ನಾಗ್ ಆಗ್ಬೇಕಷ್ಟೇ. ಹಿಂಗೆ ನಾನು ಕೋಚ್ ನೋಡಿ ಅಲ್ಲಿ ಫಿಸಿಕಲ್ ಆಗಿ ಹೋಗ್ತಾ ಇದ್ವಿ. ಕೋಚ್ ನೋಡಿ ಅವ್ರ ಜೊತೆ ಇರ್ತಕ್ಕಂಥ ಬಾಂಡಿಂಗ್ ಇಂದ ನಾನು ಉಳ್ಕೊಳ್ಳೋಕೆ ಸಾಧ್ಯ ಆಯ್ತು. ಮತ್ತೆ ಮೋಟಿವೇಟ್ ಮಾಡ್ತಾ ಇದ್ರು ನನಗೆ, ಹಿಂಗಿರ್ಬೇಕು ಲೈಫಲ್ಲಿ, ಹಿಂಗಿರ್ಬೇಕು ಲೈಫಲ್ಲಿ ಅಂತ. ನನಗೆ ಆಕ್ಚುಲಿ ಅದೇ ಬೇಕಿತ್ತು. ಈ ತರ ಮೋಟಿವೇಟ್ ಮಾಡ್ತಕ್ಕಂಥ ಗುರುಗಳು ಎಲ್ಲಿ ಇದ್ದಿಲ್ಲ. ಗುರುಗಳು ಸಿಕ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಅವ್ರು ಹೇಳ್ತಕ್ಕಂಥ ಮಾತು ಮತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಅವ್ರ ಬಾಡಿ, ಅಂದ್ರೆ ಪ್ರತಿಯೊಂದು ಲೈಫಲ್ಲಿ ಹಿಂಗೆ ಇರ್ಬೇಕಲ್ಲ. ಹೌದಲ್ಲ, ನಾನು 100 ವರ್ಷ 90 ವರ್ಷ ಬದುಕ್ಬೇಕಂದ್ರೆ, ಡ್ರೀಮ್ ಇರ್ಬೇಕಂದ್ರೆ, ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಫಸ್ಟ್ ನಾನ್ ಚೆನ್ನಾಗಿರ್ಬೇಕು, ನನ್ನ ಬಾಡಿ ಚೆನ್ನಾಗಿರ್ಬೇಕು, ನನ್ನ ಆಲೋಚನೆ ಚೆನ್ನಾಗಿರ್ಬೇಕು. ಆಲೋಚನೆ ಮತ್ತೆ ನನ್ನ ಬಾಡಿಯಿಂದ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅಂತ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕೋಚ್ ಹೇಳೋದನ್ನ ಕೇಳಿದಕ್ಕೆ ಮಾತ್ರ ನನಗೆ ಅರ್ಥ ಆಗಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಬಿಫೋರ್ ನಾನು ಆಗ್ಲೇ ಫೋಟೋ ಹಾಕಿದ್ದೆ. ಆ ತರ ಲೈಫ್ ಇರ್ಬೇಕಾದ್ರೆ ಮದುವೆ ಆಗಿತ್ತು, ಮಕ್ಕಳಾಗಿದ್ರು. ಆ ತರ ಲೈಫ್ ಇರ್ಬೇಕಾದ್ರೆ ಮೇಡಮ್ಗೆ ನಮಗೆ ಎಷ್ಟು ಇಷ್ಟಪಟ್ಟು ಮದುವೆ, ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದು. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಇಷ್ಟಪಟ್ಟು ಮದುವೆ ಆದ್ವಿ. ಹೇಳೋರು ಕೇಳೋರು ಅಂತ ಯಾರು ಇರ್ತಿದ್ದಿಲ್ಲ. ಹೇಳೋರು ಕೇಳೋರು ಯಾರಿಲ್ಲ. ಇಬ್ರೇ ಇರ್ತಿದ್ ಮನೆಯಲ್ಲಿ, ಮಕ್ಳಿಬ್ರು. ಹೇಳೋರು ಕೇಳೋರು ಯಾರಿಲ್ಲ. ಹೆಂಗ್ ಬೇಕ್ ಹಂಗೆ ಲೈಫ್ ಲೀಡ್ ಮಾಡ್ತಾ ಇದ್ವಿ. ಗೊತ್ತಿಲ್ಲ ಹೆಂಗ್ ಮಾಡ್ಬೇಕಂತ. ನಾವ್ ಮಾಡೋದೇ ನಾವ್ ಸರಿ ಅನ್ಕೊಂಡಿದ್ವಿ. ಹಿಂಗ್ ಇರ್ಬೇಕಾದ್ರೆ ಹಿಂಗೆ ಸಾಕ್ತಾ ಸಾಕ್ತಾ ಇಬ್ರು ಓವರ್ ವೇಟ್ ಆಗ್ತಾ ಹೋದ್ವಿ. ಇಬ್ರು ಅಂದ್ರೆ ತೂಕ ಜಾಸ್ತಿ ಆಗ್ತಾ ಹೋದ್ವಿ. ನನಗೆ ಸಿಕ್ಕಾಪಟ್ಟೆ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಸ್ವೀಟ್ ತಿಂತ ದಪ್ಪ ಆದ್ವಿ. ಮತ್ತೆ ಇವ್ರುನು ಅಷ್ಟೇ, ಮನೇಲಿ ನಾನ್ ತಿಂತಂದ್ರೆ ಮತ್ತೆ ಇವ್ರು ನನಗೆ ಮಾಡಿರ್ತಾರೆ, ಇವ್ರು ತಿಂದಾಕ್ತಾರೆ ಅಷ್ಟೇ. ಮಾಡ್ತಾರೆ ತಿಂತಾರೆ, ಮಾಡ್ತಾ ತಿಂತಾರೆ. ಹಿಂಗ್ ತಿಂತ ಬಿಫೋರ್ ನಾವು ಫೋಟೋ ಹಾಕಿದ್ದಲ್ಲ ಆ ತರ ಬೇಕಾದ್ರೆ ನಮ್ ಲೈಫ್ ಸ್ಟೈಲು ಎಷ್ಟು ಕೆಟ್ಟೋಯ್ತು ಅಂದ್ರೆ, ಬಾಡಿ ಕೆಟ್ಟೋಯ್ತು, ಆಲೋಚನೆ ಕೆಟ್ಟೋಯ್ತು. ಇಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಯ್ತು. ನಾನು ಇವತ್ತೇನಿದೆ 4:00 ಎದ್ದು ಇವತ್ತು 5 o'clock ಮುಗಿಸಿ ಕ್ಲಾಸಲ್ಲಿ ಕುತ್ಕೊಂಡು ನಾವು ಕೇಳಿಸ್ಕೊಂತ ಇದೀವಿ. ನಮ್ ಡೈಲಿ ರೊಟೀನ್ ಇದು ಮಾಡ್ಕೊಂಡಿದ್ವಿ ಅಂತಂದ್ರೆ ಬಿಫೋರ್ ಹಿಂಗ್ ಇರ್ತಾ ಇದ್ದಿಲ್ಲ. ಬಿಫೋರ್ ಲೈಫ್ 8 ಗಂಟೆಗೆ ಎದ್ದೇಳ್ತಿದ್ದೆ, 9 ಗಂಟೆಗೆ ಎದ್ದೇಳ್ತಿದ್ದೆ. ಯಾಕಂದ್ರೆ ನೈಟ್ ಮಲಗೋದು 12 ಆಗ್ಬೋದು, 1 ಗಂಟೆ ಆಗ್ಬೋದು. ಬಿಫೋರ್ ಆ ತರ ಇರ್ಬೇಕಾದ್ರೆ ಲೈಫ್ ಸ್ಟೈಲು ಇಬ್ರು ಇಷ್ಟಪಟ್ಟು ಮದುವೆ ಆಯ್ತು, ಖುಷಿಯಾಗಿರ್ಬೇಕಂತ ಡ್ರೀಮ್ ಮಾಡ್ಕೊಂಡಿದ್ದ. ಆ ಡ್ರೀಮ್ ಎಲ್ಲ ಏನಂದ್ರೆ, ಡ್ರೀಮ್ ಮಾಡ್ಲಿಕ್ಕೆ ನಾನು ಆಗ್ಲೇ ಕೋಚ್ ಬೇಕು ಲೈಫಿಗೆ ಅಂತ. ಯಾವ್ದೇ ಕೋಚ್ ಏನಿಲ್ಲ. ನಾನು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಬಿಫೋರ್. ಡೈಲಿ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಡೈಲಿ ಕಂಪಲ್ಸರಿ ಡ್ರಿಂಕ್ಸ್ ಬೇಕೇ ಬೇಕು. ದಿನಕ್ಕೆ 20 ಸಿಗರೇಟ್, ಒಂದ್ ಕೈಲಿ ಸಿಗರೇಟ್, ಒಂದ್ ಕೈಲಿ ಟೀ ಇರ್ಬೇಕಿತ್ತು. ಆ ಫ್ರೆಶ್ ಜಾಗದಲ್ಲಿ ಹೇಗೇನ್ ಇಟ್ಕೊಂಡಿದ್ವು ಆ ತರ 20 ಟೀ, 20 ಸಿಗರೇಟ್, ಒಂದ್ ದಿನಕ್ಕೆ 20 ಆಗ್ಬೋದು, ಅದಕ್ಕಿಂತ ಜಾಸ್ತಿನೇ ಆಗ್ಬೋದು. ಯಾಕಂದ್ರೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿತ್ತು ನನ್ನ ಬಾಡಿಗೆ. ನಿಕೋಟಿನ್ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿತ್ತು. ಎಲ್ಲಾದ್ರೂ ಹಿಂಗ ಅಂತಿದೆ ಬೈಕಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ಶಾಪ್ ಕಾಂತ, ಅಂಗಡಿ ಕಾಂತ ಹಂಗೆ ನಿಂತ್ಕೊಂಡು ಅಲ್ಲೇ ಸಿಗರೇಟ್ ಹೊಡಿಬೇಕಾಯ್ತು. ಟೀ ಹಂಗೆ ಜೊತೆಗೆ ಟೀ ಕುಡಿತಾ ಇದ್ದೆ. ಟೀ ಕುಡಿ ಸಿಗರೇಟ್ ಹೊಡೆಯೋದು, ಮತ್ತೆ ಡೈಲಿ ನೈಟ್ ಡ್ರಿಂಕ್ಸ್ ಮಾಡೋದು. ಈ ತರ ಇರ್ಬೇಕಾದ್ರೆ ಲೈಫ್ ಸ್ಟೈಲ್ ಹೆಂಗಿರ್ತಾ ಇತ್ತು ಅಂದ್ರೆ, ಇವ್ರಿಗೆ ಆಸೆ ಮನೆಯಲ್ಲಿ ಗಂಡ ಬರ್ತಾನೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕಂತ. ಮುಂಚೆ ಖುಷಿಯಾಗಿದ್ವಿ. ಬರ್ತಾ ಅದೇನಂತ ನಾವು ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಹಂಗೆ ಇರ್ತಾ ಇತ್ತು.
ಫ್ರೆಂಡ್ ಸರ್ಕಲ್ ಹಂಗೆ ಇದ್ದಾಗ ಏನಾಯ್ತು, ಅಭ್ಯಾಸ ಜಾಸ್ತಿ ಆಯ್ತು. ಸುಮಾರು 10 ವರ್ಷದಿಂದ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಅಭ್ಯಾಸ ಸ್ಟಾಪ್ ಮಾಡಕ್ ಆಗ್ತಾನೆ ಇದ್ದಿಲ್ಲ. ಎಷ್ಟು ಸ್ಟಾಪ್ ಮಾಡಿ ಹೇಳ್ತಾ ಇದ್ರು, ಸ್ಟಾಪ್ ಮಾಡಿ ಅಂತ ಮನೇಲಿ ಹೇಳ್ತಾ ಇದ್ರು, ಯಾರು ಹೇಳಿದ್ರು ಕೇಳ್ತಾ ಇದ್ದಿಲ್ಲ. ಫ್ರೆಂಡ್ಸ್ ಲಾಸ್ಟ್ ನನ್ನ ಹ್ಯಾಬಿಟ್ಸ್ ನೋಡಿ ಫ್ರೆಂಡ್ಸ್ ಹೇಳಿದ್ರು, ಇಷ್ಟು ಒಳ್ಳೇದಲ್ಲ ಮಗ, ಕಡಿಮೆ ಮಾಡು ಅಂತ ಹೇಳ್ತಾ ಇದ್ರು. ಆದ್ರೂನು ಅದು ಅಭ್ಯಾಸ ಬಾಡಿಗೆ ಆಲ್ರೆಡಿ ಅಡಿಕ್ಟ್ ಆಗ್ಬಿಟ್ಟಿದೆ. ಏನೋ ಒಂದು ಶಾಪ್ ಕಂಡ್ರೆ ಬೇಕಿತ್ತು, ಏನ್ ಕಂಡ್ರೆ ಬೇಕಿತ್ತು, ಅಷ್ಟು ಅಭ್ಯಾಸ ಆಗಿತ್ತು. ಯಾರ ಕೈಲಿ ಸಾಧ್ಯನೇ ಆಗ್ಲಿಲ್ಲ. 10 ವರ್ಷದಿಂದ ಡ್ರಿಂಕ್ಸ್ ಮಾಡ್ತಕ್ಕಂಥ ಅಭ್ಯಾಸ ಇರ್ತಾ ಇತ್ತಲ್ವಾ, ಇವ್ರ ಮನೇಲಿ ಆಸೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಗಂಡ ಬರ್ತಾನೆ ಅಂತ. ಯಾಕಂದ್ರೆ ಹೊರಗಡೆ 4 ಜನಕ್ಕೆ ಹೆಂಗ್ ಮಾಡ್ಬೇಕು, ನಾವ್ ಏನೇ ಕಷ್ಟ ಇರ್ಲಿ ಹೊಟ್ಟೆ ಐತೆ ಅಂತ ತೋರ್ಸ್ಕೋಬೇಕು. ಹಂಗೆ ತೋರ್ಸ್ಕೊತಾ ಇದ್ವಿ. ಹೊಟ್ಟೆ ಕಮ್ಮಿ ಐತಂತ ತೋರ್ಸ್ಕೊಂತಿದ್ವಿ, ಚೆನ್ನಾಗಿರ್ತಾ ಇದ್ವಿ. ಬಟ್ ಏನಂದ್ರೆ ಮನೆ ಒಳಗ್ ಬಂದ ತಕ್ಷಣ ಫುಲ್ ಗಲಾಟೆ. ನಾವು ಗಲಾಟೆ ಮಾಡೋದು ರೋಡಲ್ಲಿ ಕೇಳಿಸ್ತಾ ಇತ್ತು, ಜನ ನೋಡ್ತಾ ಇದ್ರು, ಜನ ಕೇಳಿಸ್ಕೊಂತಾ ಇದ್ರು. ಯಾಕಂದ್ರೆ ಅಂದ್ರೆ ಇವ್ರು ಬೈತಾ ಇದ್ರು, ಹುಡುಗ ಒಳ್ಳೇನು, ಏನು ಅಭ್ಯಾಸ ಇಲ್ಲ ಏನಿಲ್ಲ, ಇವ್ರು ಯಾಕೆ ಹಂಗ್ ಗಲಾಟೆ ಮಾಡ್ತಾರೆ, ಬಾಯ್ ಮಾಡ್ತಾರೆ ಅಂತಂದು ಮಾತಾಡ್ತಾ ಇದ್ರು. ನಮ್ಗೆ ಯಾರು ಬಂದು ಹೇಳ್ತಾ ಇದ್ದಿಲ್ಲ. ಯಾಕಂದ್ರೆ ಮನೆ ಒಳಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಗಂಡ ಹೆಂಡತಿ ಪರಿಸ್ಥಿತಿ ನಮ್ಮಿಬ್ರಿಗೆ ಮಾತ್ರ ಬರ್ತಾ ಇತ್ತು ಅಂದ್ರೆ ಗೊತ್ತಿತ್ತು. ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿ ಮನೆಗೆ ಬರ್ತಾ ಇದ್ದೆ. ಇವ್ರು ಖುಷಿ ಇರ್ಬೇಕಂತ ಅನ್ಕೊಂತಿದ್ರು, ಆಗ್ತಿದ್ದಿಲ್ಲ. ಆ ಸ್ಮೆಲ್ ಕಂಡ ತಕ್ಷಣ ಇವ್ರು ಹೋಗಿ ಬೆಡ್ರೂಮ್ ಅಲ್ಲೂ ಬಾಗ್ಲಾಕ ಮಲ್ಕೊಂಡ್ಬಿಡ್ತಾ ಇದ್ರು. ನನ್ ಪಾಡಿ ನಾನು 12 ಗಂಟೆ 1 ಗಂಟೆ ಮನೆಗೆ ಬರ್ತಾ ಇದ್ದೆ. ಬೆಳಿಗ್ಗೆ 8 ಗಂಟೆ ಟಿಫನ್ ಮಾಡಿ ಮನೇಲಿ ಬಿಟ್ರೆ ಮಾಡಿದೆ, ಇಲ್ಲಾಂದ್ರೆ ಇಲ್ಲ. ಹೊರಗಡೆ ಡ್ಯೂಟಿಗೆ ಹೋದನು. ಸುಮಾರು ನೈಟ್ 9, 10, 11, 12, 1 ಗಂಟೆ ಆದ್ರೂ ಬರ್ತಾ ಇದ್ದಿಲ್ಲ. ಹೆಂಗಂದ್ರೆ ಟೈಮಿಂಗ್ ಕೇಳೋರು ಯಾರಿಲ್ಲ ಅಂತ ಆಗ್ಲೇ ಇದ್ದೆ. ಗೊತ್ತೇ ಇಲ್ಲ ನಿಮ್ಗೆ ಹೆಂಗಿರ್ಬೇಕಂತ ಗೊತ್ತಿಲ್ಲ, ಹೇಳಕ್ ಯಾರಿಲ್ಲ. ಹಿಂಗೆ ಮೂವ್ ಆಗ್ತಾ ಇತ್ತು. ಇವ್ರು ಸುಮ್ಮನೆ ಸಿಕ್ಕಾಪಟ್ಟೆ ಕೋಪ. ಹಿಂಗ ಈ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಮಾಡೋ ಅಭ್ಯಾಸದಲ್ಲಿ ಏನಾಯ್ತು, ಗಂಡ ಹೆಂಡತಿ ಸಂಬಂಧ ದೂರ ಆಗ್ತಾ ಬಂತು. ಅಂದ್ರೆ ಕಿತ್ತಾಡ್ತಾ ಇತ್ತು. ಪ್ರತಿಯೊಂದಕ್ಕೆ ಸಣ್ಣ ಕಿತ್ತಾಡೋದು. ಯಾರು ಹೇಳೋರು ಕೇಳೋರು ಯಾರಿಲ್ಲ, ಮನೇಲಿ ದೊಡ್ಡವರಮ್ಮದ್ ಯಾರಿಲ್ಲ, ಏನಿಲ್ಲ, ಸುಮ್ಮನೆ ಕಿತ್ತಾಡೋದು. ಇಷ್ಟು ಕಿತ್ತಾಡ್ಬೇಕಾದ್ರೆ ಇವ್ರೇ ಅಂದ್ರೆ ಫುಲ್ ಕೋಪ ಬರ್ತಿದ್ ಕಿತ್ತಾಡ್ತಿದ್ರು. ಹಿಂಗೆ ಹೋಗ್ತಾ ಇವ್ರ ಪಡಿ ಇವ್ರು ಊಟ ಮಾಡೋರು, ನನ್ನ ಪಡಿ ನಾನು ಊಟ ಮಾಡ್ತಾ ಇದ್ದೆ. ನಾನು ಎಲ್ಲೇ ಹೊರಗಡೆ ಊಟ ಮಾಡೋಣ ಅಂತ ನಾನು ಊಟ ಮಾಡೋದು. 3 ಹೊತ್ತು ಹೊರಗಡೆನೇ ಊಟ. ಬೆಳಿಗ್ಗೆ ಟಿಫನ್ ಮಾಡಿದ್ರೆ ಮನೇಲಿ ಅಷ್ಟೇ, ಮಧ್ಯಾಹ್ನ ಇಲ್ಲ, ಮತ್ತೆ ನೈಟ್ ಇಲ್ಲ. ಡ್ರಿಂಕ್ಸ್ ಮಾಡಿ 11 ಗಂಟೆ 12 ಗಂಟೆಗೆ ಮನೆ ಬರ್ತಾ ಇದ್ದೆ. ಬರೀ ಬರ್ತ್ಡೇ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂತ ಡೈಲಿ ರೀಸನ್ ಬೇಕಿದ್ದಿಲ್ಲ. ನಮ್ಮ ಬಾಡಿನ ಕೆಡ್ಸ್ಕೊಳ್ಳಿಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಹಿಂಗಿರ್ಬೇಕಾದ್ರೆ ಲೈಫ್ ಸ್ಟೈಲ್ ಬೆಳಿಗ್ಗೆ 8 ಗಂಟೆಗೆ ಎದ್ದಾಯ್ತು, 9 ಗಂಟೆಗೆ ಎದ್ದಾಳ್ತಾ ಇದ್ದೆ. ಇವ್ರು ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಜಲ್ದಿ ರೆಡಿ ಆಗಿ ಎಲ್ಲ ಚೆನ್ನಾಗಿರೋ ಖುಷಿಯಾಗಿರೋ ಅಂತ ಇವ್ರ ಪ್ಲಾನು. ನನಗೆ ಹಂಗಿಲ್ಲ. ನೈಟ್ ಮಲ್ಕೊಂಡಿದ್ದು 12, 1 ಗಂಟೆಗೆ. ಯಾರು ಹೇಳೋರಲ್ಲ ಕೇಳಿಲ್ಲ. ಮತ್ತೆ ಬೆಳಿಗ್ಗೆ ಎದ್ದೇಳೋದು 8, 9, 10 ಗಂಟೆ ಆಗ್ಬೋದು. ಸ್ನಾನ ಇಲ್ಲ ಏನಿಲ್ಲ, ಹಂಗೆ ಮುಖ ತೊಳ್ಕೊಂಡು ಹಂಗೆ ಡ್ಯೂಟಿಗೆ ಹೋಗ್ತಾ ಇದ್ದೆ. ಅಂದ್ರೆ ಕೇಳೋರು ಯಾರಿಲ್ಲ ಅಂದ್ರೆ ಲೈಫ್ ಏನ್ ಬೇಕಾದ್ರೆ ಆಗುತ್ತೆ ಅಂತ ಬೆಸ್ಟ್ ಎಕ್ಸಾಂಪಲ್ ನಾನೇ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯ್ತು ನನಗೆ. ಸುಮಾರು ನಾನು ನ್ಯೂಟ್ರಿಷನ್ ಕ್ಲಬ್ಬಿಗೆ ಶೇಕ್ ಕುಡಿಯಕ್ಕೆ ಹೋದಾಗೆ 8 ವರ್ಷ ನಂದು ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಮಾಡ್ತಾ ಇದ್ದೆ. ಎಷ್ಟು ಸ್ಟಾಪ್ ಮಾಡಿದ್ರು ಸ್ಟೂಡೆಂಟ್ ಲೈಫ್ ಇಂದ ಸ್ಟಾರ್ಟ್ ಆಗಿದೆ, ಅದು ಸ್ಟಾಪ್ ಮಾಡಕ್ ಆಗಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ನಾನು ಆಗ್ಲೇ ಇದೆ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ಬೇಕಾದ್ರೆ ಏನು ಅಂದ್ರೆ ಪ್ಲಾನ್ ಇಲ್ಲ, ಏನ್ ರೀಸನ್ ಇಲ್ಲ, ಸುಮ್ಮನೆ ಜಸ್ಟ್ ಹೋಗಿದ್ದು. ಸ್ವಲ್ಪ ತೂಕ ಕಮ್ಮಿ ಆದ್ರೆ ಸಾಕಂತು. ಹಿಂಗ ಬಿಫೋರ್ ಇರ್ತಾ ಇತ್ತು ಲೈಫ್. ನ್ಯೂಟ್ರಿಷನ್ ಕ್ಲಬ್ ನಮ್ಮ ಸ್ಪಾನ್ಸರ್ ಕರ್ಕೊಂಡು ಹೋಗಿ ಬಿಟ್ಟಾಗ ಅಲ್ಲಿ ಶೇಕ್ ಕುಡಿತಾ ಈ ತರ ಶೇಕ್ ಮತ್ತೆ ಅಫ್ರೆಶ್ ನ ಕುಡಿತಾ ಚೆನ್ನಾಗ್ ಅನಿಸ್ತು. ಫಸ್ಟ್ ಡೇ ನಾನು ಶೇಕ್ ಇದು ಹಿಂಗ ಅಫ್ರೆಶ್ ಕೊಟ್ರು ಗ್ಲಾಸ್ ಅಲ್ಲಿ, ಪೇಪರ್ ಕಪ್ಪಲ್ಲಿ ಕೊಟ್ಟಾಗ ಇದೇ ನೀನ್ ಕಷಾಯ ಕೊಡ್ತಾರ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಆತರ ಏನ್ ಅನ್ಸಿಲ್ಲ, ಕೊಟ್ರು ಕುಡಿದೆ ಅಷ್ಟೇ. UMS ಮಾಡಿ ಅಂತಂದ್ರು, ದುಡ್ಡು ಕೊಟ್ಟೆ, ಫೋನ್ ಪೇ ಹಾಕಿದೆ, UMS ಮಾಡಿದೆ. ಅಂದ್ರೆ ನಾನು UMS ಮಾಡಿ ಒಳಗಡೆ ಹೋಗಿ ಕುತ್ಕೊಂಡಿದ್ದ ತಕ್ಷಣ ಅಫ್ರೆಶ್ ಕೊಟ್ರು. ಅಫ್ರೆಶ್ ಕೊಟ್ಟ ತಕ್ಷಣ ಕುಡಿದೆ. ಬಾಡಿಗೆ ಏನೋ ಒಂಥರ ಲೈಟ್ ಫ್ರೀ ಅನಿಸ್ತು. ನನಗೆ ಗೊತ್ತಾಗಿದ್ದೆ ನ್ಯೂಟ್ರಿಷನ್ ಕ್ಲಬ್ಗೆ ಹೋದಾಗ ನನ್ನ ಬಾಡಿ ಡಿಫಿಷಿಯನ್ಸಿ ಇದೆ ಅಂತ. ನಾನು ಅನ್ಕೊಂಡಿದ್ದೆ ನನ್ನ ಬಾಡಿಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಗುಂಡ್ಗುಡ್ತೀನಿ, ದಪ್ಪಿದ್ದೀನಿ ಅಂತ. ನನಗೆ ಸುಮಾರು 2 ದಿನಕ್ಕೆ ಇಲ್ಲ 3 ದಿನಕ್ಕೆ ಒಂದ್ಸಲ ಮೋಷನ್ ಬರ್ತಾ ಇತ್ತು. ಅವತ್ತು ಅಫ್ರೆಶ್ ಕುಡ್ದೆ, ಮತ್ತೆ ಇನ್ನೊಂದು ಅಫ್ರೆಶ್ ಕುಡಿದ್ರು. ಹೊಟ್ಟೆ ಭಾರ ಅನಿಸ್ತು, ಸಾಕಾಗಿಲ್ಲ ಸರ್, ನಿಧಾನ ಕುಡೀರಿ ಅಂತಂದ್ರು. ನಿಧಾನಕ್ಕೆ ಕುಡ್ದೆ. 2 ಅಫ್ರೆಶ್ ಕುಡ್ದೆ, ಮತ್ತೆ 1 ಶೇಕ್ ಕುಡ್ದೆ. ಆ 2 ಅಫ್ರೆಶ್ 1 ಶೇಕ್ 1 ಗಂಟೆ ಒಳಗಡೆ ಆ ಕೋಚ್ ಹೇಳೋದನ್ನ ಕೇಳಿಸ್ಕೊಂತ ಕುಡಿದಿದ್ದು ನಾನು. ಕೋಚ್ ಹೇಳ್ತಾ ಇದ್ರು ಕೇಳಿಸ್ಕೊಂತ ಕುಡ್ದೆ. ಕುಡಿದ ತಕ್ಷಣ ಬಾಡಿ ಲೈಟ್ ವೈಟ್ ಅನಿಸ್ತು. ಏನೋ ಗೊತ್ತಿಲ್ಲ, ಬೆಳಿಗ್ಗೆ ಟಿಫನ್ ಮಾಡಿದ್ರೆ ನನಗೆ ಸುಮಾರು ಒಂದು 15 ಇಡ್ಲಿ ಬೇಕಿತ್ತು. ಮತ್ತೆ ದೋಸೆ ತಿಂದ್ರೆ ಒಂದು 5-6 ದೋಸೆ ಬೇಕಿತ್ತು. ಆ ಇಡ್ಲಿ ದೋಸೆ ಪೂರಿ ತಿಂದ್ರೆ ಮತ್ತೆ ಒಂದು ರೈಸ್ ಬೇಕಿತ್ತು. ಬೆಳಿಗ್ಗೆ ಟಿಫನ್ನಿಗೆ ಅದು. ಅವತ್ತು ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ 2 ಅಫ್ರೆಶ್ ಮತ್ತೆ 1 ಶೇಕ್ ಕುಡಿದ್ರೆ ಬಾಡಿ ಲೈಟ್ ವೈಟ್ ಅನ್ನಿಸ್ತು. ನಾನು ಆಗ್ಲೇ ಹೇಳಿದೆ, ನನ್ಗೆ ಸಿಕ್ಕಾಪಟ್ಟೆ ಮೋಷನ್ ಪ್ರಾಬ್ಲಮ್ ಇರ್ತಾ ಇತ್ತು. ಎಷ್ಟು ಮೋಷನ್ ಪ್ರಾಬ್ಲಮ್ ಅಂದ್ರೆ 2 ದಿನಕ್ಕೆ ಒಂದ್ಸಲ ಮೋಷನ್ ಹೋಗ್ತಿದ್ದು. ಎಲ್ರಿಗೂ ಹಂಗೆ ಇದೆ ಬಿಡ ಅಂತ ಅನ್ಕೊಂಡಿದ್ದೆ. ಇದನ್ನ ಯಾರಿಗೆ ಹೇಳೋದು, ಯಾರಿಗೆ ಹೇಳೋದು, ಹಂಗೆ ಇರೋದು ಬಿಡ ಅಂತ ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ರೈಸ್ ತಿಂತಾ ಇದ್ವಿ, ಮೋಷನ್ ಪ್ರಾಬ್ಲಮ್ ಇರ್ತಾ ಇತ್ತು. ನೀರ್ ಕುಡಿತಿದ್ದಿಲ್ಲ. ನೀರಿಲ್ಲ, ಬಾಡಿಗೆ ನಾರಿಲ್ಲ, ಅಂದ್ರೆ ಫೈಬರ್ ಅಂಶನೂ ಇಲ್ಲ, ನೀರು ಕೂಡ ಕುಡಿತಾ ಇದ್ದಿಲ್ಲ. ಬರೀ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಏನ್ ಬೇಕಾ ತಿನ್ನೋದು ಅಷ್ಟೇ. ಇಷ್ಟೇ ಇರ್ತಾ ಇತ್ತು ಲೈಫ್. ನ್ಯೂಟ್ರಿಷನ್ ಕ್ಲಬ್ಗೆ ಹೋದೆ, 2 ಅಫ್ರೆಶ್ 1 ಶೇಕ್ ಕುಡ್ದೆ, ಬಾಡಿ ಲೈಟ್ ವೈಟ್ ಅನಿಸ್ತು. ನಾನು ಆಗ್ಲೇ ಹೇಳ್ದೆ, ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಮೋಷನ್ ಪ್ರಾಬ್ಲಮ್. ಅವತ್ತೇನೋ ಗೊತ್ತಿಲ್ಲ, ನಾನು ಅಫ್ರೆಶ್ ಮತ್ತೆ ಶೇಕ್ ಹೊರಗೆ ಎದ್ದು ಬಂದ ತಕ್ಷಣ ಫುಲ್ ಲೂಸ್ ಮೋಷನ್ ಆಗ್ಬಿಡ್ತು. ಲೂಸ್ ಮೋಷನ್ ಆಯ್ತು, ಫುಲ್ ಬಾಡಿ ಲೈಟ್ ವೈಟ್ ಅನಿಸ್ತು. ನಾನು ಯಾರಿಗೂ ಹೇಳಿಲ್ಲ, ಯಾಕಂದ್ರೆ ಲೂಸ್ ಮೋಷನ್ ಆಗಿದ್ದು ಹೇಳಿಲ್ಲ, ಏನ್ ಹೇಳಿಲ್ಲ. ಮತ್ತೆ ನ್ಯೂಟ್ರಿಷನ್ ಕ್ಲಬ್ ಮತ್ತೆ ನಾಳೆ ಬರ್ಬೇಕಲ್ವಾ, ಅಲ್ಲಿ ಹೇಳ್ದಾಗೆ ಅಲ್ಲಿ ಹೇಳ್ತಾ ಇದ್ದೆ. ಅಂದ್ರೆ ರಿಸಲ್ಟ್ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡಿದ್ದು, ಲೂಸ್ ಮೋಷನ್ ಆಗುತ್ತೆ, ಯೂರಿನ್ ಆಗ್ಬೋದು, ಮೋಷನ್ ಆಗ್ಬೋದು, ಜಾಸ್ತಿ ಆಗ್ಬೋದು ಅಂತ ಹೇಳಿ ನಾನು ಕೇಳಿಸ್ಕೊಂಡೆ. ನನಗೆ ಅಷ್ಟೊಂದಿನ ಅಂದ್ರೆ ನನ್ನ ಪ್ರಾಬ್ಲಮ್ ಇತ್ತಲ್ಲ, ಸಾಲ್ವ್ ಆಯ್ತು ಅನ್ಕೊಂಡೆ. ನನಗೆ ಮೋಷನ್ ಪ್ರಾಬ್ಲಮ್ ಇರ್ತಾ ಇತ್ತು. ಒಳಗಡೆ ಏನಿದೆ ಅದು ಹೊರಗೆ ಹೋಗುದ್ ಬಿಡು, ಕೆಟ್ಟದಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕುತ್ಕೊಂಡು ಕೇಳಿಸ್ಕೊಂಡೆ. ಯಾಕಂದ್ರೆ ನನಗೆ ಅದು ಬೇಕಿತ್ತು ಆಕ್ಚುಲಿ.
ಮೋಸ್ಟ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಾ ಇತ್ತು. 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಹೋಗ್ತಾ ಇದ್ದೆ. ಬೇಕಿತ್ತು, ಲೂಸ್ ಮೋಷನ್ ಆಯ್ತು. ಮತ್ತೆ ಯಾವ್ದೇ ತರ ಅಂದ್ರೆ ಎನರ್ಜಿ ಲಾಸ್ ಆಗಿದ್ದಿಲ್ಲ. ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾ ಇದ್ದೆ, ಎನರ್ಜಿ ಇರ್ತಾ ಇತ್ತು. ಹಂಗೆ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಂತ 1 ತಿಂಗಳಲ್ಲಿ 4 ಕೆಜಿ ವೆಯ್ಟ್ ಲಾಸ್ ಆಯ್ತು. ಸುಮ್ನೆ ಶೇಕ್ ಕುಡಿದು ಬೆಳಿಗ್ಗೆ ಒಂದು ಟಿಫನ್ ಸೇವ್ ಮಾಡಿದೆ. 1 ತಿಂಗಳಲ್ಲಿ 4 ಕೆಜಿ ವೆಯ್ಟ್ ಲಾಸ್ ಆಯ್ತು. ವೆಯ್ಟ್ ಲಾಸ್ ಆಗ್ತಾ ನನಗೆ ಆಗ್ಲೇ ಹೇಳ್ದೆ, ಸುಮಾರು 10 ವರ್ಷದಿಂದ ಇರ್ತಕ್ಕಂಥ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಅಭ್ಯಾಸ. ಒಂದಿನಕ್ಕೆ ಸ್ಟಾಪ್ ಮಾಡಕ್ ಸಾಧ್ಯನಾ? ಒಂದಿನಕ್ಕೆ ಸಾಧ್ಯನಾ? ಇಲ್ಲ, ಸ್ಟಾಪ್ ಮಾಡಕ್ ಆಗ್ಲಿಲ್ಲ. ನಾನು ಆಗ್ಲೇ ಹೇಳ್ದೆ, ಶೇಕ್ ಕುಡಿದ ತಕ್ಷಣ ಫಸ್ಟ್ ಡೇ ಲೂಸ್ ಮೋಷನ್ ಆಯ್ತು. ಮೋಷನ್ ಆದ ತಕ್ಷಣ ಮತ್ತೆ ಸಿಗರೇಟ್ ತಗೊಂಡೆ ನಾನು. ಮತ್ತೆ ಸಿಗರೇಟ್ ತಗೊಂಡು ಬಾಯಲ್ಲಿ ಇಟ್ಕೊಂಡೆ. ಸಿಗರೇಟ್ ತಗೊಂಡು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಏನೋ ಗೊತ್ತಿಲ್ಲ, ಬೇಡ ಅನ್ನಿಸ್ತು ನನಗೆ. ಅವತ್ತೇ ನನಗೆ ಏನು ಸಿಗರೇಟ್ ಏನೋ ಇದಿರ ಅಂದ್ರೆ ಓಲ್ಡ್ ಸ್ಟಾಕ್ ಇರ್ಬೋದು ಬಿಡು ಅಂತ ಹಂಗ ಅನಿಸ್ತು. ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಸಾಕ್ ಬಂದಿದ್ದು. ಮತ್ತೆ ಅವತ್ತಿಂದ ಮತ್ತೆ ಹಂಗೆ ಅಂದ್ರೆ 1 ವಾರ, 10 ದಿನ, 15 ದಿನ, 1 ತಿಂಗಳಿಗೆ ನಾನು ಆಗ್ಲೇ ಹೇಳಿದೆ, 1 ತಿಂಗಳಲ್ಲಿ 4 ಕೆಜಿ ವೆಯ್ಟ್ ಲಾಸ್ ಆದೆ. ಆ 1 ತಿಂಗಳ ಒಳಗಡೆ ನನಗೆ ಆ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಬ್ಯಾಡ ಅನ್ಸ್ಬಿಡ್ತು. ಕಂಪ್ಲೀಟ್ ಆಗಿ ಬೇಡ ಅನಿಸ್ತು. ನನಗೆ ಯಾರು ಹೇಳ್ಲಿಲ್ಲ. ಮತ್ತೆ ಕೋಚ್ ಏನು ಕೇಳಲಿಲ್ಲ. ಕೋಚ್ ಏನು ಹೇಳಿಲ್ಲ. ಸರ್ ನೀವ್ ಏನಾದ್ರೂ ಮಾಡಿ, ಏನಾದ್ರೂ ತಿನ್ನಿ, ಬೆಳಿಗ್ಗೆ 2 ಅಫ್ರೆಶ್ ಮತ್ತೆ 1 ಶೇಕ್ ಕುಡೀರಿ ಅಂತಂದ್ರು. ಅಷ್ಟೇ ಕುಡಿತಾ ಕೋಚ್ ಹೇಳೋದ್ ಮಿಸ್ ಮಾಡ್ದೆ ಕೇಳ್ದೆ. ಮತ್ತೆ ನನಗೆ ಆಗ್ಲೇ ಹೇಳ್ದೆ, 1 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಏನು ಬೇಡ ಅಂತ ಸ್ಟಾಪ್ ಮಾಡ್ದೆ. ಆ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದು ಇವ್ರು ಅಬ್ಸರ್ವ್ ಮಾಡಿದ್ರು. ಹೆಂಗ್ ಅಬ್ಸರ್ವ್ ಮಾಡಿದ್ರು ಅಂದ್ರೆ ಸ್ಮೆಲ್ ಬರ್ತಿತ್ತಲ್ಲ ಡೈಲಿ ಮನೆಯಲ್ಲಿ. ಅಬ್ಸರ್ವ್ ಮಾಡಿದ್ರು. ಮತ್ತೆ ಡೈಲಿ ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಎದ್ದೇಳ್ತಾ ಇದ್ದಾನು. ಬೆಳಿಗ್ಗೆ ಅಂದ್ರೆ ಎದ್ದ ತಕ್ಷಣ ನಂದು 6, 6:30 ಎದ್ದು ರೆಡಿಯಾಗಿ 7 ಗಂಟೆಗೆಲ್ಲ ಕ್ಲಬ್ಬಿಗೆ ಹೋಗ್ತಾ ಇದ್ದೆ. ಅದನ್ನ ಅಬ್ಸರ್ವ್ ಮಾಡ್ತಾ ಇತ್ತು. ಟಿಫನ್ ಮಾಡ್ತಿದ್ದಿಲ್ಲ. ಮನೇಲಿ ಟಿಫನ್ ಮಾಡಿ ಹೋಗ್ತಾ ಇದ್ದೆ. 2 ಹೊತ್ತು ಊಟ ಮಾಡ್ತಿದ್ದಿಲ್ಲ. ಬೆಳಿಗ್ಗೆ ಟಿಫನ್ ಮಾಡ್ತಿದ್ದಿಲ್ಲ. ಅದನ್ನ ಅಬ್ಸರ್ವ್ ಮಾಡಿದ್ರು. ಚೇಂಜಸ್ ನೋಡ್ತಾ ಇದ್ರು. 1 ತಿಂಗಳಲ್ಲಿ ಆಲ್ರೆಡಿ ನಾನು 4 ಕೆಜಿ ವೆಯ್ಟ್ ಲಾಸ್ ಆದೆ. ಹಂಗೆ ನನಗೆ ಬಾಡಿ ಚೆನ್ನಾಗ್ ಅನಿಸ್ತು, ಫ್ರೀ ಅನಿಸ್ತು. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರ್ತಾ ಇತ್ತು ಬಿಫೋರು. ಆ ಬ್ಯಾಕ್ ಪೇನ್ ಎಲ್ಲ ಶೇಕ್ ಕುಡಿದು ನಿಧಾನಕ್ಕೆ 1 ತಿಂಗಳಲ್ಲಿ ಬ್ಯಾಕ್ ಪೇನ್ ಕಡಿಮೆ ಆಯ್ತು. ನಾನು ಆಗ್ಲೇ ಹೇಳಿದೆ, ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಅಂದು ಮೋಷನ್ ಆಗ್ತಿದ್ದಿಲ್ಲ. ಮೋಷನ್ ಫ್ರೀಯಾಗಿ ಆಗ್ಲಿಕ್ಕೆ ಹೆಲ್ಪ್ ಆಯ್ತು. ಎಷ್ಟು ಬರೀ 4 ಕೆಜಿ ವೆಯ್ಟ್ ಲಾಸ್‌ಗೆ. ಸುಮಾರು 10 ವರ್ಷದಿಂದ ಇರ್ತಕ್ಕಂಥ ಅಭ್ಯಾಸ, 1 ಕೈ ಸಿಗರೇಟು, 1 ಕೈ ಟೀ ಮತ್ತೆ ದಿನ ಡೈಲಿ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಈ ಒಂದು ಅಭ್ಯಾಸ 1 ತಿಂಗಳಲ್ಲಿ ಕರೆಕ್ಟ್ ನನಗೆ ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ಲಿಕ್ಕೆ ಈ ನ್ಯೂಟ್ರಿಷನ್, ಅಫ್ರೆಶ್ ಮತ್ತೆ ಶೇಕ್ ನನಗೆ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೇದು ನಮ್ಮ ಬಾಡಿ ಕೊಟ್ರೆ ಕೆಟ್ಟದ್ದು ಬೇಡ ಅನ್ಸುತ್ತೆ ಅಂತ ನನಗೆ ಕೋಚ್ ಹೇಳ್ತಾ ಇದ್ರು. ಅದು ನನಗೆ ಎಕ್ಸ್‌ಪೀರಿಯನ್ಸ್ ಆಗಿದ್ದು 1 ತಿಂಗಳಾದ್ಮೇಲೆ. ಅಂದ್ರೆ ನಾವು ಒಳ್ಳೆ ಫುಡ್ ಕೊಟ್ರೆ ಕೆಟ್ಟದ್ದು ಬೇಡ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು. ನನಗೆ ಎಕ್ಸ್‌ಪೀರಿಯನ್ಸ್ ಆಯ್ತು 1 ತಿಂಗಳಾದ್ಮೇಲೆ. 1 ತಿಂಗಳಾದ ತಕ್ಷಣ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೆ. ಅವಾಗ ಇವ್ರು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ಹಿಂಗೆ ನಾನು ಕುತ್ಕೊಂಡು ರಿಸಲ್ಟ್‌ನ ಕೇಳಿಸ್ಕೋಬಹುದು ಅಂತ ಕೇಳಿಸ್ಕೊಂತ ಏನ್ ಕೇಳಿಸ್ಕೊಂಡೆ, ಲೇಡೀಸ್ ಒಬ್ರು ರಿಸಲ್ಟ್ ಶೇರ್ ಮಾಡ್ತಾ ಇದ್ರು. ನಾನು ರಿಸಲ್ಟ್ಸ್ ತಗೊಂಡೆ. ಲೇಡೀಸ್ ಒಬ್ರು ರಿಸಲ್ಟ್ ಶೇರ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, 2ನೇ ತಿಂಗಳಲ್ಲಿ ನನಗೊಬ್ಬ ಲೇಡೀಸ್ ರಿಸಲ್ಟ್ ಶೇರ್ ಮಾಡಿದ್ರು. ಸರ್ ನಾನ್ ಶೇಕ್ ಕುಡ್ದೆ. ನನಗೆ ಮಂತ್ಲಿ ಪೀರಿಯಡ್ಸ್ ಆದಾಗ ಮುಟ್ಟಾದಾಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಈ ಶೇಕ್ ಕುಡಿದ್ಮೇಲೆ ಆ ತರ ಯಾವುದೇ ಪೇನ್ಸ್ ಇಲ್ಲ ಸರ್. ಪೀರಿಯಡ್ಸ್ ನಾರ್ಮಲ್ ಆಗಿದೆ ಅಂತ ಕೇಳಿಸ್ಕೊಂಡ್ರು. ಆಕ್ಚುಲಿ ನಂಗೆ ಅಷ್ಟೇ ಬೇಕಿತ್ತು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ಬಿಫೋರ್ ಲೈಫ್ ಸ್ಟೈಲ್ ಅಲ್ಲಿ ನನ್ನ ಹೆಂಡತಿ ಪೀರಿಯಡ್ಸ್ ಮುಟ್ಟಾದಾಗೆ 3 ರಿಂದ 4 ದಿನ ಮನೆಯಲ್ಲಿ ಏನ್ ಅಡ್ಗೆ ಇರ್ತಿದ್ದಿಲ್ಲ. 3 ಹೊತ್ತು ಅಡ್ಗೆ ಹೊರಗಡೆಯಿಂದನೇ ತರ್ಬೇಕು. 4 ಜನಕ್ಕೆ ಹೊರಗಡೆಯಿಂದ ತಿನ್ಬೇಕಾಗಿತ್ತು. ಮತ್ತೆ ಸಿಕ್ಕಾಪಟ್ಟೆ ಕೋಪ, ಸಿಟ್ಟು, ಎಷ್ಟು ಸಿಟ್ಟು ಅಂದ್ರೆ ಮಾತಾಡ್ಸಂಗಿಲ್ಲ. ರೂಮಲ್ಲಿ ಮಕ್ಕೊಂಡ್ರೆ 3 ಹೊತ್ತು ಅಡ್ಗೆ ತಂದು ಹೋಟೆಲಿಂದ ತಂದು ಇಡ್ಬೇಕು. ಮಾತಾಡ್ಸಂಗಿಲ್ಲ. ಏನು ಡೋರ್ ಕೂಡ ತೆಗಿಯಂಗಿಲ್ಲ. ಅಷ್ಟು ಸಿಕ್ಕಾಪಟ್ಟೆ ಕೋಪ ಇರ್ತಾ ಇತ್ತು. ಹಂಗ್ ಲೈಫ್ ಇರ್ತಾ ಇತ್ತು. ಹಂಗಿರೋದು ಅಂದ್ರೆ ಯಾಕಂದ್ರೆ ಅಷ್ಟು ಹೊಟ್ಟೆ ನೋವು ಇವರಿಗೆ. ಪೀರಿಯಡ್ ಆದಾಗ ಅಷ್ಟು ಹೊಟ್ಟೆ ನೋವು ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಮಾತಾಡ್ಸಂಗಿಲ್ಲ. ಆಕ್ಚುಲಿ ಅಂದ್ರೆ ನನಗೆ ಅದೇ ಬೇಕಿತ್ತಲ್ಲ ಬಿಫೋರ್ ಲೈಫ್ ಅಲ್ಲಿ. ನಾನು ಮನೇಲಿ ಬರ್ತಿದ್ದಿಲ್ಲ. ಊಟ ಕೊಡ್ತಿದ್ದು ತಂದು ಹೋಗ್ತಾ ಇದ್ದೆ. ಹಂಗಿರ್ಬೇಕಾದ್ರೆ ನಾನು 1 ತಿಂಗಳಲ್ಲಿ ಆಲ್ರೆಡಿ ನನ್ನ ಮೈಂಡ್ ಸೆಟ್ ಚೇಂಜ್ ಆಗಿತ್ತು. ಏನಂದ್ರೆ ಫ್ಯಾಮಿಲಿ ಟೈಮ್ ಕೊಡ್ಬೇಕು. ನಾನ್ ಚೆನ್ನಾಗಿರ್ಬೇಕು. ಹೆಂಡತಿ ಮಕ್ಳು ನೋಡ್ಕೋಬೇಕು. ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು, ನೋಡ್ಕೋಬೇಕಂತ 1 ತಿಂಗಳು ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಂತ ಒಳ್ಳೆ ಅಫ್ರೆಶ್ ಮತ್ತೆ ಶೇಕ್ ಕುಡಿತಾ, ಒಳ್ಳೆ ಫುಡ್ ತಿಂತ ಕೇಳಿಸ್ಕೊಂಡಿದ್ಕೆ ನನಗೆ ಏನ್ ಶೇಕ್ ಕೊಡ್ಬೇಕು ಅಂತ ಅವಾಗ ಅನಿಸ್ತು. ಏನ್ ಶೇಕ್ ಕೊಡ್ಬೇಕು ಅಂತ ಅನಿಸ್ತು. ನಾನು ಹೋದೆ. ಇವ್ರು ಯಾರಾದ್ರು ಅಬ್ಸರ್ವ್ ಮಾಡಿದ್ರು, ನೀನ್ ಡೈಲಿ ಬೆಳಿಗ್ಗೆ ಎದ್ದೇಳ್ತಿದ್ದಿಲ್ಲ, 6 ಗಂಟೆಗೆ ಎದ್ದು ರೆಡಿ ಆಗ್ತಿದ್ಯಾ, ಎಷ್ಟು ರೆಡಿ ಆಗಿ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡ್ತಿಲ್ಲ, ಮನೆಗೆ ಎಲ್ಲಿಗೆ ಹೋಗ್ತಾ ಇದ್ಯಾ? ಕ್ವಶನ್. ಎಲ್ಲಿಗೆ ಹೋಗ್ತಾ ಇದ್ಯಾ ಅಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಗಲಾಟೆ ಸ್ಟಾರ್ಟ್ ಆಯ್ತು. ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಮತ್ತೆ ಬಂದು ಕೋಚ್‌ಗೆ ಹೇಳ್ದೆ, ಪ್ರೇಮ ಮೇಡಮ್‌ಗೆ ಹೇಳ್ದೆ, ಮೇಡಮ್ ಹಿಂಗ್ ಆಗ್ತಾ ಇದೆ. ನನಗೆ ಶೇಕ್ ಕೊಡ್ಬೇಕಂತ ಅನಿಸ್ತು. ಅವ್ರು ಯಾರೋ ಲೇಡೀಸ್ ರಿಸಲ್ಟ್ ಹೇಳಿದ್ರು. ಪೀರಿಯಡ್ಸ್ ಚೆನ್ನಾಗಿ ಆಗ್ತಾ ಇದೆ, ಹೊಟ್ಟೆ ನೋವಿಲ್ಲ ಅಂತ. ನಾನು ಕೊಡ್ಬೇಕು ನಮ್ಮ ಮೇಡಮ್‌ಗೆ ನನ್ನ ಹೆಂಡತಿ ಕೊಡ್ಬೇಕಂತ ಅನ್ಕೊಂಡೆ. ಆದ್ರೆ ನನ್ನ ಹೆಂಡತಿ ಒಪ್ತಾ ಇಲ್ಲ ಮೇಡಮ್. ಮನೆಯಲ್ಲಿ ಜಗಳ ಆಡ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೆ, ಏನ್ ಮಾಡ್ತಿದ್ದೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಅಂದ್ರು. ಓಕೆ ಸರ್, ನೀವ್ ಏನ್ ಹೇಳಕ್ ಹೋಗ್ಬೇಡ್ರಿ, ಕ್ಲಬ್ಬಿಗೆ ಕರ್ಕೊಂಡ್ ಬನ್ನಿ ಅಂತಂದ್ರು. ಕ್ಲಬ್ಬಿಗೆ ಕರ್ಕೊಂಡು ಹೋದೆ. ಆ ಕ್ಲಬ್ಬಿಗೆ ಕರ್ಕೊಂಡು ಹೋಗಿ ಇವ್ರು ಬಂದಿದ್ದು ವಿತೌಟ್ ರೀಸನ್. ಏನು ರೀಸನ್ ಇಲ್ಲ. ಏನ್ ರೀಸನ್ ಇಲ್ಲದೆ ಬಂದ್ರು. ಚೆನ್ನಾಗಿದೆ ಅಂತಾನೆ ಬಂದ್ರು. ಓಕೆಪ್ಪ, ನೀನ್ ಚೆನ್ನಾಗಿದೆ ಕರೆಕ್ಟು. ಈ ಶೇಕ್‌ನ ತಗೊಂಡು ನಿನ್ ಗಂಡ ವೇಟ್ ಲಾಸ್ ಆಗ್ತಾ ಇದ್ದಾನೆ, ಚೆನ್ನಾಗಿದ್ದಾನೆ, ನೀನು ಕುಡಿ ಅಂತಂದ್ರು. ದುಡ್ಡಿಗೇನ್ ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಇ.ಎಂ.ಎಸ್ ಮಾಡಿ ಶೇಕ್‌ನ ಮನೆಗೆ ತಗೊಂಡು ಹೋದ್ವಿ. ಇವ್ರು ಮನೇಲಿ ಸ್ಟಾರ್ಟ್ ಮಾಡಿದ್ದು. ಮನೇಲಿ ಇವ್ರು ಸ್ಟಾರ್ಟ್ ಮಾಡಿದ್ರು. ಇವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಅಂದು ಇವ್ರು ಒಂದು 10 ನಿಮಿಷ ಇವ್ರು ರಿಸಲ್ಟ್ ಹೇಳ್ತಾರೆ. ಇವ್ರು ರಿಸಲ್ಟ್ ಇವ್ರೇ ಹೇಳ್ತಾರೆ, ಕೇಳಿಸಿ.
ಡನ್ ಮಾಡಿ. ಕೇಳ್ತಿದೆ ಅಂತಂದ್ರೆ ಡನ್ ಮಾಡಿ, ಓಕೆನಾ? ಸೊ ಹೇಳ್ತಾ ಇದ್ರು ಸರ್ ಅವಾಗ್ಲೇ, ಅಂದ್ರೆ ನನ್ಗೆ ಯಾವಾಗ್ಲೂ ಮನೇಲಿ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಲೈಫ್ ನ ಎಂಜಾಯ್ ಮಾಡ್ಬೇಕು, ಗಂಡ ಹೆಂಡತಿ ಏನ್ ಅನ್ಕೊಂತೀನಿ ಅದೆಲ್ಲ ಲೀಡ್ ಮಾಡ್ಬೇಕು ಅಂತ ಆಸೆ ಇರ್ತಾ ಇತ್ತು ನನ್ಗೆ. ತುಂಬಾ ಚೆನ್ನಾಗಿರ್ಬೇಕು ಲೈಫ್ ಅಲ್ಲಿ, ಫುಲ್ ಎಂಜಾಯ್ ಮಾಡ್ಬೇಕು ಲೈಫ್ ಅಂತ ನನಗೆ ಆಸೆ ಇರ್ತಾ ಇತ್ತು. ಇವ್ರು ಹೇಳಿದ್ರು ಡ್ರಿಂಕ್ ಸ್ಮೋಕ್ ಅಂತ ಹ್ಯಾಬಿಟ್ಸ್ ಅನ್ನೋದು ಗೊತ್ತಿದ್ದಿಲ್ಲ. ಮದ್ವೆಕಿನ್ನ ಮುಂಚೆ ಇತ್ತು, ಮದ್ವೆ ಆದ್ಮೇಲೆ ಕೂಡ ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ನನಗೆ ಬರೀ ಚಿಕ್ಕ ಏಜು ಶೇಕ್ ತಗೊಂಡ್ ಅಂದ್ರೆ ಸ್ಟಾರ್ಟಿಂಗ್ ಶೇಕ್ ತಗೊಳ್ಳೋವಾಗ ನಮ್ಗೆ 26 ವರ್ಷ ಇರ್ತಾ ಇತ್ತು. 26 ವರ್ಷಕ್ಕೆ ಇಷ್ಟು ಡ್ರಿಂಕ್ ಸ್ಮೋಕ್ ಮಾಡ್ತಾ ಇದಾರಲ್ಲ, ಎಷ್ಟು ಸ್ಮೆಲ್ ಬರ್ತದಲ್ಲ, ನಮ್ಮ ಮನೇಲಿ ರಿಲೇಷನ್ ಅಲ್ಲಿ ಗೊತ್ತಾದ್ರೆ ಹೆಂಗೆ ಅಂತ ನನಗೊಂದು ಬೇಜಾರಾಗ್ತಾ ಇತ್ತು. ಲೈಫ್ ಎಂಜಾಯ್ ಮಾಡ್ಬೇಕಂತಿದ್ರೆ ಇವ್ರು ಯಾಕೆ ಈ ಹ್ಯಾಬಿಟ್ಸ್, ಎಲ್ಲಿಗೆ ನಾವು ಹೋದ್ರೆ ನನಗೆ ಮರ್ಯಾದೆ ಇರೋದಿಲ್ಲ, ಚೆನ್ನಾಗಿರ್ಬೇಕಂತ ಅನ್ಕೊಂಡ್ರೆ ಯಾವಾಗ್ಲೂ ಜಗಳ. ನನಗೆ ಡ್ರಿಂಕ್ ಸ್ಮೋಕ್ ಅಂದ್ರೆ ಆಗಲ್ಲ. ಅದೇ ಹ್ಯಾಬಿಟ್ಸ್ ಇವ್ರು ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ರು. ಬೇಜಾರಾಗೋದು, ಅಳು ಬರೋದು, ದಿನಾ ಜಗಳ ಮಾಡೋದು. ಜಗಳ ಮಾಡಿದ್ರಿಗಿನ ಅವ್ರೊಂದ್ ರೂಮಲ್ಲಿ ನಾನೊಂದ್ ರೂಮಲ್ಲಿ, ನೀನು ಮಾತಾಡ್ಸ್ಬೇಡ ನಾನು ಮಾತಾಡ್ಸ್ಬೇಡ. ಒಂದ್ ವೇಳೆ ಬಂದ್ರಿಗಿನ ಅಡಿಗೆ ಎಲ್ಲಾ ರೆಡಿ ಮಾಡಿ ಒಂದ್ ಕಡೆ ಎಲ್ಲಾದ್ರೂ ಇಟ್ಟು ನಾನ್ ಮಲಗ್ ಬಿಡ್ತಿದ್ದೆ. ಸಿಟ್ಟು ಮತ್ತೆ ಬಂದ ಅಂದ್ರೆ ಜಗಳ. ನಾನ್ ಜಗಳ ಮಾಡೋದಕ್ಕ ಇವ್ರಿಗೆ ಇಷ್ಟ ಆಗ್ತಿದ್ದಿಲ್ಲ. ಇವ್ರೇನ್ ಮಾಡ್ತಾ ಇದ್ರು, ಹೋದ್ರೆ ಜಗಳ ಮಾಡ್ತಾಳ, ಡ್ರಿಂಕ್ ಮಾಡಿನಲ್ಲ ಸ್ಮೆಲ್ ಬಂದ್ಬಿಡತ್ತಂತಂದು 9 ಗಂಟೆಗೆ ಹಂಗೆಲ್ಲ ಮಾಡಿ ರಾತ್ರಿ 11 ಗಂಟೆಗೆ ಬರ್ತಾ ಇದ್ರು, ಸ್ಮೆಲ್ ಬರ್ಬಾರ್ದು ಅಂತ. ನಾನ್ ಬಿಡ್ತೀನ, ಈಜಾಗ್ ಕೈ ನೋಡೋದು, ಕೈ ನೋಡೋದು, ಹಿಂಗ್ ಕೈ ಕೊಡು, ಸುಮ್ನೆ ಅನುಮಾನ ಜಾಸ್ತಿ. ಕುಡ್ ಬಂದಿರ್ತಾನೆ ಅಂತಂದ್. ಯಾಕಂದ್ರೆ ದಿನ ಮಾಡೋನ್ ಇವತ್ತು ಮಾಡೋದಿಲ್ಲ ಅಂತಂದ್ರೆ ಹೆಂಗ್ ನಂಬಕ್ಕಾಗುತ್ತೆ? ಕೈ ನೋಡೋದು, ಸ್ಮೆಲ್ ನೋಡೋದು ಹಂಗೆಲ್ಲ ಮಾಡ್ತಾ ಇದ್ದೆ. ಹಂಗ್ ಮಾಡೋವಾಗ ಇವ್ರಿಗೆ ಇಷ್ಟ ಆಗ್ತಿದ್ದಿಲ್ಲ. ಅನುಮಾನ ಬೀಳ್ತದಾಳ ಇವಳು ಅಂತ ಹಂಗಲ್ಲ ಅನ್ಕೊಂತ ಇದ್ರು. ದಿನ ಹಿಂಗೆ ಕಂಟಿನ್ಯೂ ಜಗಳ ಆಗ್ತಾ ಇತ್ತು. ಯಾವಾಗ ಇವ್ರು ನ್ಯೂಟ್ರಿಷನ್ ಕ್ಲಬ್ಬಿಗೆ ಹೋಗಿ ಶೇಕ್ ತಗೊಂಡು ಚೇಂಜ್ ಮಾಡ್ಕೊಂತ ಹೇಳ್ದ್ರಲ್ವಾ, ಮುಂಚೆ ಬಿಫೋರ್ ಲೈಫ್ ಸ್ಟೈಲ್ಗೆ ಶೇಕ್ ತಗೊಂಡು ದಿನ ಚೇಂಜ್ ಆಗ್ತಾ ಬಂದ್ರು. ಮತ್ತೆ ಚೇಂಜ್ ನನಗೆ ಗೊತ್ತೇ ಇಲ್ಲ ಇವ್ರು ಶೇಕ್ ತಗೊಳ್ಳೋದು. ಮತ್ತೆ ಡೌಟ್ ಬರಲ್ವಾ? ಎಲ್ರಿಗೂ ಬಂದಂಗೆ ನನ್ಗೂ ಬರುತ್ತೆ. ನಾನು ಎಬ್ಸಿದ್ರೆ ಎದ್ದೋಳನಲ್ಲ, 8 ಗಂಟೆ ಆದ್ರೂನು 9 ಗಂಟೆ ಆದ್ರೂನು ಮಲಗಿರೋನು, ಸ್ನಾನ ಮಾಡೋನಲ್ಲ, ಮಕ ತೊಳ್ಕೊಂಡು ಹಂಗೆ ಡ್ಯೂಟಿ ಡ್ರೆಸ್ ಅಲ್ಲೇ ಹೋಗೋನು. ಬೆಳಗ್ಗೆನೆ ಮತ್ತೆ 6ವರೆಗೆ ಸ್ನಾನ ಮಾಡೋದು, ಶರ್ಟ್ ಹಾಕೊಳ್ಳೋದು, ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗೋದು. ಹಂಗ ಅನ್ಕೊಂಡ್ ನನಗ್ ಮೈಂಡಾಗ ಏನ್ ಬಂತು, ಈಗ ನಾನ್ ಜಗಳ ಮಾಡೋದಕ್ಕ ನಾನ್ ಇಷ್ಟ ಆಗಿದ್ದಂಗಿಲ್ಲ, ಆಗ್ಲೇ ಬೇರೆಕಿನ್ ನೋಡ್ಕೊಂಡಿದ್ದಂಗೆ ಇದಾನ ಅಂತ ಈ ಮೈಂಡ್ ಸೆಟ್ ಅನ್ನ ತಲೆಗ್ ಬಂದ್ಬಿಡ್ತು. ಯಾಕಪ್ಪ ಅಂತಂದ್ರೆ ಏನಿರುತ್ತೆ ನನ್ ಮನೇಲಿ ಏನಿದೆ, ಬರೀ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟಿ, ತಪ್ಪಿದ್ರೆ ಸೀರೆ, ಅಲ್ಲ ಸಾರಿ ನೈಟಿ, ಟಿವಿ ನೋಡೋದು, ಮೊಬೈಲ್ಗಳು ನೋಡೋದು. ಆ ಟಿವಿದಾಗ ಏನ್ ಬರುತ್ತೆ, ಬರೀ ಇದೇ ಬರುತ್ತೆ ಸೀನ್. ನನ್ ಗಂಡ ಕೂಡ ಹಂಗೆ ಅಂತ ಅನ್ಕೊಂಡು ನಾನು ಹಂಗ ಅನ್ಕೊಂಡು ನಾನು ಏನ್ ಮಾಡ್ತಿದ್ದೆ ಗೊತ್ತಿಲ್ಲ. ಇನ್ನ ಯಾರೇನ್ ಹೇಳ್ಕೊಟ್ಟಿಲ್ಲ, ನನ್ ಮೈಂಡ್ ಸೆಟ್ ಏನಲ್ಲ. ಟಿವಿ ನೋಡ್ತಿದ್ದೆ ಅಲ್ವಾ, ಯೂಟ್ಯೂಬ್ ನೋಡೋದು, ಯಾವ್ದೇ ಸಿನಿಮಾ ಬಂದ್ರೆ ಇನ್ನ ಗಂಡ ಇಂತ ಜಗಳ ಬರೀ ಅದೇ. ಡ್ರಿಂಕ್ ಬಿಡ್ಸ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಬರೀ ಇದೇ ಯೋಚನೆ. ನಾನ್ ನನ್ ಗಂಡ ಇಂತ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ನನ್ ಗಂಡ ಚೆನ್ನಾಗಿರ್ಬೇಕು, ತುಂಬಾ ಎಂಜಾಯ್ ಮಾಡ್ಬೇಕು, ಲೈಫ್ ನ ಇಷ್ಟಪಟ್ಟಿದ್ದು ಡ್ರೆಸ್ ಹಾಕೋಬೇಕು. ಇವಾಗ ಏನ್ ನಾವು ಡ್ಯಾನ್ಸ್ ಮಾಡಿದ್ವು ಹಂಗಿರ್ಬೇಕಂತ ತುಂಬಾ ಡ್ರೀಮ್ ಇತ್ತು ನನ್ಗೆ. ಅಂತೆಲ್ಲಾ ಡ್ರೀಮ್ ಇರೋವಾಗ ಮತ್ತೆ ಹಿಂಗಿದ್ದವಾಗ ಆಗುತ್ತಲ್ವಾ, ಮನೇಲಿ ವಾತಾವರಣ ಅನ್ನೋದೇ ಕೆಟ್ಟೋಗುತ್ತೆ. ನಮ್ ಮನೇಲಿ ಕೂಡ ಯಾವಾಗ ಸ್ಟಾರ್ಟಿಂಗ್ ಚೆನ್ನಾಗಿದ್ವಿ, ಯಾವಾಗ ಒಬೆಸಿಟಿ ಅನ್ನೋದು ಜಾಸ್ತಿ, ತೂಕ ಜಾಸ್ತಿ ಆಗ್ತಾ ಬಂದ್ವು, ಒಬ್ರಿಗೊಬ್ರು ಇಷ್ಟ ಆಗ್ಲಿದ್ದಂಗ ಆಯ್ತು. ಮತ್ತೆ ಇವ್ರ ಹಂಗ್ ಮಾಡೋದಕ್ಕ ಇಷ್ಟನೇ ಆಗ್ತಾ ಇದ್ದಿಲ್ಲ. ಜಗಳ ಮಾಡೋದು, ಒಂಥರ ಹಿಂಸೆ ಆಗುದು. ಜೀವನ ಅನ್ನೋದೇ ಹಿಂಸೆ ಆಗ್ಬಿಡುತ್ತೆ. ಯಾಕಪ್ಪ ಈ ಜೀವನ, ಮದ್ವೆ ಆಗೋದ್ ಯಾಕ, ಮಕ್ಳಾಗೋದ್ ಯಾಕ, ಈ ಲೈಫೇ ಬೇಡ, ಸುಮ್ನೆ ಹೋಗ್ಬಿಡ ನಾನೇ ಅನ್ನೋ ತರ ಡಿಸೈಡ್ ಕೂಡ ಬಂದಿದ್ದೆ. ಈ ಲೈಫೇ ಬೇಡ, ಏನು ಬೇಡ ಅಂತ. ಬಟ್ ಇರುತ್ತಲ್ವಾ, ಮಕ್ಕಳ್ ಮಾಡ್ಕೊಂಡಿದ್ವಲ್ಲ, ಮಕ್ಳಿದಾರಲ್ವಾ, ಮಕ್ಳಿಗೋಸ್ಕರನಾಗ್ಲಿ ನಾನ್ ಇರ್ಬೇಕು, ಚೆನ್ನಾಗಿರ್ಬೇಕು, ಹೆಂಗಾರ ಮಾಡಿ ನನ್ ಗಂಡನ್ ಡ್ರಿಂಕ್ ಸ್ಮೋಕ್ ಇರೋದನ್ನೆಲ್ಲ ಹ್ಯಾಬಿಟ್ಸ್ ಇಂದ ಹೊರಗ್ ತರ್ಬೇಕು ನಾನು ಅಂತಂದು ಆ ಮೊಬೈಲ್ಗಳಾಗ, ಫೇಸ್ಬುಕ್ ನಾಗ ಡ್ರಿಂಕ್ ಬಿಡೋದ್ ಹೆಂಗೆ ಅಂತ ಅನ್ನದಾಗ ಹಾಕೊಡೋದು, ಅದು ಆ ಸಾರಲ್ಲಿ ಹಾಕೊಡೋದು, ಎಲ್ಲಾದು ಹುಡುಕ್ತಾ ಇದ್ದೆ, ಸರ್ಚ್ ಮಾಡ್ತಾ ಇದ್ದೆ. ಯಾವ್ದನ್ನ ಟಿವಿದಾಗ ಹೇಳಿದಾರ ಅಂತಂದ್ರೆಗಿನ ಅದು ಕೂಡ ತರ್ಸ್ಕೊಂಡು ಅನ್ನದಲ್ಲಿ ಹಾಕೊಡೋದು, ಇವ್ರಿಗೆ ಗೊತ್ತಾಗ್ಬಾರ್ದು ಅಂತಂದು ಏನೊಂದ ನಮ್ಸಿ ತಿನ್ಸಿದ್ರೆ ಏನಂತಂದ್ರೂ ಬಿಡ್ತಾ ಇದ್ದಿಲ್ಲ. ಏನಂದ್ರೂ ಬಿಡ್ತಾ ಇದ್ದಿಲ್ಲ. ಬೇಜಾರಾಗೋದು, ಅಳು ಆಗೋದು, ಎಲ್ಲಿಗಾನ ಹೋಗ್ಬೇಕಪ್ಪ ಅಂದ್ರೆ ಇಂತ ಹುಡುಗನ್ ಕರ್ಕೊಂಡ ಎಲ್ಲಿಗ್ ಹೋಗ್ತಿದ್ ಬಿಡು ಅನ್ನೋ ತರ ಬೇಜಾರಾಗೋದು. ಎಲ್ಲಿಗ್ ಹೋಗ್ತಾನೆ ಇದ್ದಿಲ್ಲ. ಹೋಗ್ಬೇಕಂಬದ್ ಇಷ್ಟ, ಬಟ್ ಹಿಂಗಿದ್ದಾಗ ಎಲ್ಲಿಗ್ ಹೋಗಕ್ಕಾಗುತ್ತೆ, ಇಷ್ಟನೇ ಬರಲ್ಲ. ಸುಮ್ನೆ ಆಗ್ಬಿಡ್ತಿದ್ದೆ. ಫ್ಯಾಮಿಲಿದಲ್ಲಿ ನಾವು ಚೆನ್ನಾಗಿದೀವಿ ಅನ್ನೋದು ತೋರ್ಸ್ಕೋಬೇಕು, ಲೈಫ್ ನ ಎಂಜಾಯ್ ಮಾಡ್ಬೇಕಂತ ಆಸೆ ಇರ್ತಾ ಇತ್ತು. ಬಟ್ ಹಿಂಗಿದ್ದಾಗ ನಮ್ ಫ್ಯಾಮಿಲಿಗೆ ಏನಾನ ಗೊತ್ತಾದ್ರೆ ನಾನು ಹೆಂಗೆ ಅಂತ ಕೂಡ ಒಂದ್ ಕಡೆ ಬೇಜಾರಾಗ್ತಾ ಇತ್ತು. ಬಟ್ ಯಾವಾಗ ಇವ್ರು ಹೋದ್ರು, ಕ್ಲಬ್ಬಿಗೆ ಹೋಗ್ತಾ ಚೇಂಜ್ ಆದ್ರು, ಒಂದಿನ ಯಾವಾಗ ಸಣ್ಣ ಆಗ್ತಾ ಬಂದ್ರು, ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಬಂತು. 7 ಗಂಟೆಗೆ ಎದ್ದಾಳೋದು, ಡ್ರೆಸ್ ಕೋಡ್ ಆಗಿರ್ಬೋದು ಮೇಂಟೈನ್ ಮಾಡ್ತಾ ಇದ್ರು. ನನಗೆ ಅನುಮಾನ ಬಂದು ಒಂದಿನ ಹಿಡಿದು ಕೇಳ್ದೆ ನಾನು. ಶರ್ಟ್ ಇರುತ್ತಲ್ವಾ ಕಾಲರ್, ಅದನ್ನ ಹಿಡಿದು ಕೇಳ್ದೆ, ಎಲ್ಲಿಗ್ ಹೋಗ್ತಾ ಇದೀಯ ನೀನು? ಅವಾಗ್ಲೇ ಬೇಜಾರಾಗ್ಬಿಡ್ತಾ, ಅವಾಗ್ಲೇ ಬೋರ್ ಆಗ್ಬಿಟ್ಟಿದ್ದೀನ ನಾನ್ ನಿನ್ಗೆ, ಹಂಗೆ ಹಿಂಗೆ ಎಲ್ಲವರಿಗೆ ತಾಳ್ಮೆ ಇರುತ್ತೆ, ಹೌದಲ್ವಾ? ಬಟ್ ಇವ್ರು ಚೆನ್ನಾಗ್ ಆಗ್ಬೇಕಂತ ಹೋಗ್ತಾ ಇದಾರಂತ ಗೊತ್ತು, ಬಟ್ ನನಗ್ ಗೊತ್ತಿಲ್ವಲ್ಲ, ಇವ್ರಿಗ್ ಗೊತ್ತು. ಬಟ್ ಇವ್ರು ನನಗೆ ಹೇಳಿಲ್ಲ. ಕೇಳಿದಕ್ಕೆ ನಾನೇನ್ ಮಾಡಿದೆ, ಹಿಡಿದು ಕೇಳ್ದೆ, ಕಾಲರ್ ಇಟ್ಕೊಂಡು ಹಿಡಿದು ಕೇಳ್ದೆ, ಎಲ್ಲಿಗ್ ಹೋಗ್ತಾ ಇದೀಯ ನೀನು? ನಾನು ಅವಾಗ್ಲೇ ಬೋರ್ ಆಗ್ಬಿಟ್ಟಿದ್ದೀನ ನಿನ್ಗೆ, ಅವಾಗ್ಲೇ ಬೇಜಾರಾಗ್ಬಿಟ್ಟಿದ್ದೀನ, ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ಹಿಡಿದು ಕೇಳಿದ್ಕ ಅವಾಗ ನನ್ನ ನಮ್ಸಿ ಕರ್ಕೊಂಡ್ ಬಂದು ಕುಂದರ್ಸಿ ಹೇಳಿದ್ರು, ಇಲ್ಲ ನಾನು ಈ ತರ ಹಿಂಗ್ ಬೇಕಾಸಿ ಈಗ ತಗೊಂತಾ ಇದೀನಿ ಶೇಕ್. ಅದ್ಯಾ ಶೇಕ್ ನಿಂಗೆ?
ಅದ್ಯಾಕ್ ನೀನ್ ಏನ್ ಮಾಡ್ತೆ ನಿನ್ನ ನೀನು ಶೇಕ್ ತಗೊಳಕ್ ಹೋಗ್ತದ್ಯಾ ಹುಡುಗನ್ ನೋಡಕ್ ಹೋಗ್ತದ್ಯಾ ಹುಡುಗಿ ನೋಡಕ್ ಹೋಗ್ತದ್ಯಾ ಶೇಕ್ ತಗೊಳಕ್ ಹಿಂಗಾದ್ರೆ ಎದ್ದು ಹೋಗ್ಬೋದಲ್ವಾ ಹೆಂಗಾದ್ರೆ ಎದ್ದೋಗ್ ತಗೋಬೋದಲ್ವಾ ನೀ ಏನ್ ಚೇಂಜ್ ಆಗಿದ್ಯಾ ನೀನ್ ಹುಡುಗಿನ್ ನೋಡಕ್ ಹೋಗ್ತಾ ಇದ್ಯಾ ಹೆಂಗಂದ್ರೆ ಹಂಗೆ ಬೈಯೋದು ಆ ಕ್ಲಬ್ ಅಲ್ಲಿ ಯಾರು ಇರ್ತಾರೆ ಲೇಡೀಸ್ ಇರ್ತಾರ ಬಾಯ್ಸ್ ಇರ್ತಾರ ಹಿಂಗೆ ಹಿಡಿದು ಕೇಳ್ತಾ ಇದ್ದಾರಲ್ಲ ಅದಕ್ಕೆ ಇವ್ರ ಏನ್ ಮಾಡ್ತಿದ್ರು ನಾನು ಏನ್ ಮನೇಲಿ ಜಗಳ ಮಾಡ್ತೀನಿ ದಿಟ್ಟು ತಗೊಂಡೋಗಿ ಆ ಕೋಚಿಗೆ ಹೇಳು ಮೇಡಮ್ ಹಿಂಗ್ ಮಾಡ್ತಾರೆ ಮೇಡಮ್ ಜಗಳ ಮಾಡ್ತಾರೆ ಮೇಡಮ್ ಸಾಕಾಗ್ಬಿಡುತ್ತೆ ಮೇಡಮ್ ಅಂತ ಇವ್ರು ತಗೊಂಡೋಗಿ ಹೇಳೋದು ಮತ್ತೆ ಕೋಚ್ ಏನ್ ಮಾಡಿದ್ರು ನಾನ್ ಹೆಂಗ್ ಸರಿ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರುತ್ತಲ್ವ ನನ್ನಂತರ ಎಷ್ಟೋ ಜನ ಸರಿ ಮಾಡಿದಾರೆ ನಾನೆಲ್ಲ ಏನ್ ಮಾಡ್ರು ಅದಕ್ಕೆ ಕರ್ಕೊಂಡ್ ಬಾ ಅಂತ ಬಂದಿದ್ರು ಕೋಚು ನನಗ್ ಬಂದ್ ಹೇಳಿದ್ರು ನನಗೆ ಅವಾಗೆ ಸಿಕ್ತು ಪಾಯಿಂಟ್ ಎಲ್ಲಿ ಸಿಕ್ತು ಗೊತ್ತಾ ನಾನು ಅಂತಿದ್ದೆ ಅಲ್ವಾ ಬರೀ ಹುಡುಗಿರ್ ಇರ್ತಾರ ಹುಡುಗಿ ನೋಡಕ್ ಹೋಗ್ತಾ ಇದ್ಯಾ ನೀನು ನಾನ್ ಸಾಕಾಗ್ಬಿಟ್ಟೈತೆ ಜಗಳ ಮಾಡ್ತಾ ಇದೀನಲ್ಲ ಅದಕ್ಕೆ ನೀನ್ ಬೋರ್ ಆಗಿ ಇನ್ನೊಬ್ಬರು ನೋಡ್ಕೊಳಕ್ ಹೋಗ್ತಾ ಇದೀಯಾ ಅದಕ್ಕೆ ಇಷ್ಟು ಚೆನ್ನಾಗಾಗಿ ನೀನು ಹೋಗ್ತಾ ಇದೀಯ ಅಂತ ನಾನು ಸಿಕ್ಕಿತ್ತಲ್ವಾ ಚಾನ್ಸ್ ಸಿಕ್ಕಿದ್ದೆ ಬಿಡ್ಬಾರ್ದಂತಂದು ನಡಿ ಅದೋಗ ನಡಿ ಯಾರ್ ಇರ್ತಾರ ನೋಡೋಣ ಅಂತಂದು ಸಂಜೆ ಟೈಮಲ್ಲಿ ಹೋಗಿದ್ದೆ ಇಲ್ಲ ಅಲ್ಲಿ ಕೂಡ ಬಹಳ ಜನ ಇರ್ತಾರೆ ಚೇರ್ ಹಾಕೊಂಡು ಕುತ್ಕೊಂಡು ಚೆನ್ನಾಗಿ ರಿಸಲ್ಟ್ಸ್ ಎಲ್ಲ ತಗೊಂಡಿರ್ತಾರೆ ನನಗೆ ಹೇಳಿದ್ರು ಇವ್ರು ಹಿಂಗ್ ಶೇಕ್ ತಗೋ ಚೆನ್ನಾಗ್ ಆಗ್ತೀಯ ನೀನು ಅಂತಂದು ಬಟ್ ಆ PCOD ಪ್ರಾಬ್ಲಮ್ ಇತ್ತು ಮುಂಚೆ ನನಗೆ ಅಂದ್ರೆ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ಲೈಫ್ ಎಂಜಾಯ್ ಮಾಡ್ಬೇಕಂತಿತ್ತು ದುಡ್ಡು ಇತ್ತು ಒಟ್ಟಿಗೆ ಬಟ್ಟಿಗೆ ಏನ್ ಕಡಿಮೆ ಇದ್ದಿಲ್ಲ ಲೈಫ್ ನ ಎಂಜಾಯ್ ಮಾಡ್ಬೇಕಂತಿತ್ತು ಬಟ್ ಯಾವ ತರ ಲೀಡ್ ಮಾಡ್ಬೇಕಂತ ಹೇಳ್ಕೊಡೋರು ಯಾರು ಇದ್ದಿಲ್ಲ ಬರೀ ಇದೆ ನಾನು ಮನೆ ನೈಟಿ ಅಳಸಿದ್ದನ್ನ ರಾತ್ರಿ ಮಾಡಿರೋ ಚಿತ್ರಾನ್ನ ಬರೀ ಇದೆ ಎಲ್ಲಿಗಾರ ಹೋಗ್ಬೇಕಂಬ ಆಸೆ ಇತ್ತು ಟೂರ್ಗಳು ಅದು ಇದು ಬಟ್ ಕರ್ಕೊಂಡು ಹೋಗೋ ಯಾರಿಲ್ಲ ಇವ್ರ ಹ್ಯಾಬಿಟ್ಸ್ ಇರೋದ್ರಿಂದ ಜಗಳ ಮಾಡೋದ್ರಿಂದ ಇನ್ನೆಲ್ಲಿ ಹೋಗಕ್ಕಾಗುತ್ತೆ ಇನ್ನೆಲ್ಲಿ ಎಂಜಾಯ್ ಮಾಡಕ್ಕಾಗುತ್ತೆ ಆಗದೇ ಇಲ್ಲ ಲೈಫ್ ಇಷ್ಟೇ ಬಿಡು ನನ್ ಹಣೆ ಬರನೇ ಇಷ್ಟೇ ಹೆಣ್ಮಕ್ಳ ಜೀವನ ಅನ್ನೋದೇ ಇಷ್ಟೇ ಅಂತ ಅನ್ಕೊಂಡು ಒಬ್ರು ಸಮಾಧಾನ ತಗೊಂಡು ಸುಮ್ನೆ ಆಗ್ಬಿಟ್ಟಿದ್ದಾರೆ ಇನ್ನೇನ್ ಮಾಡೋದೈತೆ ಬರೀ ನೈಟಿ ಇಷ್ಟಪಟ್ಟು ಡ್ರೆಸ್ ಹಾಕೋಬೇಕು ಇಬ್ರು ಮ್ಯಾಚಿಂಗ್ ಹಾಕೋಬೇಕು ಚೆನ್ನಾಗಿರ್ಬೇಕು ಎಂಜಾಯ್ ಮಾಡ್ಬೇಕನ್ನೋ ದೊಡ್ಡ ಆಸೆ ಇತ್ತು ಆ ಪೀರಿಯಡ್ ಆದಾಗ 3 days ಫುಲ್ ಹೊಟ್ಟೆ ನೋವು ಬಂದ್ಬಿಡೋದು ಇವ್ರು ನನ್ನ ಮಾತಾಡ್ಸಂಗಿದ್ದಿಲ್ಲ ಅಡಿಗೆ ಮಾಡ್ತಾನೆ ಇದ್ದಿಲ್ಲ ಕಸ ಅಂತಿದ್ದಿಲ್ಲ ಏನು ಮಾಡ್ತಾ ಇದ್ದಿಲ್ಲ ಮಲಗ್ ಬಿಡ್ತಿದ್ದೆ ನಾನು ಆವಾಗ 3 days ಇವ್ರು ನೋಡ್ತಾ ಇದ್ರಲ್ವಾ ಆ ರಿಸಲ್ಟ್ ಕ್ಲಬ್ ಅಲ್ಲಿ ಹೇಳೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ಇವ್ರಿಗೆ ಅರ್ಥ ಆಯ್ತು ಕೊಟ್ರೆ ಚೆನ್ನಾಗ್ ಆಗ್ತಾಳೆ ನದಿ ಅಂತ ಇವ್ರಿಗೆ ಅಂತ ಅನಿಸ್ತಾ ಇತ್ತು ಬಾ ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರಲ್ಲ ಹೇಳ್ದೆ ಅಲ್ವಾ ನಾನು ಅದ್ ಯಾರು ಇರ್ತಾರೆ ಯಾರ್ ಹುಡುಗಿ ನೋಡಕ್ ಹೋಗ್ತಾ ಇದೀಯಾ ಹಿಡಿದು ಕೇಳೋಣ ಅಲ್ಲಿ ಏನೋ ಮಾಡಂತಡಿ ಅಂತಂದು ಕರ್ಕೊಂಡು ಹೋಗಿದ್ಕೆ ನಾನು ಸಿಕ್ಕಿದ್ದೆ ಚಾನ್ಸ್ ಅಂತ ನಾನು ಕ್ಲಬ್ಬಿಗೆ ಹೋಗಿದ್ದೆ ಸಂಜೆ ಟೈಮ್ ಅಲ್ಲಿ 6 ಗಂಟೆ ಹೋಗಿದ್ದೆ ನಾನು ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಯಾರು ಇದ್ದಿಲ್ಲ ಮೇಡಮ್ ಸಾರ್ ಎಲ್ಲ ಇದ್ರು ಅವ್ರೇನೋ ಹೇಳ್ತಾ ಇದ್ರು ಅವ್ರ ಏನ್ ಫ್ಯಾಟ್ ಹೇಳ್ತಾರೋ ಬಾಡಿ ಫಾರ್ಮ್ ಮಾಡಿದ್ರು ಏನ್ ಹೇಳ್ತಾರೋ ನನಗಂತೂ ಒಂದು ತಲೆಗೆ ಹೋಗೇ ಇಲ್ಲ ಯಾವಾಗ್ಲೂ ಜಗಳ ಇಡೋರು ಜಗಳ ಮಾಡ್ಕೊಳ್ಳೋಳು ವಿಸಿರಲ್ ಫ್ಯಾಟ್ ಟ್ರಂಕ್ ಫ್ಯಾಟ್ ಅಂದ್ರೆ ವೇಟ್ ಇಷ್ಟ ಇರ್ಬೇಕಂತ ನನಗೆ ಗೊತ್ತಾಗುತ್ತೆ ಏನೋ ಹೇಳ್ತಾರೆ ಬಿಡು ಇವ್ರಂತ ನಾನು ಸುಮ್ನೆ ಅದೇ ಶೇಕ್ ಕೊಟ್ರು ಮತ್ತೆ ಅಲ್ಲಿ ಅನ್ನ ಪರ್ಸನ್ ಇದ್ದಾಗ ನಾವೇನ್ ಮಾತಾಡಕ್ ಆಗಲ್ಲ ಜಗಳ ಮಾಡಕ್ ಆಗಲ್ಲ ಏನು ಮಾತಾಡಕ್ ಆಗಲ್ಲ ಸರಿ ಅಂತಂದು ಕೊಟ್ರು ಬಟ್ ಚೆನ್ನಾಗ್ ಆಗ್ಬೇಕನ್ನೋದಿತ್ತು ಇವ್ರು ಚೆನ್ನಾಗ ಅನುಮಾನ ಜಾಸ್ತಿ ಇತ್ತು ನನಗೆ ಮತ್ತೆ ಕೊಟ್ಟ ಮೇಲೆ ತಗೊಂಡೋಗಿ ಮನೇಲಿ ಯೂಸ್ ಮಾಡಿದ್ಮೇಲೆ ಡೇ ಬೈ ಡೇ ನಾನು ಯೂಸ್ ಮಾಡ್ತಾ ಇದ್ದೆ ಕ್ಲಬ್ ಅಲ್ಲಿ ಏನು ಮಾತಾಡಿಲ್ಲ ಅಂತಿದ್ದೆ ಅಲ್ಲಿಗೆ ಹೋಗೋಣ ಯಾರನ್ನ ಇರ್ತಾರೆ ಹುಡುಗಿರ್ ಹಂಗ ಹಿಂಗ ಅಂತ ಅನ್ಕೊಂಡಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಹಂಗ ಏನ್ ಅನ್ಸಿಲ್ಲ ಏನೋ ವಾತಾವರಣ ಅಲ್ಲಿ ಹೋದಾಗ ಒಂಥರ ಸಮಾಧಾನ ಅನಿಸ್ತು ಒಂದು ದೇವಸ್ಥಾನಕ್ ಹೋದಾಗ ನಮ್ದಿಗೆ ಅಲ್ವಾ ನಾವು ದೇವಸ್ಥಾನಕ್ ಹೋಗೋದು ಅಲ್ಲಿಗೆ ಹೋದಾಗ ಕ್ಲಬ್ ಅಲ್ಲಿ ಕುತ್ಕೊಂಡ ಕ್ಲಬ್ ಅಲ್ಲಿ ಹೋದಾಗ ಬಿಸಿ ಅಪ್ರೇಶ್ ಕೊಟ್ರು ಅವ್ರೆಲ್ಲರೂ ಮನೇಲಿ ಎಲ್ಲರೂ 3 ಜನ ಸಾರು ಮೇಡಮ್ ನಾಗೇಶರು ನಗ್ನಗ್ತಾ ಇರೋದು ಅಪ್ರೇಶ್ ಕೊಟ್ರು ಬಿಸಿಯಾಗಿ ಅವ್ರು ಮಾತಾಡೋದ್ ನೋಡಿ ಸ್ಮೈಲ್ ಕೊಡೋದ್ ನೋಡಿ ನನಗೆ ಏನೋ ಖುಷಿ ಆಗ್ಬಿಡುತ್ತೆ ನನಗೆ ಅಲ್ಲಿ ಹೋದ ತಕ್ಷಣ ನನಗೆ ಏನೋ ಒಂದು ಫೀಲ್ ಅನಿಸ್ತು ಅಮ್ಮನ್ ಮನೆಗೆ ಹೋಗಿದ್ದೀನಿ ತವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಒಂದ್ ಒಳ್ಳೆ ಫೀಲ್ ಅನಿಸ್ತು ನನಗೆ ನಾನು ಏನು ಮಾತಾಡಕ್ ಆಗ್ಲಿಲ್ಲ ಇಲ್ಲಿಂದ ಉರ್ಕೊಂಡ್ ಹೋಗೋಳು ಬೆಂಕಿ ಹುಡ್ದಂಗ್ ಹೋದೋಳು ಅಲ್ಲಿಗೆ ಏನು ಮಾತಾಡಕ್ ಆಗ್ಲಿಲ್ಲ ಸುಮ್ನೆ ಆಗ್ಬಿಟ್ಟೆ ನಾನು ಕೊಟ್ರು ಇದರ ಹಿಂಗ್ ಚೆನ್ನಾಗ್ ಆಗ್ತೀಯಾ ಅಂತ ತಗೊಂಡು ಬಂದೆ ಮನೇಲಿ ಕುತ್ಕೊಂಡೆ ಮತ್ತೆ ಬೆಳಿಗ್ಗೆ ಇದೇ ತರನೇ ಬೆಳಿಗ್ಗೆ ಕ್ಲಾಸ್ ಇರ್ತಾ ಇತ್ತು ಕುತ್ಕೊಂಡೆ ವೆಲ್ಕಮ್ ಮಾಡ್ಕೊಂಡು ಡೇ ಬೈ ಡೇ ಶೇಕ್ ತಗೊಂತ ಇದ್ದೆ ಫಸ್ಟ್ ಡೇ ನನಗೆ ಶೇಕ್ ಮಾಡ್ಕೊಳ್ಳೋದು ಕೂಡ ಗೊತ್ತೇ ಇದ್ದಿಲ್ಲ ಹೆಂಗ್ ಮಾಡ್ಕೋಬೇಕು ಎಷ್ಟು ಸ್ಪೂನ್ ಹಾಕೋಬೇಕಂತ ನನಗೆ ಗೊತ್ತಿಲ್ಲ ಹೆಂಗಂದ್ ನಂಗೆ ಮಾಡ್ಕೊಂಡ್ ಕೊಟ್ಬಿಟ್ಟೆ ಹೆಂಗ್ ಆಗ್ಲಿಲ್ಲ ನನಗೆ ಇವಾಗೂ ಎಕ್ಸ್ಪೀರಿಯನ್ಸ್ ಇದೆ ಕುಲ್ಫಿ ಕೊಟ್ಟಿದ್ರು ಇಷ್ಟನೇ ಆಗಿಲ್ಲ ಅಪ್ರೇಶ್ ಕುಡ್ದೆ ನಾನು ಮತ್ತೆ ನನಗೆ ಇದು ಕುಡಿಯಕ್ಕೆ ಆಗ್ತಾ ಇಲ್ಲ ತಗೊಂಡು ವಾಪಸ್ ಕೊಟ್ಬಿಡು ಬಿಸಾಕ್ಬಿಟ್ಟಿದ್ದೇನ ನೀನು ಎತ್ತರದ ಕೊಡ್ತೀಯಾ ಮನೇಲಿ ಒಳ್ಳೆ ರುಚಿಯಾಗಿ ಮಾಡ್ಕೊಂಡ್ ತಿನ್ನೋದ್ ಬಿಟ್ಟು ಏನೋ ತಗೊಂಡ್ಬಿಟ್ಟಿದೆ ಏನೋ ಕೊಟ್ಟಿದ್ಯಾ ಅಂತಂದು ಜನ ಮಾಡ್ಕೊಂಡು ಅವತ್ತಿನ ಅರ್ಧ ಶೇಕ್ ಕೊಟ್ಟಿರೋದು ಇನ್ನು ಮಿಕ್ಕಿದ್ದೆಲ್ಲ ಚೆಲ್ಲೆ ಬಿಟ್ಟೆ ಕುಡಿಯಕ್ ಆಗ್ಲಿಲ್ಲ ಆಮೇಲೆ ಇವ್ರು ಬಂದ್ ಹೇಳ್ಕೊಟ್ರು ಇಲ್ಲ ಚೆನ್ನಾಗ್ ಮಾಡ್ಕೊಂಡಿಲ್ಲ ನೀ ಅಂತ ನೆಕ್ಸ್ಟ್ ಡೇ ಮಾಡ್ಕೊ 2ನೇ ದಿನ ಮಾಡ್ಕೊಟ್ರು ಯಾವಾಗ ಗೊತ್ತಾ ಶೇಕ್ ತಗೊಂಡ್ಮೇಲೆ ಇವ್ರು ಈಗ ನನ್ನ ಚೆನ್ನಾಗ್ ಮಾಡ್ಬೇಕಂತ ಇವ್ರು ನನ್ ಮೇಲೆ ಲವ್ ಜಾಸ್ತಿ ಆಯ್ತು ಶೇಕ್ ಮಾಡ್ಕೊಡ್ತಾ ಇದ್ರು ಅಪ್ರೇಶ್ ಮಾಡ್ಕೊಡ್ತಾ ಇದ್ರು ಬೆಳಗ್ಗೆ ಎದ್ದಲ್ತಾ ಇದ್ರು ನನ್ನ ಎಬ್ಬಿಸ್ತಾ ಇದ್ರು ಸ್ನಾನ ಮಾಡು ಜಲ್ದಿ ರೆಡಿ ಕ್ಲಾಸ್ ಆನ್ ಆಗುತ್ತೆ ಕ್ಲಾಸ್ ಆನ್ ಆಗುತ್ತೆ ಅಂತ ಅನ್ನೋರು ನಾನ್ ಖುಷಿ ಆಗ್ಬಿಡೋದು ನನಗೆ ಇದೇ ಬೇಕಲ್ವಾ ಖುಷಿ ಆಗ್ಬಿಡೋದು ನನ್ಗೆ ಅರೆ ಏನೇ ಹೇಳ್ತಾ ಇದಾರಲ್ಲ ಅಂತಂದು ಮತ್ತೆ ಕ್ಲಾಸ್ ಅಲ್ಲಿ ಕುತ್ಕೊಂಡೆ ನನಗೆ ಅಪ್ರೇಶ್ ಮಾಡ್ಕೊಟ್ರು ಅವ್ರೆ ಮತ್ತೆ ಅವ್ರು ಅಲ್ಲಿ ಕ್ಲಬ್ ಅಲ್ಲಿ ಹೋದ್ರು ಸ್ಕ್ರೀನಿಂಗ್ ತಿರ್ಸ್ತಾ ಇದ್ದೆ ಯಾರನ್ನ ಇದಾರೇನೋ ಹುಡುಗಿ ತಾಗ ಮಾತಾಡ್ತಾ ಇದೆ ಅಂತ ಸ್ಕ್ರೀನ್ ಅಲ್ಲಿ ತಿರ್ಸಿ ನೋಡ್ತಾ ಇದ್ದೆ ಮೆಸೇಜ್ ಆಗ್ತಾ ಇದ್ರು ಮೇಡಮ್ ಒಂದಿನ ಫಿಸಿಕಲ್ ಕ್ಲಬ್ ಅಲ್ಲಿ ಇವತ್ತಿಗೂ ನೆನ್ಪೈತೆ ನಾನು ಹೇಳಿರೋದು
ಈ ಹುಡುಗಿ ಕ್ಲಾಸ್ ಕೇಳಕ್ ಬಿಡ್ತಾ ಇಲ್ಲ, ಬರೇ ಮೆಸೇಜ್ಗಳು ಮಾಡ್ತೀರಾ ನೀವು ವಾಟ್ಸಪ್ ಅಲ್ಲಿ ಅಂತಂದ ಮೇಡಮ್ ಹೆಂಗೆ ಅಂದಿತ್ತು. ಅದನ್ನ ಬಂದು ನನಗೆ ಹೇಳಿದ ಅಜಯ್, ನೀನ್ ನನ್ನ ಕ್ಲಾಸ್ ಕೇಳಕ್ ಬಿಡದಿಲ್ಲ, ಮೇಡಮ್ ನನ್ನ ಬೈತಾರಲ್ಲಿ ಬರೇ ಮೆಸೇಜ್ಗಳು ಹಾಕ್ತಿ ಅಂತ. ನಾನು ಏನ್ ಮೆಸೇಜ್ ಹಾಕ್ತಿದ್ದೆ, ಅಪ್ರೆಸ್ಟ್ ಕುಡಿತಾ ಇದೀಯಾ, ಕ್ಲಾಸ್ ಅಲ್ಲಿ ಇದೆಯಾ, ಪಕ್ಕದಲ್ಲಿ ಯಾರಾದ್ರೂ ಒಂದ್ ಸೆಲ್ಫಿ ಫೋಟೋ ಹಾಕು ಅಂತ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೆ. ಕ್ಲಾಸ್ ಬರೋವಾಗ ಮೇಲೆ ಮೆಸೇಜ್ಗಳು ಬರ್ತಾವಲ್ವಾ, ಅದು ನೋಡಿ ಮೇಡಮ್ ಒಂದಿನ ಅಪ್ರೆಸ್ಟ್ ಎಲ್ಲರಿಗೂ ಕೊಡೋವಾಗ ಸ್ಯಾಂಪಲ್ ಅದು ನೋಡ್ಕೊಂಡು ಇವ್ರು ಹೇಳಿರೋದು. ಅನುಮಾನ ಜಾಸ್ತಿ. ಅವತ್ತೊಂದೇ ದಿನ ಹೋಗಿರೋದು ಕ್ಲಬ್ ಅಲ್ಲಿ, ಯಾವತ್ತೂ ಹೋಗಿಲ್ಲ ನಾನು. ಅವತ್ತೊಂದಿನ ಹೋಗಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ಆನ್ಲೈನ್ ಅಲ್ಲಿ ಕುತ್ಕೊಂಡು ನೋಡೋಳು, ಸ್ಕ್ರೀನ್ ತರಿಸ್ತಾ ಇದ್ದೆ. ಯಾಕಂದ್ರೆ ಅನುಮಾನ ಜಾಸ್ತಿ ನನಗೆ, ನನ್ನ ಬಿಟ್ಟು ಅವ್ರು ಅಲ್ಲಿಗೆ ಹೋಗ್ತಾರಲ್ಲ ಅಂತಂದು ಸ್ಕ್ರೀನ್ ತಿರ್ಸಿ ನೋಡೋಳು. ಯಾರು ಇರ್ತಾ ಇದ್ದಿಲ್ಲ, ಬರೇ ಬಾಯ್ಸ್ ಲೇಡೀಸ್ ಎಲ್ಲ ಅವ್ರ ಪಾಡಿಗೆ ಅವ್ರು ಶೇಕ್ ಇರ್ತಾ ಇದ್ರು. ಬಟ್ ಅನುಮಾನ ಅನ್ನೋದು ನನಗೆ ಹಂಗಿರ್ತಾ ಇತ್ತು. ಬಿಫೋರ್ ಲೈಫ್ ಸ್ಟೈಲ್ ಅಲ್ಲಿ ಆ ರೀತಿ ನನ್ನ ಹಂಗ್ ಮಾಡ್ತಾ ಇತ್ತು. ಗೊತ್ತಿರ್ಲಿಲ್ಲ ಗಂಡನ ಹತ್ರ ಹೆಂಗ್ ಇರ್ಬೇಕು, ನಾನು ಹೆಂಗ್ ಚೆನ್ನಾಗಿರ್ಬೇಕು, ಯಾವ ತರ ನೀನ್ ಹೆಂಗ್ ಇರ್ಬೇಕಂತ ಹೇಳ್ಕೊಡೋರು ಕೂಡ ಯಾರು ಇದ್ದಿಲ್ಲ, ಹೇಳ್ಕೊಟ್ಟಿದ್ದಿಲ್ಲ. ಬರೀ ಇದೇ ಲೈಫ್ ಸ್ಟೈಲ್ ಹಂಗಿದ್ದಾಗ ನನ್ನ ವಾತಾವರಣ ಕೂಡ ಹಂಗೆ ಅಲ್ಲ ಆಗೋದು. ನನಗೆ ಹಂಗ ಅನಿಸ್ತಾ ಇತ್ತು. ಮತ್ತೆ ಇವ್ರು ಯಾವಾಗ ಚೆನ್ನಾಗ್ ಆಗ್ತಾ ಬಂದ್ರು, ಡೇ ಬೈ ಡೇ ಕುತ್ಕೊಂಡ್ಮೇಲೆ ಸೆಕೆಂಡ್ ನನಗೆ ಶೇಕ್ ಇವ್ರೇ ಮಾಡ್ಕೊಟ್ರು, ಅಪ್ರೆಸ್ಟ್ ಮಾಡ್ಕೊಟ್ರು, ಕುಡ್ದೆ ಒಂಥರ ಏನೋ ಫೀಲ್ ಆಯ್ತು ಒಳಗಡೆ ಹೋದಾಗ. ಮುಂಚೆ ಎಲ್ಲ ಊಟ ಮಾಡಿದಾಗ ಹೊಟ್ಟೆ ಎಲ್ಲ ಉರಿ ಬಂದ್ಬಿಡೋದು, ಸಮಾಧಾನ ಮಾಡ್ತಾ ಉರಿ ಆಗ್ತಾ ಇತ್ತು. ಗ್ಯಾಸ್ಟ್ರಿಕ್ ಜಾಸ್ತಿ ಡೇಗಿದೆ ಅದೇ ಬರೋದು. ಮಧ್ಯಾಹ್ನ 3 ಗಂಟೆ ಆದ್ರೂ ಊಟ ಮಾಡ್ತಾ ಇದ್ದಿಲ್ಲ, ಅರಸ್ಕೊಳಗೂ ವಾಕ್ ಮಾಡ್ತಾ ಇದ್ದೆ, ಮಧ್ಯಾಹ್ನ ಊಟನೇ ಮಾಡ್ತಾ ಇದ್ದಿಲ್ಲ. ಮತ್ತೆ ನೈಟ್ ಊಟ ಮಾಡೋದು ಹೆಂಗಂದ್ರಂಗೆ ಮಾಡೋದು, ಅನ್ನ ಉಳ್ದೈತೆ ಅಂತ ಅನ್ನೋದು ರಾತ್ರಿ ಮಾಡೋದು, ರಾತ್ರಿ ಉಳ್ದಿರೋದು ಬೆಳಗ್ಗೆ ಮಾಡೋದು. ಇವ್ರು ಹೊರಗೆ ಊಟ ಮಾಡ್ತಾ ಇದ್ರು, ನಾನು ನನ್ ಮಕ್ಕಳು ಅಷ್ಟೇ ಅಡಿಗೆ ಮಾಡ್ಕೊಳೋದು. ಇವ್ರ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರ್ತಾ ಇತ್ತು. ಜಾಸ್ತಿ ಇರೋವಾಗ ಮತ್ತೆ ಇವ್ರು ಅಲ್ಲೇ ಫ್ರೆಂಡ್ಸ್ ಅಲ್ಲೇ ಪಾರ್ಟಿ ಅಂತೆ, ಡ್ರಿಂಕ್ ಅಂತೆ, ಅದಂತೆ ಇದಂತೆ, ಬರೇ ಗೋಬಿಗಳಂತ ಅಲ್ಲೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ ಬಂದ್ಬಿಡೋದು. ನಾನ್ ಗಂಡ ಬರ್ತಾನ ಅಂತಂದು ಅಡಿಗೆ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಖುಷಿಯಾಗಿಂದ ಬರ್ತಾನಂತ ರೆಡಿ ಇರೋಳು. ಮತ್ತೆ ಇವ್ರು ಹೆಂಗ್ ಬಂದಾಗ ಇನ್ನೇನ್ ಬಿಡು ಅಡಿಗೆ ವೇಸ್ಟ್ ಮಾಡೋದು, ಇದ್ರೆ ಕಲ್ಸ್ಕೊಂಡ್ ತಿಮ್ಮನ್ ಅಂತಂತ ಲೈಫ್ ಸ್ಟೈಲ್ ಎಲ್ಲ ಬರೀ ಹಿಂಗೆ ಇರ್ತಾ ಇತ್ತು. ಶೇಕ್ ತಗೊಂಡ್ಮೇಲೆ ನನ್ ಫಸ್ಟ್ ಡೇ ಫೀಲ್ ಆಗಿರೋದು, ಫಸ್ಟ್ ಡೇ ಕುಡ್ದಿಲ್ಲ ನಾನು, ಚೆಲ್ಬಿಟ್ಟೆ. ಮತ್ತೆ ಸೆಕೆಂಡ್ ಡೇ ನಾನು ಕುಡ್ದು ಚೆನ್ನಾಗ್ ಅನ್ಸ್ತು. ಅವತ್ತಿನ ದಿನ ಎಲ್ಲ ಏನೋ ಹೊಟ್ಟೆ ಲೈಟ್ ಆಗಿ ಅನಿಸ್ತು, ಒಂಥರ ಏನೋ ಗೊತ್ತಿಲ್ಲ ಫೀಲ್ ಅನಿಸ್ತು, ಖುಷಿಯಾಗಿ ಅನಿಸ್ತು. ಬಾಡಿ ಎಲ್ಲ ಫೀಲ್ ಒಂಥರ ಎಂಜಾಯ್ಮೆಂಟ್ ಅಂತ ಅನಿಸ್ತು, ಏನೋ ಗೊತ್ತಿಲ್ಲ. ಅವತ್ತಿನ ದಿನ ಎಲ್ಲ ದಸರಾ ಹಬ್ಬ ಬಂದಾಗ ಎಷ್ಟು ಖುಷಿಯಾಗಿ ಇರ್ತೀರಾ ನೀವು, ಆ ತರ ಖುಷಿ ಆಯ್ತು. ಫೀಲ್ ಒಳಗೆ ಏನೋ ಒಂಥರ ಖುಷಿ ಅನಿಸ್ತು. ಕ್ಲಾಸ್ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಂತ ಇದ್ದೆ. ನಾನ್ ಗಂಡನ ಅಬ್ಸರ್ವ್ ಮಾಡ್ತಾ ಇದ್ದೆ, ಏನ್ ಮಾಡ್ತಾನೆ ಅಂತ ನೋಡ್ಕೊಂತ ಕುತ್ಕೊಂತಿದ್ದೆ. ಮತ್ತೆ 10 ಗಂಟೆಗೆ ಬರ್ತಾ ಇದ್ರು, ಪ್ರೀತಿಯಿಂದ ಕೇಳ್ತಾ ಇದ್ರು, ಶೇಕ್ ಕುಡ್ದ, ಫ್ರೆಶ್ ಕುಡ್ದ ಅಂತ ಕೇಳ್ತಾ ಇದ್ರು. ಹೂ ಅಂತ ಇದ್ದೆ. ಮತ್ತೆ ಮಧ್ಯಾಹ್ನಕ್ಕ ಏನಾದ್ರು ಮಾಡು ಬೇಗ ಬರ್ತೀನಿ ಅಂತ ಅನ್ನೋದು. ಯಾಕಂದ್ರೆ ಇಬ್ರು ಶೇಕ್ ಕುಡಿತಾ ಇದ್ರಲ್ಲ, ಇಬ್ರು ಶೇಕ್ ಕುಡಿಯೋದ್ರಿಂದ ಒಂದೇ ಮೈಂಡ್ ಸೆಟ್ ಇರ್ತಾ ಇತ್ತು. ಶೇಕ್ ಕುಡಿದು ಬೇಗ ಬಂದ್ಬಿಡೋರು, ಮಧ್ಯಾಹ್ನಕ್ಕೆ ಏನಾದ್ರು ಮಾಡು ಬರ್ತೀನಿ ಅಂತ ಅನ್ನೋದು. ನನಗೆ ಇದೇ ಖುಷಿ ಆಗ್ಬಿಡ್ತು, ನನಗೆ ಇದೇ ಇಷ್ಟ, ನನ್ಗೆ ಬೇಕಾಗಿದ್ದೆ ಸಿಗ್ತಾ ಇದೆಲ್ಲ, ಈಗ ಬಿಡು ಚೆನ್ನಾಗ್ ಆಗ್ತಾರ ಅಂತಂದ್ರೆ ನಾನು ಕಂಟಿನ್ಯೂ ಮಾಡ್ಬೇಕಂತಂದ ಅಷ್ಟ ಆಯ್ತು. ಮತ್ತೆ 15 ದಿವಸ ಆದ್ಮೇಲೆ ನಾನು ಪೀರಿಯಡ್ ಆದೆ. ಪೀರಿಯಡ್ ಆದಾಗ ಯಾವ್ದು ಏನು ಪೇನ್ ಬಂದಿಲ್ಲ. ಯಾವಾಗ್ಲೂ ಹೊಟ್ಟೆ ನೋವು 3 ದಿವಸ ಆದ್ರೂ ಮಲಗೋಳು, ಅವತ್ತಿನ ದಿನ ಏನು ಪೇನ್ ಬಂದಿಲ್ಲ. ಆಗಿದ್ ಕೂಡ ನನ್ಗೆ ಗೊತ್ತೇ ಆಗಿಲ್ಲ. ಇನ್ನೊಬ್ರು ಇಲ್ಲಿ ಕ್ಲಬ್ ಅಲ್ಲಿ ರಿಸಲ್ಟ್ ಹೇಳೋದನ್ನ ಕೇಳಿಸ್ಕೊಂಡ್ಮೇಲೆ ನನಗೆ ಗೊತ್ತಾಗಿರೋದು, ಹೌದಲ್ಲ ನಾನು ಪೀರಿಯಡ್ ಆಗಿದ್ದೀನಲ್ವಾ, ಪೇನ್ ಬಂದಿಲ್ಲ ಅಂತ. ಯಾವಾಗ್ಲೂ ಪೀರಿಯಡ್ ಆದಾಗ ಗಂಟು ಹೋಗೋದು, ಸ್ಮೆಲ್ ಹೋಗೋದು, ವಾಶ್ರೂಮ್ ಅಲ್ಲಿ ಹೋದ್ರೆ ಹಂಗೆ ಗಂಟೆ ಅಲ್ಲೇ ಇರ್ತಾ ಇತ್ತು. ಇವ್ರು ಹೋದಾಗ ಹಿಂಸೆ ಪಡೋರು, ಇಷ್ಟ ಆಗಲ್ವಲ್ಲ ಯಾರಿಗಾಗ್ಲಿ. ಇವ್ರು ವಾಶ್ರೂಮ್ ಹೋದ್ರೆ ಕ್ಲೀನ್ ಮಾಡಕ್ ಬರಕ್ ಆಗಲ್ಲ ಅಂತ ಇವ್ರು ಅನ್ನೋದು. ನಾನು ಎಷ್ಟು ಕ್ಲೀನ್ ಮಾಡಿದ್ರು ಸ್ಮೆಲ್ ಇರ್ತಾ ಇತ್ತು, ಅಲ್ಲಿ ಹಂಗೆ ಅಂಟ್ಕೊಂಡ್ಬಿಡೋದು ಹಂಗೆ ಇರ್ತಾ ಇತ್ತು. 3 ಪ್ಯಾಡ್ ಚೇಂಜ್ ಮಾಡ್ಬೇಕಾಗಿತ್ತು, ಡ್ರೆಸ್ ಎಲ್ಲ ಆಗ್ಬಿಡ್ತಾ ಇತ್ತು. ಮತ್ತೆ ಯಾವಾಗ್ಲೂ ಹೊಟ್ಟೆ ಅಂತ ಮಲ್ಗೋಳು, ನಡು ಹೊತ್ತು, ಆ ಕಾಲ್ ಹೊತ್ತು ಈ ಕಾಲ್ ಹೊತ್ತು ಅಂತ ನಾನ್ ನಂಬೋರು. ಇವ್ರು ಏನ್ ಮಾಡ್ತಾ ಇದ್ರು, ನಿಂದ್ ಇದ್ದಿದ್ದೆ ಹೋಗು, ತಿಂಗ್ಳ ಇದ್ದಿದ್ದೆ ನಿಂದಂತ ಅಂದ್ಕೊಂಡು ನನ್ನ ಬಿಟ್ಟು ಹೋಗ್ಬಿಡ್ತಾ ಇದ್ರು. ಇಷ್ಟು ಪೇನ್ ಬಂದ್ರುನು ಏನು ನನ್ನ ನೋಡ್ಕೊಂತ ಇಲ್ಲಲ್ಲ ನನ್ ಗಂಡ ಅಂತ ಅನ್ನೋದು ನಾನ್ ಬೇಜಾರಾಗೋದು, ಹಂಗೆಲ್ಲ ಇರ್ತಾ ಇತ್ತು ಬಿಫೋರ್ ಲೈಫ್ ಸ್ಟೈಲು. ಬಟ್ ಶೇಕ್ ತಗೊಂಡ್ಮೇಲೆ 15 ದಿವಸ ಪೀರಿಯಡ್ ಆದ್ಮೇಲೆ ಪೇನ್ ಕಂಡಿಲ್ಲ. ಮತ್ತೆ ಗಂಟು ಹೋಗ್ತಾ ಇತ್ತು ಅಂತ ಹೇಳಿದೆ ಅಲ್ವಾ, ಅದು ಕೂಡ 15 ಡೇಸ್ಗೆ ಸ್ವಲ್ಪ ಅಂದ್ರೆ ಬೆಟರ್ ನನಗೆ ಅನಿಸ್ತು. ನಾರ್ಮಲ್ ಪೇನ್ ಬಂದಿಲ್ಲ, ಅದನ್ನ ನಾನು ಅಬ್ಸರ್ವ್ ಮಾಡಿ ಪೇನ್ ಬಂದಿಲ್ಲ. ಆಮೇಲೆ ಚೆನ್ನಾಗ್ ಆಗ್ತಾ ಇದ್ದೆ ನಾನು. ಚೆನ್ನಾಗ್ ಆಗ್ತಾ ಇಬ್ರು ಬೇಗ 2 ತಿಂಗಳಲ್ಲಿ ಐಡಲ್ ವೇಟಿಗೆ ಬಂದೆ. ಇವ್ರನ್ನ 10 kg ವೇಟ್ ಲಾಸ್ ಮಾಡ್ಕೊಂಡ್ರು. ನನ್ನ ಕೂಡ ಮ್ಯಾರಥಾನ್ ಅಲ್ಲಿ ಜಾಯಿನ್ ಮಾಡಿಸಿ ಬೇಗ 10 kg ಕೂಡ ನಾನು ವೇಟ್ ಲಾಸ್ ಮಾಡ್ಕೊಂಡೆ. ಇಬ್ರು ಐಡಲ್ ವೇಟಿಗೆ ಬಂದ್ವಿ. ಒಬ್ರಿಗೊಬ್ರು ಡ್ರೆಸ್ ತಗೊಳ್ಳೋದು ಎಲ್ಲಿಗೆ. ಮತ್ತೆ 1 ತಿಂಗಳು ಆದ್ಮೇಲೆ ಸೆಕೆಂಡ್ ಮಂತ್ ಅಂದ್ರೆ ನಾವೇನು 3 ತಿಂಗಳು ಕಂಪ್ಲೀಟ್ ಆಗ್ತಾ ಬಂದ ಮೇಲೆ ಲೈಫ್ ಸ್ಟೈಲ್ ಸೆಮಿನಾರ್ ಅಂತ ಬಂತು, LSS. ನಾನು ಯಾವಾಗ್ಲೂ ಮನೇಲೇ ಇರೋಳು. LSS ಬೆಂಗಳೂರಲ್ಲಿ ಇರ್ತಾ ಇತ್ತು ಅವಾಗ. ಮುಂಚೆ ನಾನು ಬಸ್ಸಿಗೆ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಹೋದಾಗ ಅಲ್ಲಿ ಏನೋ ಗೊತ್ತಿಲ್ಲ ಒಂದು ಲೈಫ್ ಸ್ಟೈಲ್ ನೋಡಿದಾಗ ಅಲ್ಲಿ ಸ್ಪೀಕರ್ ಸ್ಟೋರಿ ಹೇಳೋವಾಗ ಪ್ರತಿಯೊಬ್ರು ಸ್ಮೈಲ್ ಏನೋ ಒಂದು ಗೊತ್ತಿಲ್ಲ, ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಡೋರು. ಏನೋ ನನಗೆ ಗೊತ್ತಿಲ್ಲ, ಅವ್ರನ್ನೆಲ್ಲರೂ ನೋಡಿದ್ರೆ ನಗ್ನಾಗುತ್ತಾ ಇರೋ. ನಾನು ಯಾರೇ ಅವ್ರಿಗೆ ಗೊತ್ತಿಲ್ಲ, ಅವ್ರೆಲ್ಲರೂ ಬಂದು ನಾನು ಮಾತಾಡ್ಸೋದು. ಮೇಡಮ್ ಚೆನ್ನಾಗಿದ್ದೀರಾ ಅಜಯ್ ಅವ್ರ ವೈಫ್ ಅಲ್ಲ ನೀವು, ಎಷ್ಟ್ ಚೆನ್ನಾಗಿದ್ದೀರಲ್ವಾ, ಚೆನ್ನಾಗಿದ್ದೀರಾ ಅಂತ ನಾನು ಮಾತಾಡ್ಸೋದು. ನಾನು ಗೊತ್ತಿಲ್ಲ ಇವ್ರೆಲ್ಲ ನನ್ನ ಮಾತಾಡ್ತಾರಂದ್ರೆ ಫುಲ್ ಖುಷಿ ಆಗ್ಬಿಡ್ತು. ಆ ಲೈಫ್ ಸ್ಟೈಲ್ ಡೇ ನೋಡಿ ಮತ್ತೆ ಇಬ್ರು ಕುತ್ಕೊಂಡು ಅಲ್ಲಿ ಲೈಫ್ ಸ್ಟೈಲ್ ಡೇ ಫುಲ್ ಈವೆಂಟ್ ಮುಗಿಯೋವರೆಗೂ ಕುತ್ಕೊಂಡು ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು,
ನಾನೇನ್ ಅನ್ಕೊಂಡಿದ್ದೆ ಇಲ್ಲಿ ಸಿಗ್ತಾ ಇದೆ, ನಾನ್ ಬಿಡ್ಬಾರ್ದು, ನಾನ್ ಇಲ್ಲಿ ಇರ್ಬೇಕು, ನಾನ್ ಇಲ್ಲಿ ಇದ್ರೆ ನಾನ್ ಫ್ಯಾಮಿಲಿನ ಚೇಂಜ್ ಮಾಡ್ಕೋಬೇಕು ಅಂತ ನಾನು ಡ್ರೀಮ್ ಮಾಡಿರೋದೇ ಬೆಂಗಳೂರಲ್ಲಿ. ಇದ್ರೆ ನಾನು ಇಲ್ಲೇ ಇರ್ಬೇಕು, ನಾನ್ ಇಲ್ಲಿದ್ರೆ ನನ್ ಗಂಡ ನಾನೇನ್ ಅನ್ಕೊಂಡಿದ್ದೆ ಮುಂಚೆ ಬಿಫೋರ್ ಲೈಫ್ ಸ್ಟೈಲು ಇಲ್ಲಿದ್ರೆ ನಾನೆಲ್ಲ ಆಗುತ್ತೆ, ನಾನ್ ಇಲ್ಲಿ ಇರ್ಬೇಕು ಅಂತ ನಾವಾಗೆ ನಾನು ಅಲ್ಲಿ ಡ್ರೀಮ್ ಮಾಡಿ ಬಂದಿದ್ದೆ. ಅದಕ್ಕೆ ಏನಾಗ್ಲಿ ನಾನು ಇಲ್ಲಿ ಇರ್ಬೇಕು. ನನ್ ಫ್ಯಾಮಿಲಿ ನಾನ್ ಚೇಂಜ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನ್ ಡ್ರೀಮ್ ಮಾಡ್ಬೇಕು. ಮನೇಲಿ ಮಾಡೋಳು ನಾನಲ್ಲ, ಕಾಟ ಕೊಡೋಳು ನಾನಲ್ಲ. ನಾನ್ ಚೇಂಜ್ ಆದ್ರೆ ಇವ್ರು ಆಟೋಮೆಟಿಕ್ ಚೇಂಜ್ ಆಗ್ಬಿಡ್ತಾರೆ. ಇಲ್ಲಿ ಮನೇಲಿ ಬಗ 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 ಅಂತ ಉರಿತಾ ಇದ್ರಿಗಿನ ಮನೆಗ್ ಬಂದ್ ನಾನ್ ಜಗಳ ಮಾಡ್ತಾ ಇದ್ರಿಂದ ಇವ್ರು ಹೆಂಗ್ ಮನೆಗ್ ಬರ್ತಾರೆ? ಕ್ಲಾಸ್ ಅಲ್ಲಿ ಈ ತರ ನನಗೆ ಅಂದ್ರೆ ಕ್ಲಾಸ್ ಅಲ್ಲಿ ಈ ತರ ಎಲ್ಲ ಸಾರು ಬೆಳಿಗ್ಗೆ ಕ್ಲಾಸ್ ಮಾಡೋರು ಹೆಂಗ್ ಇರ್ಬೇಕು ಮನೇಲಿ ಹೆಣ್ಮಕ್ಳು ಯಾವ ರೀತಿ ಇರ್ಬೇಕು ಏನು ಅಂತ ಪ್ರತಿಯೊಂದು ಕ್ಲಾಸ್ ಮಾಡೋರು. ಅವಾಗ ನನ್ ತಪ್ಪನ್ನ ನಾನ್ ತಿದ್ದುಕೊಳ್ಳೋ ಸ್ಟಾರ್ಟ್ ಮಾಡಿದೆ. ನನ್ ತಪ್ಪೇನ್ ಇತ್ತು ಹೌದಲ್ವಾ, ನಾನ್ ಈ ರೀತಿ ಹಿಂಗ್ ಮಾಡೋದ್ರಿಂದ ಅವ್ರೆಲ್ಲ ಮಾಡಿರೋದು. ನಾನ್ ಪ್ರತಿದಿನ ಜಗಳ ಮಾಡೋದ್ರಿಂದ ಅಲ್ವಾ ಅವ್ರು ಈ ರೀತಿ ಹಿಂಗ ಮನೆಗ್ ಬರ್ಲಿದ್ದಂಗಿರೋದು, ಸೇರ್ತಾ ಇಲ್ದಂಗಿರೋದು, ಮಾತಾಡ್ಸ್ಲಿದ್ದಂಗಿರೋದು, ಹಂಗೆಲ್ಲ ಅಲ್ಲ ಆಗೋದಂತ ನನಗೆ ಅವಾಗ ಅನಿಸ್ತು. ಇವ್ರಿಗೂ ಅನಿಸ್ತು ಡೈಲಿ ಅಲ್ಲಿ ಕ್ಲಾಸ್ ಕುತ್ಕೊಂಡು ಕೇಳಿಸ್ಕೊಳ್ಳೋವಾಗ ಹೌದಲ್ವಾ ನಾನ್ ಡ್ರಿಂಕ್ ಮಾಡೋದ್ರಿಂದ ಅಲ್ವಾ ನನ್ನ ಹೆಂಡತಿಗೆ ಇಷ್ಟೆಲ್ಲ ನಾನು ಬೇಜಾರು ಮಾಡ್ತಾ ಇರೋದಂತ ಇವ್ರಿಗೆ ಅನಿಸ್ತು. ಯಾವಾಗ ಇವ್ರು ಆದ್ರೆ ಅವರೇ ಬಿಟ್ಟಿಲ್ಲ, ಶೇಕ್ ತಗೊಂಡ್ಮೇಲೆ ಆ ಹ್ಯಾಬಿಟ್ಸ್ ಅನ್ನೋದು ಅದರಿಂದ ಹೊರಗಡೆ ಬಂತು. ಇಬ್ರು ಒಬ್ರಿಗೊಬ್ರು ಚೆನ್ನಾಗಾದ್ಮೇಲೆ ಮತ್ತೆ ನಾನು ಹೇಳ್ದೆ ಅಲ್ವಾ ನನಗೆ ಇಷ್ಟ ಆಗಿರೋದು ಇಲ್ಲೇ ಇರ್ಬೇಕು, ನಾನ್ ಡ್ರೀಮ್ ಮಾಡ್ಬೇಕು, ನನ್ ಮಕ್ಕಳ ಲೈಫ್ ಚೆನ್ನಾಗ್ ಮಾಡ್ಬೇಕು, ನಾನ್ ಚೆನ್ನಾಗಾಗ್ಬೇಕು, ನಾನ್ ಏನ್ ಅನ್ಕೊಂಡಿದೀನಿ ಇಲ್ಲಿ ಇರ್ಬೇಕಂತ ಅಂದು ಡ್ರೀಮ್ ಮಾಡಿದಕ್ಕೆ ಐಡಲ್ ವೇಟಿಗೆ ಬಂದ್ವಿ. ಐಡಲ್ ವೇಟಿಗೆ ಬಂದ್ಮೇಲೆ ಮಕ್ಳಿಗೂ ಕೊಡ್ಬೇಕಲ್ವಾ. ನನಗೆ ಅನಿಸ್ತು ಗಂಡ ಹೆಂಡತಿ ಚೆನ್ನಾಗಾದ್ಮೇಲೆ ಮಕ್ಳಿಗೂ ಒಂದ್ ಒಳ್ಳೆ ನ್ಯೂಟ್ರಿಷನ್ ಇದೆ ಅಂತ ಗೊತ್ತಾದ್ಮೇಲೆ ಅವಾಗೆ ಒಬ್ರು ರಿಸಲ್ಟ್ ಹೇಳಿದ್ರು. ರಿಸಲ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಪ್ರತಿಯೊಂದು ಬೆಳಿಗ್ಗೆ ಕ್ಲಾಸು 1 ಗಂಟೆ ನಾವು 1 ಗಂಟೆ ಏನ್ ರಿಸಲ್ಟ್ಸ್ ತಗೋಬೇಕಂತ ಕುತ್ಕೊಂಡಿದೀವೋ ಬೆಳಿಗ್ಗೆಯಿಂದ ಅಂತ ಸಾರಿ 7 ಗಂಟೆಯಿಂದ 8 ಗಂಟೆ 1 ಗಂಟೆ ಟೈಮ್ ಕೊಟ್ಟು ಕುತ್ಕೊಂಡಿದ್ದಕ್ಕ ಓವರ್ ಆಲ್ ನಮ್ ಫ್ಯಾಮಿಲಿನೆಲ್ಲ ಚೆನ್ನಾಗ್ ಮಾಡಕ್ಕಾಯ್ತು. ಯಾಕೆ ಗೊತ್ತಾ, ಇವ್ರು ಒಂದು ರಿಸಲ್ಟ್ ಕೇಳಿಸ್ಕೊಂಡಿದ್ದಕ್ಕ ನನಗ್ ಕೊಡಕ್ಕಾಯ್ತು. ನಾನಾಗಿ 1 ಗಂಟೆ ಕುತ್ಕೊಂಡು ಎಲ್ಲಿಗೆ ಎತ್ತೆ ಹೋಗ್ತಾ ಇದ್ದಿಲ್ಲ, ಅಷ್ಟು ಇಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಬೆಳಿಗ್ಗೆ ಎದ್ರೆ ಬರೇ ಬೋರ್ ಆಗೋದು, ಬೇಜಾರಾಗೋದು. ಇಲ್ಲಿ ಒಬ್ರೊಬ್ರು ರಿಸಲ್ಟ್ ಹೇಳೋವಾಗ ಹಿಂಗಿದ್ದವ್ರು ಹಿಂಗ್ ಆಗಿದೀನಿ, ಹಿಂಗ್ ಚೇಂಜ್ ಆಗಿಲ್ಲ ಅಂತ ಹೇಳೋವಾಗ ಆಸೆ ಆಗ್ತಾ ಇತ್ತು ನನ್ಗೆ. ಇವ್ರು ಎಷ್ಟೆಲ್ಲ ಚೆನ್ನಾಗಿದಾರಲ್ಲ, ಏನ್ ಚೇಂಜಸ್ ಮಾಡ್ಕೊಂಡಿದಾರಲ್ಲ, ನಾನು ಆಗ್ಬೇಕು, ಇವ್ರು ಹೆಂಗ್ ಆಗಿದಾರೆ ಅಂತ ಕ್ಯೂರಿಯಾಸಿಟಿ ಕೇಳ್ಬೇಕು ಏನ್ ಹೇಳ್ತಾರೆ. ಅರೇ ಹೋಗ್ಬಿಡುತ್ತೆ, ಟೈಮ್ ಆಗ್ಬಿಡುತ್ತೆ ಅಂತಂದು ಯಾವಾಗ್ಲೂ 8 ಗಂಟೆ 9 ಗಂಟೆಗೆ ಎದ್ದವಳು, ಯಾವಾಗಂದ್ರೆ ಅವಾಗೆ ಅಡಿಗೆ ಮಾಡೋಳು. 7 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡ್ತಾ ಇತ್ತು. ಮತ್ತೆ 7 ಗಂಟೆಗೆಲ್ಲ ರೆಡಿ ಆಗ್ಬಿಡ್ಬೇಕಲ್ಲ. ಇವ್ರು ರೆಡಿ ಆಗಿ ಹೋಗ್ಬಿಡೋರು ಕ್ಲಬ್ಬಿಗೆ, ನಾನು ರೆಡಿಯಾಗಿ ಕುತ್ಕೊಂಡ್ಬಿಡೋಳು. ಮಕ್ಳಿಗೂ ಮತ್ತೆ ಏನ್ ಅಡಿಗೆ ಮಾಡೋದೈತೆ ಅದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟೆ. 7 ಗಂಟೆಗೆಲ್ಲ ಅದೇನೋ ಗೊತ್ತಿಲ್ಲ ರೀ, ಮನೇಲಿ ಒಂದ್ ದೇವಸ್ಥಾನದಾಗ ಬೆಳಿಗ್ಗೆ 6 ಗಂಟೆಗೆ ಹಿಂದೆ ರೆಡಿ ಆಗಿರುತ್ತೆ. ನಮ್ಮ ಮನೇಲಿ ಹಂಗೆ ಎಲ್ಲ ಕಸ, ಪಾತ್ರೆ ತೊಳೆಯೋದು, ಬಂಡೆ ಪೂಜೆ ಮತ್ತೆ ಅಡಿಗೆ ಕುತ್ಕೋಬೇಕಲ್ಲ 1 ಗಂಟೆ. ಇಷ್ಟ ದಿನ ಇನ್ನೊಬ್ರು ಹೇಳಿದ್ರೆಲ್ಲ ಕೇಳಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಇಷ್ಟ ಆಗ್ತದೆ ನನ್ಗೆ. ಈ ಕ್ಲಬ್ ಇಷ್ಟ ಆಯ್ತು, ಮತ್ತೆ ಶೇಕ್ ಇಷ್ಟ ಆಯ್ತು, ಇನ್ನೊಬ್ರು ಹೇಳೋದೆಲ್ಲ ಇಷ್ಟ ಆಗ್ತಾ ಇತ್ತು. ಚೇಂಜ್ ಆಗೋದನ್ನೆಲ್ಲ ಇನ್ನೊಬ್ರು ಹೇಳೋವಾಗ ನನಗೆ ಇಷ್ಟ ಆಗ್ತಾ ಇತ್ತು. ನಾನ್ ಚೇಂಜ್ ಆಗ್ಬೇಕು, ನನ್ ಫ್ಯಾಮಿಲಿ ಚೇಂಜ್ ಆಗ್ಬೇಕು, ನನ್ ಮನೆ ಚೇಂಜ್ ಆಗ್ಬೇಕು, ಇವ್ರು ಹೇಳೋದನ್ನ ಕೇಳಿಸ್ಕೋಬೇಕು, ಎಲ್ಲಿ ಮಿಸ್ ಆಗ್ಬಿಡುತ್ತೆ ಅಂತಂದ್ರೆ ನಾನು ಬೇಗನೆ 7 ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡ್ಬಿಡೋಣ. ಇಲ್ಲಿಂದ ನಾನು ಎದ್ದೇ ಹೋಗ್ತಾ ಇದ್ದಿಲ್ಲ, ಆಪರೇಷನ್ ಅಲ್ಲಿ ಇಲ್ಲೇ ತಗೊಂಡ್ಬಂದು ಇಟ್ಕೊಂಡ್ಬಿಡೋಣ. ಹಂಗಿರೋವಾಗ ಇವ್ರು ಮತ್ತೆ ವರ್ಚಲ್ಲಿ ಬಂದ್ರು. ಇಬ್ರು ಗಂಡ ಹೆಂಡ್ತಿ ಕೂಡ ಕ್ಲಾಸಲ್ಲಿ ಕುತ್ಕೊಳ್ಳೋದು ವರ್ಚೆಲ್ಲ ಸ್ಟಾರ್ಟ್ ಮಾಡಿದ್ರು. ಹಂಗೆ ಒಬ್ರು ರಿಸಲ್ಟ್ ಹೇಳ್ತಾ ಇತ್ತು ಮಕ್ಕಳದು. ಡೈನೋ ಶೇಕ್ ತಗೊಂಡ್ಮೇಲೆ ನನ್ ಮಕ್ಕಳಿಗೆ ದಿನಕ್ಕೆ 42 ಸಲ ಪಿಡ್ಸ್ ಬರ್ತಾ ಇತ್ತು. ಇವಾಗ ನಾರ್ಮಲ್ ಆಗಿದೆ ಡೈನೋ ಶೇಕ್ ಅಂತ ಹೇಳಿ ಅಷ್ಟೇ. ನನಗೆ ನನ್ ಮಗಳಿಗೂ ಅಷ್ಟೇ ಅದೇ ಪ್ರಾಬ್ಲಮ್ ಇರ್ತಾ ಇತ್ತು. ಗೊತ್ತಿದ್ದಿಲ್ಲ, ನಾನು ನಮ್ ಕೋಚಿ ಕೂಡ ಹೇಳಿದ್ದಿಲ್ಲ ಈ ರೀತಿ ಹಿಂಗಿದೆ ಅಂತ. ಯಾವಾಗ ಕ್ಲಬ್ ಅಲ್ಲಿ ಒಬ್ರು ರಿಸಲ್ಟ್ ಹೇಳಿದ್ಮೇಲೆ ನನ್ಗೆ ಅನಿಸ್ತು ಮಕ್ಳಿಗೂ ಇದೆಲ್ಲ, ಇಲ್ಲಿ ಬರೀ ತೂಕ ಕಮ್ಮಿ ತೂಕ ಜಾಸ್ತಿ ಅಂತಲ್ಲ, ಆ ಮಕ್ಳಿಗೂ ನ್ಯೂಟ್ರಿಷನ್ ಕೊಡ್ಬೋದು ಡೈನೋ ಶೇಕ್ ಅಂತ ಅರ್ಥ ಆದ್ಮೇಲೆ ನನ್ ಮಗಳಿಗೆ ಇಮಿಡಿಯೇಟ್ಲಿ ನಾನು ಏನು ಯೋಚನೆ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಅವಳಿಗೆ ವರ್ಷದಲ್ಲಿ 3 ಸಲ ಫಿಟ್ಸ್ ಬಂದಿತ್ತು. ಯಾಕೆ ಅಂತಂದ್ರೆ ಜ್ವರ ಬಂದಿದ್ದ ಅವಳಿಗೆ ಇಮ್ಯುನಿಟಿ ಪವರ್ ಕಡಿಮೆ. ಜ್ವರ ಬಂದಿದ್ದನ್ನ ಆಟೋಮೆಟಿಕ್ ತಲೆಗೇರ್ಬಿಡೋದು, ತಲೆಗೇರಿಗೆ ಅವ್ರಿಗೆ ಫಿಟ್ಸ್ ಬಂದ್ಬಿಡೋದು. ಫಿಟ್ಸ್ ಬಂದಾಗ ಕೈ ಕಾಲೆಲ್ಲ ಶಟ್ಕೊಳ್ಳೋಳು, ಕೈ ಹಿಂಗೆಲ್ಲ ಗಟ್ಟಿಗೆ ಇಟ್ಕೊಳ್ಳೋಳು, ಬಾಯಲ್ಲಿ ಬುರುಕ್ ಬರ್ತಾ ಇತ್ತು, ಮೇಲೆ ಕಣ್ಣಿಗೆ ಎತ್ತಿ ನೋಡೋಳು, ಮೈಯೆಲ್ಲ ಒಂಥರ ಕಟ್ಟಿಗೆ ಆಗ್ಬಿಟ್ಟಿತ್ತು. ಏನ್ ಮಾತಾಡ್ಸಿದ್ರು ಮಾತಾಡಕ್ ಆಗ್ತಿದ್ದಿಲ್ಲ. ಏನು ಕೈಯಲ್ಲಿ ಬೀಗ ಕೊಡ್ಬೇಕದು, ಆ ಕೈಯಲ್ಲಿ ಇಷ್ಟು ದೊಡ್ಡ ಬೀಗ ಇಟ್ಕೊಂತಿದ್ದೆ, ಕೈಯಲ್ಲಿ ಬೀಗ ಕೊಟ್ರೆ ಮಾತ್ರ ಅವಳು ಅದರಿಂದ ಹೊರಗಡೆ ಬರೋಳು. ನಾನ್ ಡಾಕ್ಟರ್ನ ಕೇಳೋಳು, ನನಗೆ ಫಿಟ್ಸ್ ಅನ್ನೋದೇ ಪದನೇ ಗೊತ್ತಾ ಇದ್ದಿಲ್ಲ. ಮತ್ತೆ ಎಲ್ಲವರೆಗೂ ಸರ್ ಹಿಂಗೆ ನಾನು ಅಂತ ಇದ್ದೆ. ಡಾಕ್ಟರ್ ಹೇಳ್ತಾ ಇದ್ರು 6 ವರ್ಷದವರೆಗೂ ಕಾಮನ್ ಅಮ್ಮ ಹುಡುಗರಿಗೆ ಫಿಟ್ಸ್ ಬರೋದು, ಹುಷಾರಾಗಿ ನೋಡ್ಕೊಳ್ಳಿ, ಹೊರಗಡೆ ಬಿಡ್ಬೇಡಿ. ಮಳೆ ಬಂದಿದೆ ವಾತಾವರಣ ಅಂತಂದ್ರೆ ಕ್ಲೈಮೇಟ್ ಅಲ್ಲಿ ಬಿಡ್ಬೇಡಿ, ನೀರಲ್ಲಿ ಜಾಸ್ತಿ ಬಿಡ್ಬೇಡಿ. ನೀರಲ್ಲಿ ಬಿಟ್ರೆ ಥಂಡಿ ಆಗಿ ನಗಡೆ ಆಗಿ ಆಟೋಮೆಟಿಕ್ ಮತ್ತೆ ಬಂದ್ಬಿಡುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಹುಡುಗರ್ನ ಎಷ್ಟ್ ದಿವಸ ಕಾಪಾಡಕ್ ಆಗುತ್ತೆ, ಎಷ್ಟ್ ದಿವಸ ಹೊರಗಡೆ ಹೋಗ್ಲಿದ್ದಂಗೆ ಇಟ್ಕೊಳಕ್ ಆಗುತ್ತೆ. ಸ್ಕೂಲಿಗೆ ಹೋದಾಗ ವಾತಾವರಣ ಚೇಂಜ್ ಆದಾಗ ನಾನ್ ನೋಡ್ಕೊಂತಿರಕ್ ಆಗುತ್ತ, ನೋಡಕ್ ಆಗಲ್ಲ. ಹಂಗ ನನಗೆ ಅನ್ಸಿರೋದು ಯಾವಾಗ ಎಲ್ಲವರಿಗಂತ ನನಗೆ ಕಾಪಾಡ್ಬೇಕು ನನ್ ಮಗಳನ್ನ. ಹೆಂಗಾದ್ರೆ ಮಾಡಿ ಇರೋದೇ ಒಬ್ಳೆ, ಅವಳು ಹೆಂಗಾದ್ರೆ ಮಾಡಿ ಚೆನ್ನಾಗ್ ಮಾಡ್ಕೋಬೇಕು ಅಂತ
ಸುತ್ತಮುತ್ತ ಎಲ್ಲಿ ಹೇಳಿದ್ರೆ ಅದು ಹಾಸ್ಪಿಟ್ಲು. ಏನ್ ನನ್ ಮಗ ಚೆನ್ನಾಗಾಗ್ಬೇಕಷ್ಟೇ. ನನ್ ಮಗಳು ಚೆನ್ನಾಗಾಗುದು. ಈ ಕಡೆ ಗಂಡಂದೊಂದು ಈ ಕಡೆಗೊಂದು ಇದ್ರೆ, ಈ ಕಡೆಗೆ ನನ್ ಮಗಳದೊಂದು ಯಾಕಪ್ಪ ಈ ಲೈಫ್ ಅನ್ನೋ ತರ ಮುಂಚೆ ಬೋರ್ ಆಗ್ತಾ ಇತ್ತು. ಬಟ್ ಯಾವಾಗ ಕುತ್ಕೊಂಡ್ ಕೇಳಿಸ್ಕೊಂಡ್ರೆ ಇಮಿಡಿಯೇಟ್ಲಿ ಅದೇ ಬೇಕಾಗಿತ್ತು ನನಗೆ. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ದೆ. ನನ್ನ ಕೋಚ್‌ನ ಕೇಳಿ ಈ ರೀತಿ ಹಿಂಗ್ ಪ್ರಾಬ್ಲಮ್ ಇದೆ ಸರ್, ಯಾರೊಬ್ರು ಈ ರೀತಿ ಹಿಂಗ್ ರಿಸಲ್ಟ್ ಹೇಳಿದ್ರು, ನನ್ ಮಗಳಿಗೆ ಕೊಡ್ತೀನಿ ಅಂತಂದೆ. ಕೋಚ್ ಹೇಳಿದ್ರು ಆಯ್ತು ಕೊಡು, ಈ ಡೈನೋಶೇಕ್ ಅಂತಿದೆ ಅಂತಂದು ಪರಿಚಯ ಮಾಡ್ಸಿದ್ಮೇಲೆ ಡೈನೋಶೇಕ್ ಇಮಿಡಿಯೇಟ್ಲಿ ಇಬ್ರಿಗೂ ಸ್ಟಾರ್ಟ್ ಮಾಡ್ದೆ. ನನ್ ಮಗನ್ಗೆ ಸ್ಟಾರ್ಟ್ ಮಾಡ್ದೆ. 10 ವರ್ಷದ ಮಗ ಇದ್ದಾನೆ, 4 ವರ್ಷದ ಮಗಳೇ ಇದ್ದಾಳೆ. ಅವಳಿಗೂನು ಇಬ್ರಿಗೂ ಸ್ಟಾರ್ಟ್ ಮಾಡ್ದೆ ಇಮಿಡಿಯೇಟ್ಲಿ. ಅವಳಿಗೆ ಮಕ್ಳಿಗೆ ಯಾವ ತರ ಇತ್ತು ಮುಂಚೆ ಬಿಫೋರ್ ಅಂತಂದ್ರೆ, ಯಾವಾಗ್ಲೂ ಊಟನೇ ಮಾಡ್ತಾ ಇದ್ದಿಲ್ಲ. ಒಂದು ಕಟ್ಟಿಗೆ ಇಟ್ಕೊಂಡು ಒಂದ್ ತಟ್ಟೆಲಿ ಇಟ್ಕೊಂಡಿದೀನಿ ಅಂದ್ರೆ 8 ಗಂಟೆಗೆ ಇಟ್ಕೊಂಡ್ರೆ 9:30 ಆಗ್ತಾ ಇತ್ತು. 1:30 ತಾಸು ಊಟ ಮಾಡೋದು, ತಟ್ಟೆಲ್ಲ ಒಣಗಿ ಹೋಗ್ಬಿಡುದು. ಅನ್ನ ಎಲ್ಲ ಆ ಮುಂಚೆ ಅಕ್ಕಿ ಹಾಕೋವಾಗ ಹೆಂಗ್ ಇಡ್ತಾ ಇತ್ತು ಹಂಗ ಆಗ್ಬಿಡುದು. ನಾನ್ ಅನ್ನ ಮಾಡಿ ಎಲ್ಲ ಕಲಸಿಟ್ಟ ಮೇಲೆ ತಟ್ಟೆದೆಲ್ಲ ಒಣಗಿ ಹೋಗ್ಬಿಡೋದು, ಬೋರ್ ಆಗ್ಬಿಡೋದು, ಸಾಕಾಗ್ಬಿಡೋದು. ನನ್ ಮಕ್ಕಳನ್ನ ಹೊಡಿಯೋದಕ್ಕೆ ಇವ್ರು ನನ್ ಮೇಲೆ ಎಗರಾಡೋರು, ಮಕ್ಕಳನ್ನ ಯಾಕೆ ಬಡಿತೀಯ ನೀನು ಅಂತ. ಊಟ ಮಾಡ್ಲಿದ್ದಾಗ ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ, ತಿನ್ನು 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 ಸುಮ್ ತುರಿತಿದ್ದೆ ನಾನು. ತುರಿತಿದ್ದೆ ಅವ್ರು ಕಕ್ಕೊಂಬಿಡೋರು ನಂದು ಇಡೋದಕ್ಕೆ ಕಕ್ಕೊಂಬಿಡೋರು. ನೀನ್ ಕಕ್ಕೊಂಡ್ರು ಪರವಾಗಿಲ್ಲ, ನೀನ್ ತಿನ್ಬೇಕು. ಯಾಕಪ್ಪ ಅಂದ್ರೆ ಎಲ್ಲಿಗಾದ್ರೂ ಕರ್ಕೊಂಡ್ ಹೋದ್ರೆಗಿನ ಬರೇ ಹುಡುಗರು ಊಟ ಮಾಡಿರೋದೆ, ಹುಡುಗರಿಗೆ ಅಡಿಗೆ ಮಾಡಿರೋದು ನೀವೇ ತಿಂತೀರಾ, ಗಂಡ ಹೆಂಡತಿ ಮಕ್ಕಳು ನೋಡ್ಕೊಳಕ್ ಆಗಲ್ಲ, ಅಷ್ಟೆಲ್ಲ ಚೆನ್ನಾಗಿದ್ದೀರಾ, ಒಳ್ಳೆ ಗವರ್ಮೆಂಟ್ ಜಾಬ್ ಐತೆ, ಮಕ್ಕಳು ನೋಡ್ಕೊಳಕ್ ಆಗಿಲ್ಲ, ಊಟ ಇಡಕ್ ಆಗೋದಿಲ್ಲ ಅಂತ ಜನ ಅನ್ನೋದು. ನಾನ್ ಅವ್ರ ಮೇಲೆ ಸಿಟ್ಟೆಲ್ಲ ಮಕ್ಳಿಗೆ ಆಗ್ಬಿಡೋದು. ತಿನ್ನು ತಿನ್ನು ತಿನ್ನು, ಏನ್ ಬೇಕು ತಿನ್ನು, ಬೇಕಿರ್ ತಿಂಡಿ ತಗೊಂಬ, 500 ರೂಪಾಯಿ ಈ ತಂದು ಮಕ್ಕಳು ಚೆನ್ನಾಗ್ ನೋಡ್ಕೋಬೇಕು. ಜನ ಹಿಂಗ್ ಅಂದಿದಾರ ನನಗೆ, ಹಿಂಗ್ ಅಂತಾರೆ, ಮಕ್ಳು ನೋಡ್ಕೊಳ್ಳೋದೇ ಅಂತಾರ, ಇವ್ರನ್ನ ದಪ್ಪ ಮಾಡ್ಬೇಕು, ಚೆನ್ನಾಗ್ ಮಾಡ್ಬೇಕು, ಹೆಲ್ತ್ ಆಗಿರ್ಬೇಕಂತಂದು. ಹೆಲ್ತ್ ಆಗಿ ಏನಿರ್ಬೇಕು, ಬೋರ್ಮಿಟಾ, ಹಾರ್ಲಿಕ್ಸು, ಮತ್ತೆ ಬೇಕರಿದಲ್ಲಿ ಏನಿರುತ್ತೆ ಚಿಪ್ಸ್, ಅವರೆಲ್ಲ ಇವ್ರಿಗೆ ಹೇಳ್ಬಿಡೋರು, ಫೋನ್ ಮಾಡಿ ಲಿಸ್ಟ್ ಹೇಳ್ಬಿಡೋದು, ತಗೊಂಡ್ಬಂದ್ಬಿಡ್ತಿದ್ರು. ತಿನ್ನಂತ ತಿನ್ನಿಸ್ತಿದ್ದೆ. ಅವ್ರ ಆ ಬೇಕರಿ ತಿಂಡಿ ತಿಂದು ಬೆಳಿಗ್ಗೆ ಬೋರ್ಮಿಟಾ ಬೋಸ್ಟ್ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡೋದು. 2 ಬ್ರೆಡ್, ಇಷ್ಟು ದೊಡ್ಡ ಗ್ಲಾಸ್ ಕಾಫಿ, 8 ಗಂಟೆಗೆ ಕೊಟ್ಟೇನಂದ್ರೆ ಇನ್ನೆಲ್ಲಿ ಹೊಟ್ಟೆ ಆಗುತ್ತೆ. ನನ್ ತಪ್ಪಲ್ಲ, ಗೊತ್ತಿಲ್ಲ ನನ್ ತಪ್ಪಲ್ಲ. ಹುಡುಗರು ಚೆನ್ನಾಗ್ ಮಾಡ್ಬೇಕಂತ ನನಗೆ ಅನ್ಸಿದೆ. ಹಂಗಾಗಿ ಹುಡುಗರಿಗೆ ಹಂಗೆಲ್ಲ ಕೊಡ್ತಾ ಇದ್ದೆ. ಊಟ ಮಾಡಿದ್ರು ಕೂಡ ಮಾಡ್ತಾ ಇದ್ದಿಲ್ಲ. ಮತ್ತೆ ಲಂಚ್ ಬಾಕ್ಸ್ ಕಳ್ಸಿದ್ರು ಕೂಡ ಅವ್ರು ಮತ್ತೆ ರಿಟರ್ನ್ ತಗೊಂಡ್ಬಿಡ್ತಾ ಇದ್ರು. ಹೊಟ್ಟೆ ಆಗ್ತಾ ಇದ್ದಿಲ್ಲ ಅವ್ರಿಗೆ, ಹಸಿವೆ ಆಗ್ತಾ ಇದ್ದಿಲ್ಲ. ಲಂಚ್ ಬಾಕ್ಸ್ ತಗೊಂಡ್ಬರೋದು, ಮತ್ತೆ ಸಂಜೆ ಪಾತ್ರೆ ತೊಳೆಯುವಾಗ ನೋಡ್ತಿದ್ದ, ಹಂಗೆ ತನದ ಮತ್ತೆ ಎದ್ದು ಬಂದ್ ಮತ್ತೆ ಮಕ್ಕಳು ನೋಡಿ ತಿಂದಿಲ್ಲ, ನೀನ್ ತಿಂದಿಲ್ಲ, ಹುಡುಗನ ಏನ್ ಮಾಡ್ತಾ ಇದ್ರಿ ಸ್ಕೂಲಲ್ಲಿ ಅಂತಂದು. ಮತ್ತೆ ಹೋಮ್ ವರ್ಕ್ ಬರಿತಾ ಇದ್ದಿಲ್ಲ, ಸ್ಕೂಲಲ್ಲಿ ಆಕ್ಟಿವ್ ಇದ್ದಿಲ್ಲ. ಬರೀ ಕಂಪ್ಲೇಂಟ್ಗಳು ಬರೋವು ನಮ್ಗೆ ಮಕ್ಕಳಿಂದ. ನಿಮ್ ಮಕ್ಕಳನ್ನ ಈ ತರ ಹಿಂಗ್ ನೋಡ್ಕೊಳ್ಳಿ, ಸರಿಯಾಗಿ ಬರಿತಾ ಇಲ್ಲ ಹುಡುಗರು, ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಸ್ಕೂಲಿಗೆ ಸರಿಯಾಗಿ ಬರ್ತಾ ಇಲ್ಲ, ಟ್ಯೂಷನ್ ಹೋಮ್ ವರ್ಕ್ ಬರ್ತಾ ಇಲ್ಲ ಅಂತ ನನಗೆ ಅನ್ನೋದು. ಸಿಟ್ಟು ಬಂದ್ಬಿಡೋದು ಮಕ್ಕಳು ನೋಡಿ ಅಂತ, ಸಿಟ್ಟು ಬಂದ್ಬಿಡೋದು ಮಕ್ಕಳು ನೋಡಿ. ಪಾಪ ಅವ್ರು ಏನು ಮಾಡ್ತಾ ಇದ್ದಿಲ್ಲ. ನನಗೆ ಅನ್ಸಿರ್ ನನ್ನ ಹಂಗ್ ಮಾಡ್ತಾ ಇತ್ತು. ನನ್ನ ಮಕ್ಕಳು ಆ ರೀತಿ ಹಂಗಿರೋವಾಗ ನನಗೆ ಹಂಗ ಅನಿಸ್ತಾ ಇತ್ತು, ಹಂಗ ಮಾಡ್ತಾ ಇದ್ದೆ. ಬಟ್ ಯಾವಾಗ ಡೈನೋಶೇಕ್ ಕೊಟ್ಮೇಲೆ ನನಗೆ ಗೊತ್ತಿಲ್ಲ. ಡೈನೋಶೇಕ್ ಕೊಟ್ಮೇಲೆ ವಿತಿನ್ ಬೆಳಿಗ್ಗೆ ಕೊಟ್ಟಿದ್ದೀನಿ, ಟಿಫನ್ ಮಾಡಿದ್ರು ನಾರ್ಮಲ್ ಆಗಿ, ಎಷ್ಟು ಲೈಟ್ ಆಗಿ ಮಾಡಿದ್ರು. ಮತ್ತೆ ಅವ್ರೇ ತಟ್ಟೆ ಇಟ್ಕೊಂಡ್ ಬಂದು ನನ್ನ ಕೇಳಿದ್ರು, ಆಮೇಲೆ ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಕೊಡು ನನಗೆ ಅಂತ. ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಕೊಡು ಅಂತ. ನನಗೆ ಏನಿದು ಮೈ ತುಂಬಾ ಬಂಗಾರ ಹಾಕೊಂಡ್ಬಿಟ್ಟಿಲ್ಲ ಅನ್ನೋಷ್ಟು ಖುಷಿ ಆಗ್ಬಿಡ್ತದೆ. ಮಕ್ಕಳು ಊಟ ಕೇಳಿದ್ರಲ್ವಾ, ಅದೇ ಅಲ್ಲ ಬೇಕಾಗಿರೋದು. ತಾಯಿಗೆ ಇನ್ನೇನ್ ಬೇಕಾಗಿದೆ, ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡೋದೇ ಬೇಕಾಗಿದೆ, ಹೌದಲ್ವಾ. ನನಗೆ ಎಲ್ಲಿ ಇದ್ದಿದ್ದು ಖುಷಿ ಆಗ್ಬಿಡ್ತು. ಹೌದಾ ಅಂತ ಹೋಗಿ ಬಿಸಿ 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 ಅಡಿಗೆ ಮಾಡ್ಕೊಂಡ್ ಬಂದು ಕೊಟ್ಬಿಟ್ಟೆ ನಾನು. ಕೊಟ್ಟೆ, ಊಟ ಮಾಡಿದ್ರು ಚೆನ್ನಾಗ್ ಹೊಟ್ಟೆ ತುಂಬ. ಮತ್ತೆ ನನಗೆ ಅವತ್ತಿನ ದಿನ ರಿಸಲ್ಟ್ ಅಬ್ಸರ್ವ್ ಮಾಡಿರೋದು, ಯಾವಾಗ್ಲೂ ಸ್ಕೂಲಿಗೆ ಹೋಗುವಾಗ 10 ರೂಪಾಯಿ ಕೊಟ್ಟು ಕಳಿಸ್ತಿದ್ದೆ ನಾನು. ಯಾಕಂದ್ರೆ ಮನೇಲಿ ಟಿಫನ್ ಅಂದ್ರೆ ಮಾಡಲ್ಲ, ಅಟ್ಲೀಸ್ಟ್ ಅಂಗಡಿದಲ್ಲಿ ಏನಾದ್ರು ತಿನ್ಲಿ ಅಂತಂದ್ರೆ ಅವ್ರಿಗೆ 10 ರೂಪಾಯಿ ದಿನ 20 ರೂಪಾಯಿ ಕೊಟ್ಟು ಕಳಿಸ್ತಿದ್ದೆ. ಅವಾಗ ಹಂಗ ಆಗ್ತಾ ಇತ್ತು. ಅವ್ರು ಏನೋ ಗೊತ್ತಿಲ್ಲ, ಡೈನೋಶೇಕ್ ಕೊಟ್ಮೇಲೆ ಚೇಂಜ್ ಆಗ್ತಾ ಬಂದ್ರು. ದುಡ್ಡುನು ಕೇಳ್ತಾ ಇದ್ದಿಲ್ಲ, ಅಂಗಡಿ ಕಡೆ ಗಮನ ಕೂಡ ಹೋಗ್ತಾ ಇದ್ದಿಲ್ಲ ಅವ್ರಿಗೆ, ತಿನ್ಬೇಕು ಅದು ಇದು ಅಂತ. ಮತ್ತ ಊಟ ಕೂಡ ಚೆನ್ನಾಗ್ ಮಾಡ್ತಾ ಇದ್ರು. ಯಾವಾಗ ಲಂಚ್ ಬಾಕ್ಸ್ ನಾನು ಹೇಳ್ದೆ ಅಲ್ವಾ, ಆ ಲಂಚ್ ಬಾಕ್ಸ್ ತಗೊಂಡೋಗಿರೋದನ್ನ ಖಾಲಿ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಕೂಡ ಬರ್ತಾ ಇದ್ರು. ಅಮ್ಮ ಹೊಟ್ಟೆ ಹಸಿವಾಗ್ತಾ ಇದೆ, ಯಪ್ಪಾ ಏನ್ ಊಟ ಮಾಡ್ತಾರೆ ಇವ್ರು, ನಾನ್ ಗಂಟೆ ಇಟ್ಕೊಂಡ್ರು ಕಟ್ಟಿಗೆ ಇಟ್ಕೊಂಡ್ರು ಒಂದ್ ತಟ್ಟೆ ಕಾಲಾಗೋದಲ್ಲ, ಏನ್ ಊಟ ಮಾಡ್ತಾರೆ ಅಂತ ಖುಷಿ ಆಗ್ಬಿಡುದು. ಚೆನ್ನಾಗ್ ಊಟ ಮಾಡ್ತಾ ಇದ್ರು. ಮತ್ತೆ ಅವಾಗೆ ಬಿಸಿ ಅಡಿಗೆ ಮಾಡಿ ಎಲ್ಲ ಕೊಡ್ತಾ ಇದ್ದೆ. ಚೆನ್ನಾಗ್ ಊಟ ಮಾಡಿ ಚೆನ್ನಾಗ್ ಆಗ್ತಾ ಇದ್ರು. ಮತ್ತೆ ಅವ್ರೇ ಹೋಮ್ ವರ್ಕ್ ಮಾಡ್ಕೊಂತಾರೆ, ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ. ಅವ್ರು ಮಾಡೋದನ್ನ ನಾನು ನೋಡ್ತಾ ಇದ್ದೆ. ಅವರೇ ಹೋಮ್ ವರ್ಕ್ ಬರಿತಾ ಇದ್ರು. ಯಾವ್ದು ಸ್ಕೂಲಲ್ಲಿ ಕಂಪ್ಲೇಂಟ್ ಬರ್ತಾ ಇದ್ದಿಲ್ಲ. ಇವಾಗ ನಾವು ಕೂತ್ಕೊಂಡು ಕ್ಲಾಸಲ್ಲಿ ಇಲ್ಲಿ ಮಾತಾಡ್ತಿದ್ವಿ ಅಂತಂದ್ರೆ ಸ್ನಾನ ಮಾಡಿ ಅವರೇ ರೆಡಿ ಆಗಿ ಅವರೇ ಡೈನೋಶೇಕ್ ತಗೊಂಡು ಮಾಡ್ಕೊಂಡು ಅವರೇ ಮಾಡ್ಕೊಂತಾರೆ, ನಾನ್ ಮಾಡ್ಕೊಡಲ್ಲ. ಅವರೇ ಮಾಡ್ಕೊಂಡು ಅವರೇ ಎಷ್ಟು ಸ್ಪೂನ್ ಹಾಕೋಬೇಕಂತ ಅವರೇ ಹಾಕೊಂಡು ಕುಡ್ದು ಡೈನೋಶೇಕ್ ಮತ್ತೆ ಎಲ್ಲಿದ್ದಿದ್ದು ಅಲ್ಲಿ ಇಟ್ಟು, ಸ್ಕೂಲ್ ಬ್ಯಾಗ್ ಏನ್ ಬ್ಯಾಗ್ ಬುಕ್ಗಳು ತಗೋಬೇಕು ಎಲ್ಲ ಇಟ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಖುಷಿ ಅದೊಂದು. ಮತ್ತೆ ಸಂಜೆ ಬಂದಿದ್ರೆ ಅಂದ್ರೆ ಹೋಮ್ ವರ್ಕ್ ಏನ್ ತೆಗ್ದಿದ್ದಾರೆ ಏನಿಲ್ಲ ಅಂತ ಅವರೇ ಬರ್ಕೊಂತಾರೆ. ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ, ಮತ್ತೆ ರಾತ್ರಿ ಬರ್ತಾರೆ, ಮತ್ತೆ ಹೊಟ್ಟೆ ಸ್ವಾಗತ ಅಂತ ಊಟ ಕೇಳ್ತಾರೆ. ನಂಗೆ ಅದೇ ಏನಪ್ಪಾ ಎಷ್ಟೆಲ್ಲ ಚೇಂಜ್ ಮಾಡುತ್ತಲ್ಲ ಈ ಪ್ರಾಡಕ್ಟ್ಸ್. ಜಸ್ಟ್ ನಾವು ಒಂದು 7,800 ರೂಪಾಯಿ ಇಲ್ಲ ಸಮಥಿಂಗ್ 8,033 ರೂಪಾಯಿ ಇಷ್ಟು ಪ್ರಾಡಕ್ಟ್ಸ್ ಕೊಟ್ಟಿದ್ದಕ್ಕೆ ನನ್ನ ಫ್ಯಾಮಿಲಿ ಎಷ್ಟು ಚೇಂಜ್ ಆಗ್ಬಿಡ್ತಲ್ವಾ. ನಾನು ಏನ್ ಅನ್ಕೊಂಡಿದ್ದೆ ನನಗೆ ಅದೆಲ್ಲ ಸಿಗ್ತಾ ಇಲ್ಲ ಅಂತ ಖುಷಿ ಆಗ್ಬಿಡುತ್ತೆ ನನಗೆ. ನಾನು ಏನ್ ಅನ್ಕೊಂಡಿದ್ದೀನಿ ಎಲ್ಲ ಸಿಗ್ತಾ ಇದೆಯಲ್ಲ ಅಂತ ನನಗೆ ಅನಿಸ್ತು.
ಅನ್ಸಿದಾಗ ಮತ್ತೆ ಬಿಡ್ತೀನಾ? ಬಿಡಲ್ಲ. ನನಗೆ ಅನ್ಕೊಂಡಿದ್ದು ಇಲ್ಲಿ ಸಿಗ್ತಾ ಇದೆ, ಇರ್ಬೇಕು, ಮಕ್ಳು ಚೆನ್ನಾಗಾಗಿದಾರೆ, ಗಂಡ ಚೆನ್ನಾಗಾಗಿದ್ದಾನೆ, ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ, ನಾನು ಚೆನ್ನಾಗಾಗಿದ್ದೀನಿ. ಮತ್ತೆ ಇವ್ರು ದಿನ ಯಾವಾಗ ಟೈಮ್ ಕೊಡ್ತಾನೆ ಇದ್ದಿಲ್ಲ, ಬೆಳಿಗ್ಗೆ ಹೋಗಿ ಸಂಜೆ ಬರೋರು. ಮತ್ತೆ ಶೇಕ್ ತಗೊಂಡ್ಮೇಲೆ ಮತ್ತೆ ಮಾತಾಡೋದೆಲ್ಲ ಒಂದೇ ಮಾತು ಬರ್ತಾ ಇತ್ತು. ಮುಂಚೆಲ್ಲ ಇವ್ರ್ ಬೇರೆ, ಇವ್ರ ಮೈಂಡ್ ಸೆಟ್ ಬೇರೆ, ನನ್ ಮೈಂಡ್ ಸೆಟ್ ಬೇರೆ. ಆ ಸ್ಯಾಲ್ರಿ ಬರ್ತಾ ಇದೆ, ಎಲ್ಲಿ ಗೋಲ್ಡ್ ತಗೋಬೇಕು, ಸೈಟ್ ತಗೋಬೇಕು, ಅದು ತಗೋಬೇಕು, ಇದು ಬರೀ ಜಗಳ ಹಿಂಗೆಲ್ಲ ಇರ್ತಾ ಇತ್ತು. ಬಟ್ ಯಾವಾಗ ಇವ್ರು ಶೇಕ್ ತಗೊಂಡ್ಮೇಲೆ ಚೆನ್ನಾಗಾದ್ಮೇಲೆ, ಇಬ್ರು ಚೆನ್ನಾಗಾದ್ಮೇಲೆ ಮಾತಾಡೋದು ಕೂಡ ಒಂದೇ ಮಾತು ಬರುತ್ತೆ. ಯಾವಾಗ ಏನ್ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತೀವಿ. ಇಬ್ರು ಒಂದೇ ಮಾತು ಮಾತಾಡ್ತೀವಿ, ಒಂದೇ ಯೋಚನೆ ಕೂಡ ಒಂದೇ ಇರುತ್ತೆ. ಮತ್ತೆ ಮಕ್ಕಳು ಕೂಡ ಆರೋಗ್ಯ ಕೂಡ ಚೆನ್ನಾಗ್ ಆಗ್ತಾ ಬಂತು. ಹಿಂಗೆ ಇರ್ತಾ ಇತ್ತು. ಹಿಂಗಿರ್ಬೇಕಾದ್ರೆ ಚೇಂಜ್ ಆಗ್ತಾ ಲೈಫ್ ತುಂಬಾ ಖುಷಿ ಅನಿಸ್ತು. ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ವಿ. ಆಗ್ಲೇ ಮೇಡಮ್ ಹೇಳಿದ್ರು, ಟಿವಿ ನೋಡ್ಕೊಂತ ಡೈಲಿ ಬೆಳೆ ಧಾರಾವಾಹಿ ನೋಡೋದಷ್ಟೇ. ಧಾರಾವಾಹಿ ನೋಡೋದು, ಧಾರಾವಾಹಿನಾಗ ಏನ್ ಬರುತ್ತೆ, ಆಗ್ಲೇ ಹೇಳಿದ್ರು, ಗಂಡ ಹೆಂಡ್ತಿ ಕಿತ್ತಾಡೋದು, ಅತ್ತೆ ಸೊಸೆ ಜಗಳ ಆಡೋದು, ಇದೇ ಇರ್ತದ, ಬೇರೆ ಏನಿರಲ್ಲ. ಹಿಂಗೆ ಇರ್ಬೇಕಾದ್ರೆ ಮತ್ತೆ ಇವ್ರಿಗೆ ತಲೆಗೆ, ನಾನು ಆಗ್ಲೇ ಬಾವಿಲಿರೋ ಕಪ್ಪೆ ತರ ನಮ್ ತಲೆಗಳು ಅಂತ ಆಲೋಚನೆ ಇರ್ತಿದ್ದಿಲ್ಲ. ಹಿಂಗೆ ಇರ್ಬೇಕಾದ್ರೆ ಅವ್ರ ಮನೆ ಸಿಚುವೇಶನ್ ಹೆಂಗಿರ್ತಾ ಇತ್ತು, ಆ ಧಾರಾವಾಹಿನಾಗ ಹಂಗೆ ಬರ್ತಾ ಇತ್ತು. ಹಿಂಗಿರ್ಬೇಕಾದ್ರೆ ಗಂಡ ಹೆಂಡ್ತಿ ಕಿತ್ತಾಡೋದು, ನಾವ್ ಪೂರ್ವ ಅಂದ್ರೆ ಇವ್ರು ದಕ್ಷಿಣ, ಪೂರ್ವ ಅಂದ್ರೆ ಪಶ್ಚಿಮ, ಉತ್ತರ ಅಂದ್ರೆ ದಕ್ಷಿಣ, ಹಿಂಗಿರ್ತಾ ಇತ್ತು. ಹೇಳೋರು ಕೇಳೋರು ಯಾರು ಇರ್ತಾ ಇದ್ದಿಲ್ಲಲ್ವಾ, ಹಂಗೆ ನಡೀತಾ ಇತ್ತು. ಇವಾಗ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದ್ಮೇಲೆ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು, ಮಕ್ಳಿಗೆ ಬಂದ್ರೆ ಮಕ್ಳು ರಿಸಲ್ಟ್ ಅಮೇಜಿಂಗ್ ರಿಸಲ್ಟ್, ಅದು ಬಿಡಿಸ್ ಬರ್ತಾ ಇತ್ತು ಅಂತ ಹೇಳಿದ್ವಿ. ಅದರಿಂದ ಎಷ್ಟು ಸಫರ್ ಆಗ್ತಿತ್ತು ಅಂದ್ರೆ ಹೆಂಗಪ್ಪ ಜೀವನ ಅಂತ ಅನಿಸ್ತಾ ಇತ್ತು. ಅದು ಇಂಪಾರ್ಟೆಂಟ್ ನಮಗೆ, ಯಾಕಂದ್ರೆ ಅಷ್ಟು ಮಿರಾಕಲ್ ರಿಸಲ್ಟ್. ಅದು ಏನೋ ಗೊತ್ತಿಲ್ಲ, ಶೇಕ್ ತಗೊಂಡ್ಮೇಲೆ, ಇಲ್ಲಿದೆ ಡೈರೆ ಶೇಕ್ ತಗೊಂಡ್ಮೇಲೆ ಅದೇನೋ ಗೊತ್ತಿಲ್ಲ, ಬರ್ಲೇ ಇಲ್ಲ. ಅದು ಒಂದ್ಸಲ ಸ್ಟಾರ್ಟಿಂಗ್ ಒಂದ್ಸಲ ಬಂದಿತ್ತು, ಡೈರೆ ಶೇಕ್ ತಗೊಂಡ್ಮೇಲೆ ಬರ್ಲೇ ಇಲ್ಲ. ತುಂಬಾ ಖುಷಿ ಆಯ್ತು. ಕೋಚ್ ಏನಾದ್ರು ಅದನ್ನ ಕೇಳ್ತಾ, ಮತ್ತೆ ಸಿಂಪ್ಲಿ ಪ್ರೋಬಯೋಟಿಕ್ ಇದನ್ನ ಆಡ್ ಮಾಡಿ ಅಂತಂದ್ರು, ಇದನ್ನ ಆಡ್ ಮಾಡ್ತಿದ್ವಿ. ಆಡ್ ಮಾಡ್ಕೊಂಡು ಡೈರೆ ಶೇಕ್ ಮಿಕ್ಸ್ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ಅಮೇಜಿಂಗ್ ರಿಸಲ್ಟ್ ಅಂದ್ರೆ, ಅದು ಬಂದಿದೆ ಅಂದ್ರೆ ನನ್ನ ಮಗಳಿಗೆ ಬಂದಿತ್ತು ಅನ್ನೋದು ಕೂಡ ನಾವು ಮರ್ತೋಗಿದ್ವಿ. ಬರುತ್ತೆ ಅಂತ ಕೂಡ ಇವಾಗ ಆತರ ಫೀಲೇ ಇಲ್ಲ ನಮಗೆ. ಅಷ್ಟು ಸಖತ್ತಾಗಿ ಮಕ್ಳು ಚೆನ್ನಾಗಿ ಊಟ ಮಾಡ್ತಾರೆ. ಆಗ್ಲೇ ಹೇಳಿದ್ರು, ಅವ್ರ ಹೋಮ್ವರ್ಕ್ ಅವರೇ ಬರೀತಾರೆ, ಮತ್ತೆ ನಮ್ನೇನು ಕೇಳಲ್ಲ, ಟ್ಯೂಷನ್ಗೆ ಹೋಗ್ತಾರೆ. ಆ ಶೇಕ್ ಈಗ ಅವರೇ ಕುಡಿತಾ ಇದಾರೆ ಆಲ್ರೆಡಿ. ಸ್ಟ್ರಾಬೆರಿ ಓಪನ್ ಮಾಡ್ಕೊಂಡು ಅವರೇ ಕುಡಿತಾ ಇದಾರೆ. ಯಾಕಂದ್ರೆ ಅದನ್ನ ಕಲ್ಸಿದ್ವಿ ಕರೆಕ್ಟ್. ಅಂದ್ರೆ ನಾವು ಕಲ್ಸಿದ್ವಿ, ನಾವು ಬಿಸಿ ಆದ್ವಿ ಅಂದ್ರೆ ಇವತ್ತು ನಮ್ ಕ್ಲಾಸ್ ಇದೆ ಅಂತ ಗೊತ್ತು. ಅವ್ರ ಪಡೆಯವ್ರು ಶೇಕ್ ಅಫ್ರೆಶ್ ಕುಡಿತಾರೆ, ಮತ್ತೆ ಡೈನೆ ಶೇಕ್ ಮಾಡ್ಕೊಂಡು ಕುಡಿದು ಹೋಗ್ಬಿಡ್ತಾರೆ. ಅಂದ್ರೆ ನಾವು ಕಲ್ಸಿದ್ವಿ, ಅಂದ್ರೆ ಕಲ್ಸಿದಕ್ಕೆ ಮಾತ್ರ ಇದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತು. ಆಗ್ಲೇ ಹೇಳ್ತಾ ಇದ್ರು, ನಾನು ಇವ್ರನ್ನ ಕರ್ಕೊಂಡು ಹೋಗಿದ್ದಕ್ಕೆ ಚೇಂಜ್ ಆಯ್ತು. ಲೈಫ್ ಇಬ್ರದು ಗಂಡ ಹೆಂಡತಿ ಖುಷಿಯಾಗಿದ್ದೀವಿ. ಹೆಂಗ್ ಲೈಫ್ ಇರ್ಬೇಕಿತ್ತು ನಮ್ ಲೈಫ್, ಹಂಗೆ ಇರ್ಲಿಕ್ಕೆ ಖುಷಿ ಆಯ್ತು. ನಾನ್ ಅನ್ಕೊಂತಿದ್ದೆ ಮುಂಚೆ ಅದು ಆಗ್ತಿದ್ದಿಲ್ಲ. ಇವಾಗ ಗಂಡ ಹೆಂಡತಿ ಖುಷಿಯಾಗಿರ್ಲಿಕ್ಕೆ ಈ ನ್ಯೂಟ್ರಿಷನ್ ಕ್ಲಬ್, ಈ ಪ್ಲಾಟ್ಫಾರ್ಮ್ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು. ಯಾಕಂದ್ರೆ ನಾನು ಡ್ರೀಮ್ ಮಾಡ್ತಿದ್ದೆ ಅದನ್ನ, ಚೆನ್ನಾಗಿರ್ಬೇಕಂತ. ಅದು ಆಗ್ತಿದ್ದಿಲ್ಲ, ಬಟ್ ಇಲ್ಲಿ ಬಂದ್ಮೇಲೆ ಅದು ಸಾಧ್ಯ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ನೀವ್ ಯಾರಾದ್ರೂ ಒಬ್ರೇ ಶೇಕ್ ಕುಡಿತಾ ಇದ್ರೆ, ಗಂಡ ಶೇಕ್ ಕುಡಿತಾ ಇದ್ರೆ, ಹೆಂಡತಿ ಶೇಕ್ ಫ್ರೆಶ್ ಕುಡಿಸಿ, ಮತ್ತೆ ಕ್ಲಾಸ್ ಅಲ್ಲಿ ಕೂರಿಸಿ. ಆಗ್ಲೇ ಹೇಳಿದ್ರು, ಎಷ್ಟು ನಾನು 10 ವರ್ಷದಿಂದ ಡ್ರಿಂಕ್ಸ್ ಮತ್ತೆ ನಾನು ಸ್ಮೋಕ್ ಮಾಡ್ತಾ ಇದ್ದೆ. ಒಂದ್ ತಿಂಗಳಲ್ಲಿ ಕಂಪ್ಯೂಟರ್ ಸ್ಟಾಪ್ ಮಾಡಿದೆ. ಬಟ್ ನಾನು ಹೆಂಡ್ತಿನ ಚೇಂಜ್ ಮಾಡಕ್ ನನ್ ಕೈಲಿ ಆಗಿಲ್ಲ. ಹೆಂಡ್ತಿನ ಚೇಂಜ್ ಮಾಡಕ್ ಆಗಿದ್ದು ನ್ಯೂಟ್ರಿಷನ್ ಕ್ಲಬ್ ಕೋಚ್ ಹತ್ರ ಕರ್ಕೊಂಡ್ ಬಂದ್ಮೇಲೆ. ಯಾಕಂದ್ರೆ ನಮ್ದೆಲ್ಲ ಅಭ್ಯಾಸ ನೋಡಿರ್ತಾರೆ, ಆಕ್ಟಿವಿಟೀಸ್ ಎಲ್ಲ ನೋಡಿರ್ತಾರೆ. ಹೇಳಿದ ತಕ್ಷಣ ಹೆಂಗ್ ಚೇಂಜ್ ಮಾಡ್ತಾರೆ? ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಯಾರಾದ್ರೂ ಒಬ್ರೇ ಶೇಕ್ ಕುಡಿತಾ ಇದ್ರೆ, ಇಬ್ರು ಕುಡಿದ್ರಿ ಗಂಡ ಹೆಂಡತಿ. ಮತ್ತೆ ಗಂಡ ಹೆಂಡತಿ ಕೂಡ ನೀವು ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡ್ರೆ, ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗುತ್ತೆ, ಲೈಫ್ ಖುಷಿಯಾಗಿರುತ್ತೆ. ನಾನ್ ಹೆಂಗೆ ಆಗ್ಲೇ ಹೇಳಿದೆ, 1 ತಿಂಗಳ 4 kg ವೆಯ್ಟ್ ಲಾಸ್ ಆದೆ. ಮತ್ತೆ 2ನೇ ತಿಂಗಳಲ್ಲಿ ನಾನು ಕಂಪ್ಲೀಟ್ ಆಗಿ ನಾನು ಹೇಳಿದ್ರು ಮೇಡಮ್, ಮ್ಯಾರಥಾನ್ ಜಾಯಿನ್ ಮಾಡ್ಸಿದ್ರು ಅಂದು. 2ನೇ ತಿಂಗಳಲ್ಲಿ ನನಗೆ ವೆಯ್ಟ್ ಲಾಸ್ ಆಗ್ತಾ ಖುಷಿ ಆಗ್ತಾ ಇತ್ತು. ನಾನು ಪ್ರೇಮ ಮೇಡಮ್ ಕೇಳಿದೆ, ಮೇಡಮ್ ನಾನು ಬೇಗ ವೆಯ್ಟ್ ಲಾಸ್ ಆಗ್ಬೇಕು, ಏನ್ ಮಾಡ್ಬೇಕಂತ. ಮೇಡಮ್ ಹೇಳಿದ್ರು, ಮ್ಯಾರಥಾನ್ ಜಾಯಿನ್ ಆಗಿ ಸರ್ ಅಂತ. ಏನ್ ಮ್ಯಾರಥಾನ್? ನನ್ ಮ್ಯಾರಥಾನ್ ಓಡ್ಬೇಕೇನಂತ ಅನ್ಸ್ಬಿಡ್ತಾ ಇತ್ತು. ಮುಂಚೆಲ್ಲ ಗೊತ್ತಿದ್ದಲ್ಲ, ಕಾಲೇಜ್ ಲೈಫ್ ಸ್ಟೂಡೆಂಟ್ ಲೈಫ್ ಓಡ್ಬೇಕೇನೋ, ಮ್ಯಾರಥಾನ್ ರನ್ನಿಂಗ್ ರೇಸ್ ಇದೆ ಅಂತ ಅನ್ಕೊಂಡಿದ್ದೆ. ಆತರ ಏನಿಲ್ಲ ಸರ್, ನೀವು ಬೆಳಿಗ್ಗೆ ಶೇಕ್ ಕುಡಿದಿರಲ್ಲ, ಸಂಜೆ ಒಂದ್ ಶೇಕ್ ಕುಡಿರಿ, ಮಧ್ಯಾಹ್ನ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಅಂತಂದ್ರು. ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡ್ಕೊಂತ, ಬೆಳಿಗ್ಗೆ ಮತ್ತೆ ನೈಟ್ ಶೇಕ್ ಕುಡಿತಾ, ಈ ತರ ನಂದು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದು 2 ತಿಂಗಳಲ್ಲಿ 12 kg ವೆಯ್ಟ್ ಲಾಸ್. 12 kg ವೆಯ್ಟ್ ಲಾಸ್ ಆಗಿ ಸೂಪರ್ ಆಗಿ ನಾನು ರಿಸಲ್ಟ್ಸ್ ತಗೊಂಡಿದ್ದೀನಿ. 12 kg ಯಾವಾಗ ನಾನು ವೆಯ್ಟ್ ಲಾಸ್ ಆದ್ಮೇಲೆ ಸಖತ್ ಖುಷಿಯಾಗಿದೆ. ಇವ್ರು 10 kg ವೆಯ್ಟ್ ಲಾಸ್ 2 ತಿಂಗಳಲ್ಲಿ, ನಂದು 12 kg ವೆಯ್ಟ್ ಲಾಸ್. ಇವಾಗ ಲೈಫ್ ಹೆಂಗಿದೆ ಅಂದ್ರೆ ಸೂಪರ್ ಆಗಿದೆ. ವೆಯ್ಟ್ ಲಾಸ್ ಅವ್ರ ಜೊತೆಗೆ ನಮ್ದು ಸ್ಕಿನ್ ಟೋನ್ಸ್ ಕೂಡ ಸಖತ್ ಚೇಂಜ್ ಆಗಿದೆ. ಈ ತರ ಇರ್ತಾ ಇದ್ವಿ, ಖುಷಿಯಾಗಿದ್ದೀವಿ. ಅಂದ್ರೆ 12 kg ವೆಯ್ಟ್ ಲಾಸ್ ಆದ್ಮೇಲೆ ರಿಸಲ್ಟ್ ಬಂತು ನನ್ನ ಬಾಡಿಗೆ ಅಂತ ಅಬ್ಸರ್ವ್ ಮಾಡ್ಲಿಕ್ಕೆ ಕ್ಲಬಲ್ಲಿ ಕೂತ್ಕೊಂಡು ಕೇಳಿಸ್ಕೋಬೇಕಂತ ಹೇಳಿದ್ದು. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರ್ತಾ ಇತ್ತು. ಆಗ್ಲೇ ಹೇಳಿದೆ, ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಮೋಷನ್ ಪ್ರಾಬ್ಲಮ್ ಇತ್ತು, ಅದನ್ನ ಚೆನ್ನಾಗಿ ಮಾಡ್ಕೊಂಡ್ವಿ. ಬಾಡಿ ಚೆನ್ನಾಗಿ ಮಾಡ್ಕೊಂಡ್ವಿ. ಅಫ್ರೆಶ್ ಮತ್ತೆ ಶೇಕ್ ಕುಡಿದು ಈ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತ, ಕೋಚ್ ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಮೈಂಡ್ ಆಲೋಚನೆಗಳನ್ನು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಬಂತು. ಬಿಫೋರ್ ಯಾವ್ದೇ ತರ ಡ್ರೀಮ್ ಇರ್ತಾ ಇದ್ದಿಲ್ಲ, ಒಂದು ಗುರಿ ಇರ್ತಾ ಇದ್ದಿಲ್ಲ. ಡ್ರೀಮ್ ಮತ್ತೆ ಕನಸನ್ನು ಇಲ್ಲಿ ನಾವ್ ಹಿಂಗ್ ಇರ್ಬೇಕು, ನಾವು ಡ್ರೀಮ್ ಮಾಡ್ಬೇಕಂತ ನೋಡಿದ್ದೆ ಈ ಕೋಚಸ್ನ ನೋಡಿ.
ಕೋಚಸ್ ನೋಡಿದಂತೆ ಅವ್ರು ಮಾಡ್ತಿದಾರಲ್ಲ ನಾವ್ ಮಾಡ್ಬೇಕಷ್ಟೇ. ಅವ್ರು ವೇಟ್ ಲಾಸ್ ಆಗಿದಾರ, ಇಬ್ರಾಹಿಂ ಮೇಡಮ್ ವೇಟ್ ಲಾಸ್ ಫೋಟೋ ಹಾಕ್ತಾ ಇದ್ರು. ಅವ್ರು ವೇಟ್ ಲಾಸ್ ಆಗಿದ್ರೆ ನಾನು ಆಗ್ಬೇಕಷ್ಟೇ, ಅಷ್ಟೇ ಡ್ರೀಮ್ ಮಾಡ್ತಿದ್ದೆ. ಮತ್ತೆ ಅವ್ರು ಆಗಿದಾರೆ ಅಂತ ನಾನು ಆಗ್ತಿದ್ದೀನಿ. ಅವ್ರು ಶೇಪ್ ಕುಡ್ದು ವೇಟ್ ಲಾಸ್ ಆಗಿದಾರ, ನಾನು ಆಗ್ಬೇಕಷ್ಟೇ. ಬಿಫೋರ್ ಹಿಂಗೆ ಇರ್ತಾ ಇತ್ತು ಲೈಫ್ ಸ್ಟೈಲ್ ಅಂತ ಅವ್ರು ತೋರಿಸ್ತಾ ಇದ್ರು. ಹಿಂಗಿರ್ಬೇಕಾದ್ರೆ ಮತ್ತೆ ನೋಡಿ ಇಲ್ಲಿದೆ ಅಲ್ವಾ, ಕೋಚ್ ತೋರಿಸ್ತಾ ಇದ್ರು. ಮತ್ತೆ ಇವಾಗ ಚೇಂಜ್ ಆಗಿದ್ದಾರೆ ತಾನೆ, ಇವಾಗ ಸೂಪರ್ ಆಗಿದ್ದಾರೆ, ಇವಾಗ ಚೆನ್ನಾಗಿದ್ದಾರೆ ಅಂತಂದ್ಮೇಲೆ ನಾವ್ ಇವ್ರ ತರ ಆಗ್ಲೇಬೇಕಂತ ಡ್ರೀಮ್ ಮಾಡಿದ್ದು. ಮತ್ತೆ ಒಳ್ಳೆ ಫುಡ್ ಕೊಟ್ರೆ ಬಾಡಿ ಚೆನ್ನಾಗಾಗುತ್ತೆ. ಈಗ ಒಳ್ಳೆ ಫುಡ್ ಜೊತೆಗೆ ಒಂದು ಒಳ್ಳೆ ಕೋಚ್ ಇರ್ಲೇಬೇಕು, ಬೋಧನೆ ಕೊಡ್ತಕ್ಕಂತ ಇರ್ಬೇಕಂತ ಅರ್ಥ ಆಗಿದ್ದು ಕುತ್ಕೊಂಡ್ ಕೇಳಿಸ್ಕೊಂಡಾಗೆ ಕೇಳಿಸ್ಕೊಂತ ನಾನೇ ಚೆನ್ನಾಗ್ ಮಾಡ್ಕೊಂಡ್ವಿ. ಮತ್ತೆ ಡ್ರೀಮ್ಸ್ ಎಲ್ಲ ಚೇಂಜ್ ಆಯ್ತು. ಮೇಡಮ್ ಆಗ್ಲಿ ಹೇಳಿದಂದು ಒಂದು ಲೈಫ್ ಸ್ಟೈಲ್ ಸೆಮಿನಾರ್ ಬೆಂಗಳೂರಿಗೆ ನೋಡ್ತಾ ಇದ್ದಾಗ LSS ನೋಡಿದಾಗೆ ಲೈಫ್ ಸ್ಟೈಲ್ ಸೆಮಿನಾರ್ ನೋಡಿದಾಗ ನಮ್ಗೆ ಅರ್ಥ ಆಯ್ತು, ನಮ್ದು ಲೈಫ್ ಈ ತರ ಕಲರ್ಫುಲ್ ಮಾಡ್ಕೋಬಹುದು. ಬ್ಲಾಕ್ ಅಂಡ್ ವೈಟ್ ಇರ್ತಕ್ಕಂತ ನಮ್ಮ ಲೈಫ್ ಸ್ಟೈಲು ಫುಲ್ ಕಲರ್ಫುಲ್ ಆಗಿ ಆಗ್ಲಿಕ್ಕೆ ಈ ಪ್ಲಾಟ್ಫಾರ್ಮ್ ಹರ್ಬಲ್ ಲೈಫ್ ಕೋಚ್ ಅಂಡ್ ಕಮ್ಯುನಿಟಿ ಹೆಲ್ಪ್ ಮಾಡಿದ್ ನಮ್ಗೆ. ಅಫ್ರೆಶ್ ಮತ್ತೆ ಶೇಪ್ ಕುಡಿದ ಬಾಡಿ ಚೆನ್ನಾಗಿ ಮಾಡ್ಕೊಂಡ್ವಿ. ಕೋಚ್ ಹೇಳೋದ್ ಕೇಳಕ್ಕೆ ನಮ್ಮ ಮೈಂಡ್ ಮತ್ತೆ ಆಲೋಚನೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ವಿ. ಆ ಚೇಂಜ್ ಮಾಡ್ಕೊಂಡಿದ್ಕೆ ಒಂದು ಲೈಫ್ ಸ್ಟೈಲ್ ಸೆಮಿನಾರ್ ಹೋದ್ವಿ, ಅಲ್ಲಿಂದ ಲೈಫ್ ಸ್ಟಾರ್ಟ್ ಆಯ್ತು. ಸಖತ್ತಾಗಿದೆ, ಖುಷಿಯಾಗಿದ್ದೀವಿ. ಮತ್ತೆ ವೀರೇಶ್ ಸರ್, ನಾಗೇಶ್ ಸರ್ ನೋಡಿ ತುಂಬಾ ಖುಷಿ ಆಗ್ತಿತ್ತು. ಅಣ್ಣ ತಮ್ಮ ಎಷ್ಟು ಖುಷಿಯಾಗಿದ್ರು, ಬಾಂಡಿಂಗ್ ಚೆನ್ನಾಗಿರ್ತಾ ಇತ್ತು, ಯಾವ್ದು ತರ ಕಿತ್ತಾಡ್ತಿದ್ದಿಲ್ಲ. ಕಿತ್ತಾಡ್ತಿದ್ದು ಒಂದ್ ದಿನಕ್ಕೂ ನಾವು ಕಿತ್ತಾಡಿದ್ ನೋಡೇ ಇಲ್ಲ ರೀ. 3 ವರ್ಷ ಆಯ್ತು, ಇವತ್ತಿಗೂ ನೋಡಿಲ್ಲ. ಅಂದ್ರೆ ಒಬ್ರಿಗೆ ಹೇಳ್ಕೊಡ್ಲಿಕ್ಕೆ ನಾವು ಗುರುಗಳ ತರ ಕೋಚ್ ತರ ನಾವ್ ಹೇಳ್ತೇವೆ ಅಂತಂದ್ರೆ ನಾನ್ ಹಿಂಗಿರ್ಬೇಕು ಫಸ್ಟ್ ಅಂದ್ರೆ ನನ್ನನ್ನು ನಾನ್ ನೋಡ್ಕೊಳ್ಬೇಕಂದು ಕೋಚಸ್ ನೋಡಿ ನಾನ್ ಕಲ್ತಿದ್ದು. ಅವ್ರು ನೋಡ್ತಾ ನನಗೆ ಅರ್ಥ ಆಯ್ತು. ನಾನು ಆಗ್ಲೇ ಹೇಳ್ದೆ, ಇಷ್ಟಪಟ್ಟು ಮದುವೆ ಆದ್ವಿ, ಮನೆಯಿಂದ ನಾವ್ ಹೊರಗಿದ್ವಿ. ನಮ್ ತಮ್ಮ ಬೇರೆ ನಾನ್ ಬೇರೆ ಇರ್ತಾ ಇದ್ವಿ. ಅನ್ನಿಸ್ತು ಇರೋದು ಒಂದೇ ಲೈಫ್ ಅಲ್ವಾ. ಮಾತಾಡ್ದೆ ಸುಮ್ನೆ ನಾನ್ ಮಾತಾಡ್ಸ್ತಿದ್ದಿಲ್ಲ, ನಾನ್ ಅವ್ರು ಮಾತಾಡ್ಸ್ತಿದ್ದಿಲ್ಲ. ಅನಿಸಿದ್ದು ಒಂದೇ ಲೈಫ್, ಇರೋ ಒಂದ್ ಲೈಫ್ ಅಲ್ಲಿ 70 ವರ್ಷ 80 ವರ್ಷ 100 ವರ್ಷ ಇರುತ್ತೆ ಗೊತ್ತಿಲ್ಲ. ಮತ್ತೆ ಯಾವಾಗ ಏನಾದ್ರು ಗೊತ್ತಿಲ್ಲ. ಅಂದ್ರೆ ಇರೋ ತನಕ ಖುಷಿಯಾಗಿರ್ಬೇಕು, ಖುಷಿ ಇರ್ಬೇಕಂದು ಇಲ್ಲಿ ಕುತ್ಕೊಂಡು ನಾವು ಕಲ್ತಿದ್ದು. ಇರೋದು ಇಬ್ರು ಅಣ್ಣ ತಮ್ಮ, ಅಕ್ಕ ಇಲ್ಲ ತಂಗಿ ಇಲ್ಲ. ಚೆನ್ನಾಗಿರ್ಬೇಕಲ್ಲ ನಾವು ಗಂಡ ಹೆಂಡತಿ, ಅವ್ರ ಗಂಡ ಹೆಂಡತಿ. ನಮ್ ತಮ್ಮಂದು ಅವ್ನ್ ನೋಡ್ತಾ ಇದ್ದ, ಅಫ್ರೆಶ್ ಶೇಪ್ ನೋಡ್ತಾ ಇದ್ದ. ಯಾವಾಗ ಒಂದ್ಸಲ ಮನೆಗೆ ಬರ್ತಾ ಇದ್ದ. ಮದ್ವೆ ಸೆಟ್ ಆಯ್ತಾಗೆ 2 ಇಯರ್ಸ್ ಬ್ಯಾಕ್ ಅವ್ನ್ ಮದ್ವೆ ಸೆಟ್ ಆದಾಗೆ ಅವ್ನು ನಮ್ಮ ಮನೆಗೆ ಬರ್ತಾ ಇದ್ದ. ಶೇಕ್ ಅಂಡ್ ಆಪರೇಷನ್ ಕುಡಿತಾ ಇದ್ದ. ಕುಡಿದಾಗೆ ಮತ್ತೆ ಕಂಪ್ಲೀಟ್ ಅವ್ನು ಸ್ಟಾರ್ಟ್ ಮಾಡ್ಬಿಟ್ಟ. ಅವ್ನು ಅರ್ಥ ಆಯ್ತು ಇದೇನೋ ಚೆನ್ನಾಗಿದೆ ಅಂತ. ನಾವ್ ಹೇಳ್ತಾ ಇದ್ವಿ, ನಮ್ ನೋಡ್ತಾ ಇದ್ದ, ಅವನು ಸ್ಟಾರ್ಟ್ ಮಾಡ್ದ. ಇಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡಿದ್ಕೆ ಅವಾಗ ಅರ್ಥ ಆಯ್ತು. ಇವತ್ತಿಗೂ ಒಂದು ದಿನಕ್ಕೂ ಒಂದ್ ದಿನಕ್ಕೂ ನಾವು ಜಗಳ ಆಡೇ ಇಲ್ಲ. ಅಫ್ರೆಶ್ ಮತ್ತೆ ಶೇಕ್ ತಗೊಂಡು ಈ ಹರ್ಬಲ್ ಲೈಫ್ ಕೋಚಸ್ ಗ್ರೂಪ್ ಜೊತೆ ಇದ್ದಾಗೆ ಒಂದ್ ದಿನಕ್ಕೂ ಗಂಡ ಹೆಂಡತಿ ಜಗಳ ಆಡಿಲ್ಲ, ಅಣ್ಣ ತಮ್ಮ ಜಗಳ ಆಡಿಲ್ಲ. ಜಗಳ ಆಡ್ತಕ್ಕಂತ ಪರಿಸ್ಥಿತಿ ಬಂದೇ ಇಲ್ಲ. ಯಾಕಂದ್ರೆ ಒಳ್ಳೆ ಫುಡ್ ಕೊಡ್ತಾ ಇದ್ವಿ ನಾವು ಬಾಡಿಗೆ, ಒಳ್ಳೆ ಫುಡ್ ಕೊಡ್ತಾ ಇದ್ವಿ, ಒಳ್ಳೆ ಕೋಚ್ ಹೇಳೋದನ್ನ ಕೇಳಿಸ್ಕೊಂತ ಇದ್ವಿ. ಇರೋದ್ ಒಂದೇ ಲೈಫು. ನಾನ್ ಮಾತಾಡಲ್ಲ ನೀನ್ ಮಾತಾಡಲ್ಲ ಅಂತ ಹಂಗೆ ಒಬ್ರಿಗೊಬ್ರು ಮೂವ್ಮೆಂಟ್ ಹಾಕೊಂಡು ಮುನ್ಸ್ಕೊಂಡಿದ್ರೆ ಲೈಫ್ ಹಿಂಗೆ ಇರ್ತದೆ. ಇದನ್ನ ಹಿಂಗಿರಕ್ ಬಿಡಬಾರ್ದು ಅಂತ ನಾನ್ ಡ್ರೀಮ್ ಮಾಡಿದ್ದು. ಫಸ್ಟ್ ಡೇ ನಾನ್ ಡ್ರೀಮ್ ಮಾಡಿದ್ದು ಚೆನ್ನಾಗಿರ್ಬೇಕು ಇವ್ರ ತರ, ವೀರೇಶ್ ಸರ್ ನಾಗೇಶ್ ಸರ್ ತರ ನಾನು ಇರ್ಬೇಕಂತ ನಾನ್ ಡ್ರೀಮ್ ಮಾಡಿದ್ಕೆ ಇವತ್ತು ನನ್ನ ಫ್ಯಾಮಿಲಿ ಸೂಪರ್ ಆಗಿದೆ, ಹೆಲ್ತಿ ಆಗಿದೆ. ಅದಕ್ಕೆ ಕಾರಣ ನಮ್ ಕೋಚ್ ಹೇಳಿದ್ ಕೇಳಿದ್ಕೆ ಇವತ್ತು ನಿಜವಾಗ್ಲೂ ವೆಕೇಶನ್ ಹೋಗಿರೋದು ನೋಡಿದ್ರೆ ನಮಗೆ ಡ್ರೀಮ್. ಅಂದ್ರೆ ನಾವು ಹೋಗ್ತೀವಿ 100% ನಾವು ಹೋಗ್ತೀವಿ ಅಂತ ನನಗೆ ಡ್ರೀಮ್ ಇದೆ. ಆ ವೆಕೇಶನ್ ಫೋಟೋಸ್ ಅವ್ರು ಹಾಕೋದ್ರಲ್ಲಿ ನೋಡ್ಬೇಕು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಎಂತ ಲೈಫ್ ಅಂದ್ರೆ ಬಿಫೋರ್ ಲೈಫ್ ಎಲ್ಲ ನಾವು ಕೇಳಿದಲ್ಲ ಕೋಚಸ್, ಎಂತ ಲೈಫ್ ಎಲ್ಲಿ ನಾನು ಆಗ್ಲೇ ಹೇಳ್ದೆ. ಫುಟ್ಪಾತ್ ಇಂದ ಫ್ಲೈಟ್ ವರೆಗೂ ನಮ್ಮ ಲೈಫ್ ಮತ್ತೆ ಲೈಫ್ ಸ್ಟೈಲ್ ತಗೊಂಡು ಹೋಗುತ್ತೆ ಕಮ್ಯುನಿಟಿ ಮತ್ತೆ ಗ್ರೂಪ್. ಕೋಚ್ ಹೇಳೋದ್ ಕೇಳಿದ್ರೆ ಮಾತ್ರ ಅಂತ ನನಗೆ ಅರ್ಥ ಆಯ್ತು. ಅವ್ರನ್ನ ವೀರೇಶ್ ಸರ್ ನಾಗೇಶ್ ಸರ್ ಫೋಟೋ ಹಾಕ್ತಿದಾರೆ, ಸ್ಟೇಟಸ್ ಅಲ್ಲಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಈ ತರ ಲೈಫ್ ಸ್ಟೈಲ್ ನ ಲೀಡ್ ಮಾಡಕ್ ಸಾಧ್ಯನೇ ಇಲ್ಲ. ಎಷ್ಟೇ ದುಡ್ಡಿರ್ಲಿ ಮತ್ತೆ ಎಷ್ಟೇ ಏನೇ ಎಷ್ಟೇ ರಿಚ್ ಇರ್ಲಿ, ಮತ್ತೆ ದುಡ್ಡನ್ನ ಖರ್ಚು ಮಾಡಕಂತ ಮನುಷ್ಯಗ ಅನ್ಸಲ್ಲ. ದುಡ್ಡು ಕೂಡಿಡ್ಬೇಕಂತ ಆಸೆ, ಖರ್ಚು ಮಾಡ್ಬೇಕು ಅನ್ಸಲ್ಲ. ಬಟ್ ಇಲ್ಲಿ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ತಾ ಗಂಡ ಹೆಂಡತಿ ಬಾಂಡಿಂಗ್ ಇರ್ತಾ ಇದ್ದಿಲ್ಲ, ಗಂಡ ಚೆನ್ನಾಗಿದ್ದೀವಿ, ಸಖತ್ ಖುಷಿಯಾಗಿದ್ದೀವಿ. ಮತ್ತೆ ದುಡ್ಡು ಯಾವಾಗ ಖರ್ಚು ಮಾಡ್ಬೇಕು ಮತ್ತೆ ಯಾವಾಗ ಖರ್ಚು ಮಾಡ್ಬಾರ್ದು ಅಂತ ಅದನ್ನು ಕಲ್ಸಿದ್ರು. ಆಗ್ಲೇ ಮೇಡಮ್ ಹೇಳಿದ್ರು ಬಂಗಾರ ತಗೋಬೇಕು, ಸೈಟ್ ತಗೋಬೇಕು. ಬರೀ ಇದೇ ಡ್ರೀಮ್ ಇರ್ತಾ ಇತ್ತು. 5 ಲಕ್ಷ ದುಡ್ಡಿದ್ರೆ 20 ಲಕ್ಷ ಪ್ಲಾನ್ ಮಾಡೋದು. ಈ ತರ ಹಿಂಗಿರ್ತಾ ಇತ್ತು ನಮ್ ತಲೆ ಇರ್ತಿದ್ದು ಹಂಗೆ ಆಲೋಚನೆ. 5 ಲಕ್ಷ ದುಡ್ಡಿದ್ರೆ 20 ಲಕ್ಷ ಸೈಟ್ ತಗೋಬೇಕು. 1 ತೊಲೆ ದುಡ್ಡಿದ್ರೆ 3 ತೊಲೆ ಬಂಗಾರ ಮಾಡಿಸ್ಬೇಕು. ಹಿಂಗೆ ಇರ್ತಾ ಇತ್ತು ಆಲೋಚನೆ. ಇಲ್ಲಿ ಕುತ್ಕೊಂಡಾಗೆ ಕಂಪ್ಲೀಟ್ ಅದೇ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಬರೀ ಬಾಡಿ ಒಂದಲ್ಲ, ಆಲೋಚನೆಗಳು ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಇವಾಗ ಗಂಡ ಹೆಂಡತಿ ಅಣ್ಣ ತಮ್ಮ ಸೂಪರ್ ಆಗಿದೀವಿ, ಖುಷಿಯಾಗಿದ್ದೀವಿ. ಯಾವ್ದೇ ತರ ಜಗಳ ಆಡಲ್ಲ. ನಾಗ್ಲೇ ಹೇಳ್ದೆ, ಪೂರ್ವ ಅಂದ್ರೆ ಪಶ್ಚಿಮ ಹಂಗಿರ್ತಾ ಇದ್ರು. ಏನು ಖುಷಿಯಾಗಿದ್ದೀವಿ, ಯಾವ್ದೇ ತರ ಜಗಳ ಆಡಲ್ಲ. ಅದಕ್ಕೆ ಕಾರಣ ಹರ್ಬಲೈಫ್ ಕೋಚಸ್. ನಮ್ ಕೋಚಸ್ ಥ್ಯಾಂಕ್ಸ್ ಟು ವೀರೇಶ್ ಸರ್ ಪ್ರೇಮ ಮೇಡಮ್ಗೆ ಮತ್ತೆ ಗ್ರೂಪ್ಗೆ. ಗ್ರೂಪ್ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಂತ ನಂದೇ ಒಂದ್ ಸಣ್ಣ ಸ್ಟೋರಿ ಅನ್ಕೊಂಡಂತೆ. ಒಂದ್ ಸಣ್ಣ ಜಗಳ ಆಡ್ತಾ ಇದ್ವಿ. ನಂದೇ ಕಷ್ಟ ಅಂತ ಅನ್ಕೊಂತಿದ್ವಿ. ಬಟ್ ಕುತ್ಕೊಂಡು ತುಂಬಾ ಜನದ 100-150 ಜನದ ಸ್ಟೋರಿ ಕೇಳ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ನಮಗೆ ಹೊಟ್ಟೆಗಿದ್ದೆ ನಮ್ದೇ ಬೆಟರ್ ಲೈಫ್. ನಮಗಿನ್ನ ಕಷ್ಟ ಇರ್ತಕ್ಕಂಥ ಲೈಫ್ ಲೀಡ್ ಮಾಡ್ತಾ ಇದಾರೆ. ನಮ್ದೇನು ಕಷ್ಟ ಇಲ್ಲ, ಆರಾಮ ಜೀವನ ಮಾಡ್ಬೋದು ಅಂತ ಕೋಚ್ ಏನ್ ಹೇಳ್ತಾರೆ ಮಿಸ್ ಮಾಡ್ದೆ ಕೇಳ್ತಾ ಇವತ್ತು ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತ ನಮ್ ಲೈಫ್ ಸ್ಟೈಲ್ ನ ಸೇವ್ ಮಾಡ್ಕೊಂತ ಈಗ ಗಂಡ ಹೆಂಡತಿ ಮಕ್ಳು ಖುಷಿಯಾಗಿ ಹ್ಯಾಪಿ ಆಗಿದ್ವಿ. ಇದಕ್ಕೆಲ್ಲ ಕಾರಣ ಕೋಚ್. ನಮ್ ಕೋಚ್ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನಾನು ಆಡ್ ಕೊಡ್ತೀನಿ.
ಕೇಳಿಸಿದೆನಾ? ಡನ್ ಕೊಡ್ಬೇಕು ನೀವು, ಡನ್ ಕೊಟ್ರೆ ನನಗೆ ಓಕೆ ಓಕೆ ಹೇಳ್ದೆ ಇದ್ವಲ್ಲ. ಏನು ಅಂದ್ರೆ ನಾನ್ ಏನ್ ಅನ್ಕೊಂಡಿದ್ದೀನಿ ಸಿಗ್ತಾ ಇದೆ ಅಂತ ಆಮೇಲೆ ಅರ್ಥ ಆದ್ರೆ ಇವ್ರಿಗೆ ಒಂದ್ ಒಳಗೆ ಒಂದ್ ಕೊರಗಿರ್ತಾ ಇತ್ತು. ಅಣ್ಣ ತಮ್ಮ ಚೆನ್ನಾಗಿರ್ಬೇಕಂತ ಇವ್ರಿಗೊಂದ್ ಒಳಗೆ ಏನೋ ಒಂದು ಸಣ್ಣದ್ ಇರ್ತಾ ಇತ್ತು. ನನಗೆ ಅನ್ಸ್ತಾ ಇತ್ತು ಚೆನ್ನಾಗಿರ್ಬೋದಲ್ಲ ಫ್ಯಾಮಿಲಿ ಅಂತ. ಬಟ್ ಸಮಥಿಂಗ್ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರು ಕೂಡ ಬರ್ತಾ ಇದ್ದಿಲ್ಲ, ಮಾತಾಡ್ತಾ ಇದ್ದಿಲ್ಲ. ಬಟ್ ಶೇಕ್ ಅಂಡ್ ಅಪ್ರೋಚ್ ತಗೊಂಡ್ಮೇಲೆ ಬಾಂಡಿಂಗ್ ಚೆನ್ನಾಗಾಯ್ತು. ದಿನ ಮಾತಾಡೋದು, ಇವ್ರ ಅಣ್ಣ ತಮ್ಮ ಯಾವಾಗ್ಲೂ ಖುಷಿಯಾಗಿರೋದು. ಮತ್ತೆ ನಾಗೇಶ್ ಸರ್ ವೀರೇಶ್ ಸರ್ ಮಾತಾಡೋದು, ಅವ್ರು ಲೈಫ್ ಸ್ಟೈಲ್ ನೋಡೋದು, ಚೇಂಜ್ ಆಗಿರೋದು, ಮಾತಾಡೋದು, ಅವ್ರು ನೋಡಿ ಇವ್ರು ಚೇಂಜ್ ಆದ್ರು. ನಾನ್ ಏನ್ ಅನ್ಸಿತ್ತು, ನನಗೆ ಅನ್ಕೊಂಡಿದ್ದೆ ಡ್ರೆಸ್ ಕೋಡ್ ಕೂಡ ನಾನ್ ಚೆನ್ನಾಗಿ ಇಟ್ಕೋಬೇಕಂತ. ನಾನ್ ಮೇಡಮ್ ನ ಫಾಲೋ ಮಾಡ್ತಾ ಇದ್ದೆ, ಇವ್ರು ಅವ್ರ ಸಾರ್ ನ ಫಾಲೋ ಮಾಡ್ತಾ ಇದ್ರು. ಅಂದ್ರೆ ಕೋಚ್ ಎದುರಿಗೆ ತೋರಿಸ್ತಾ ಇದ್ರು, ಅವ್ರು ಏನ್ ಚೇಂಜ್ ಆಗಿದೆ ಹೇಳ್ತಾ ಇದ್ರು. ಅದು ನೋಡಿ ನನಗೆ ಇಷ್ಟ ಆಗ್ತಾ ಇತ್ತು. ಎಷ್ಟ್ ಚೆನ್ನಾಗಿದಾರಲ್ವಾ, ನನಗೂ ಹಂಗೆ ಇರ್ಬೇಕು, ನಾನು ಹಂಗ ಆಗ್ಬೇಕು, ನಾನು ಹಂಗ ಆಗ್ಬೇಕು, ಅವ್ರ ತರ ನಾನು ಹಂಗ ಆಗ್ಬೇಕು ಅಂತ ಆಸೆ ಬಂತು. ನಾನು ಅವ್ರನ್ನ ನೋಡಿ ಆಸೆ ಆಗೋದ್ರಿಂದ ನಾನ್ ಚೇಂಜ್ ಮಾಡ್ಕೋಬೇಕಂತ ಕೋಚ್ ಹತ್ರ ನಾನು ಮಾರ್ನಿಂಗ್ ಚೆನ್ನಾಗಿ ಇಟ್ಕೊಂಡೆ. ಮತ್ತೆ ಕೋಚ್ ನ ಕೇಳ್ದೆ, ಕವಿತಾ ನೀನ್ ಡ್ರೆಸ್ ಚೆನ್ನಾಗ್ ಕಾಣಲ್ಲ, ನಿನ್ಗೆ ಬೇರೆದಾಕು ಸ್ಲಿಪ್ಪರ್ ಸಮೇತ. ಈ ಸ್ಲಿಪ್ಪರ್ ಟ್ರೈನಿಂಗ್ ನಲ್ಲಿ ವೀಕ್ಲಿ ಹೋಗ್ತೀವಲ್ಲ, ಹೌದಲ್ವಾ? ಕೇಳಿಸ್ತಿಲ್ವಾ? ಕೇಳಿಸ್ತಿದೆನಾ? ಸ್ಲಿಪ್ಪರ್ ಸಮೇತ ಕಾಲಲ್ಲಿ ಚಪ್ಪಲಿ ಹಾಕೊಂಡಿರೋದು ಕೂಡ ನಮ್ ಕೋಚ್ ಹೇಳ್ತಾರೆ, ಚೆನ್ನಾಗಿಲ್ಲ ಕವಿತಾ, ಫಸ್ಟ್ ಚೇಂಜ್ ಮಾಡಿ. ಚೇಂಜ್ ಮಾಡುವಾಗಂತ ಒಂದು ಸ್ಟಿಕ್ಕರ್ ಇಂದ ಕಾಲ್ ಭಾಗ ಚಪ್ಪಲಿವರೆಗೂ ಚೇಂಜ್ ಮಾಡಿದಾರೆ ನಮ್ ಕೋಚ್. ಈ ಚೆನ್ನಾಗ್ ಕಾಣಲ್ಲ, ಡ್ರೆಸ್ ಚೆನ್ನಾಗ್ ಕಾಣಲ್ಲ ಅಂತ ಅನ್ನೋದು ಚೇಂಜ್ ಮಾಡ್ಬಿಡುದು. ನಾನ್ ಚೇಂಜ್ ಆಗ್ಬೇಕಲ್ವಾ? ಕೋಚ್ ಚೆನ್ನಾಗಿದೆ ಅಂತಂದ್ರೆ ಚೇಂಜ್ ಮಾಡ್ಬಿಡುದು. ಹಂಗೆ ಅವ್ರು ಚೆನ್ನಾಗ್ ಆಗಿರೋದನ್ನೆಲ್ಲ ನಾನ್ ನೋಡಿ ನಾವು ಚೆನ್ನಾಗಾದ್ವಿ, ಇವ್ರು ಚೆನ್ನಾಗಾದ್ರು, ಅಣ್ಣ ತಮ್ಮ ಬಾಂಡಿಂಗ್ ಚೆನ್ನಾಗಾಯ್ತು. ಓವರ್ ಆಲ್ ಫ್ಯಾಮಿಲಿ ಎಲ್ಲ ಫುಲ್ ಶೇಕ್ ಇವ್ರ ಅಪ್ಪ ಕೂಡ ತಗೊಂತಾ ಇದ್ದಾರೆ, ತಮ್ಮ ಕೂಡ ತಗೊಂತಾ ಇದ್ದಾನೆ, ತಮ್ಮನ ಹೆಂಡತಿ ಮತ್ತೆ ಮಗ ಅವ್ನ್ ಕೂಡ ಅಷ್ಟೇ. ಅವನಿಗೆ ಇವಾಗ 1 ವರ್ಷ. ಡೇ 1 ಪ್ರೆಗ್ನೆನ್ಸಿಯಿಂದ ಡೇ 1 ನಿಂತಾಗಿಂದ ಆ ಹುಡುಗಿನೂ ಶೇಕ್ ತಗೊಂತಾ ಇದ್ದಾಳೆ. ಯಾಕಪ್ಪ ಅಂದ್ರೆ ನಮಗ್ ಗೊತ್ತು 3.5 ವರ್ಷದಿಂದ ಪ್ರತಿ ಡೇ 1 ಇಂದ ಶೇಕ್ ಕುಡಿತಾ ನಾವು ಕೇಳಿಸ್ಕೊಂಡಿರೋದ್ರಿಂದ, ಟ್ರೈನಲ್ ಸಿಸ್ಟಮ್ ಇಂದ ಇರೋದ್ರಿಂದ ಗೊತ್ತಾಯ್ತು ನಮ್ಗೆ ಯಾರಾದ್ರೂ ತಗೋಬಹುದು ಇದಕ್ಕ ಅಂತ ಅನ್ಸಿದ್ಮೇಲೆ ಅವಳಿಗೂ ಸ್ಟಾರ್ಟ್ ಮಾಡಿದ್ವಿ. ಅವಳು ತಗೊಂಡ ಡೇ 1 ಇಂದ ಅವಳು ಕೂಡ ಶೇಕ್ ತಗೊಂಡು ಡೆಲಿವರಿ ಡೆಲಿವರಿ ಆಗಿ ತಗೊಂಬಂದ್ ಸಂಜೆ ಬೆಡ್ ಮೇಲೆ ಹಾಕಿದ್ರು ಕೂಡ ನಾವು ಶೇಕೆ ಕೊಟ್ಟಿರೋದು. ಮತ್ತೆ ಬಾಬುಗೆ ಕೂಡ ಡೇ 1 ಇಂದ ಕೂಡ ಇವಾಗ 1 ವರ್ಷ 3 ತಿಂಗಳು ಇವತ್ತಿಗೂ ಡೈನೋ ಶೇಕ್ ಕೊಡ್ತಾರೆ. ನಿನ್ನೆ ನಾವು ಹೋಗಿರೋದು, ಏನ್ ಕ್ಯೂಟ್ ಆಗ್ಬಿಟ್ಟಿದಾನೆ, ಏನ್ ಚೆನ್ನಾಗ್ ಆಗ್ಬಿಟ್ಟಿದ್ದಾನೆ, ಇವಾಗ್ಲೇ ನಡೀತಾನೆ, ಹಿಡಿಯಕ್ ಆಗುವಂತ ಅಷ್ಟು. ಇವಾಗ ಅಮ್ಮ ಅಪ್ಪ ಅಣ್ಣ 1 ವರ್ಷ ಬರೀ 3 ತಿಂಗಳು, ಅಮ್ಮ ಅಪ್ಪ ಅಣ್ಣ ಎಲ್ಲದೂ ಚೆನ್ನಾಗ್ ಮಾತಾಡ್ತಾನೆ. ನಾವೇನೋ ಶೇಕ್ ಆಪರೇಷನ್ ಕುಡಿತಾ ಇದೀವಿ ಅಂತಂದ್ರೆ ಬಿಡೋದೇ ಇಲ್ಲ. ನನಗ್ ಕೂಡು ಅಂತಂದ್ರೆ ಬಂದು ಒಂದ್ ಸಿಪ್ಪು ಕುಡಿಯೋವರೆಗೂ ಬಿಡಲ್ಲ. ಸಿಪ್ ಕುಡಿಲೇಬೇಕು ಫಸ್ಟ್ ಸಿಪ್. ಅಷ್ಟು ಚೆನ್ನಾಗಿರ್ತಾನೆ. ಆಪರೇಷನ್ ಇಟ್ಕೊಂಡೆ ಅಂದ್ರೆ ಗೊತ್ತಾಗ್ಬಿಡ್ತದೆ ನನಗೆ ಆಪರೇಷನ್ ಬೇಕಂತ ಹತ್ರ ಬಂದ್ಬಿಡ್ತು. ಹಂಗೆ ಇಷ್ಟೆಲ್ಲ ಲೈಫ್ ಎಲ್ಲ ಚೆನ್ನಾಗಾಯ್ತು, ಓವರ್ ಆಲ್ ಫ್ಯಾಮಿಲಿ ಎಲ್ಲ ಚೆನ್ನಾಗಾಯ್ತು. ಮತ್ತೆ ನಾನೇನ್ ಅನ್ಕೊಂಡಿದ್ದೆ, ಲೈಫ್ ನ ಯಾವ ತರ ಲೀಡ್ ಇಡ್ಬೇಕಂತ ಅಂದ್ರೆ ಬೆಳಿಗ್ಗೆ ಫಿಟ್ ಅವರ್ ಯಾವ್ತರ ನನ್ ಬಾಡಿ ನಾನ್ ನೋಡ್ಕೋಬೇಕಂತ, ಬೆಳಿಗ್ಗೆ ಫಿಟ್ ಅವರ್ ಅಲ್ಲಿ ಕೂಡ ನನ್ ಬಾಡಿ ನಾನ್ ಚೆನ್ನಾಗಿ ಇಟ್ಕೊಳಕ್ಕೆ, ಚೆನ್ನಾಗ್ ಆಗಕ್ಕೆ, ಒಂದು ಹೀರೋಯಿನ್ ತರ ನಾನ್ ಆಗಕ್ಕೆ ಏನ್ ಮಾಡ್ಬೇಕು? ಬೆಳಿಗ್ಗೆ ಫಿಟ್ ಅವರ್ ಮಾಡ್ತೀವಿ, ಇವ್ರು ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಎದ್ಬಿಡ್ತೀವಿ, ಫಿಟ್ ಅವರ್ ಇರುತ್ತಲ್ವಾ, ಇಬ್ರು ಫಿಟ್ ಅವರ್ ಅಂದ್ರೆ ಫೈನ್ ಕ್ಲಬ್ ಮುಗಿಸ್ಕೊಂಡು ಅದೇನ್ ಎಕ್ಸರ್ಸೈಸ್ ಇರ್ತೋ ನನ್ ಬಾಡಿ ನಾನ್ ನೋಡ್ಕೊಂತಾರೆ, ಅವ್ರ ಬಾಡಿ ನಾವು ನೋಡ್ಕೊಂತಾರೆ. ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. 7 ಗಂಟೆ 7:20 ಅದೇನೋ ಗೊತ್ತಿಲ್ಲ ಫೀಲು. 7 ಗಂಟೆಗೆಲ್ಲ ಕರೆಕ್ಟ್ ಆಗಿ ಆಪರೇಷನ್ ಈ ಕಡೆಗೊಂದು ಇಟ್ಟ ಕುತ್ಕೊಂಡ್ಬಿಡ್ತೀವಿ. ಮಕ್ಳು ಅವ್ರ ಪಾಡಿಗೆ ಅವ್ರು ರೆಡಿ ಆಗಿ ಅವ್ರ ರೆಡಿಶೇಕ್ ತಗೊಂಡು ಹೋಗ್ತಾರೆ. ಇರ್ತದ ಏನೋ ಗೊತ್ತಿಲ್ಲ, ದಿನ ಹೆಂಗ್ ಕಳ್ದೋಗುತ್ತೋ ಗೊತ್ತಿಲ್ಲ, ರಾತ್ರಿ ಹೆಂಗ್ ಮುಗಿಯುತ್ತೋ ಗೊತ್ತಾಗಿಲ್ಲ. ಯಾವಾಗ್ಲೂ ಸ್ಮೈಲ್ ಮಾತಾಡೋಕ್ಕೂ ಕೂಡ ಟೈಮ್ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನಾನು. ಇವಾಗ ನಾವು ಇಬ್ರು ಚೆನ್ನಾಗ್ ಆಗಿರೋದ್ರಿಂದ ದಿನ ಮಾತಾಡ್ತಾ ಇರ್ತೀವಿ. ಒಬ್ರಂದ್ರು ಬಸ್ ಅಲ್ಲಿ, ಮೇಡಮ್ ಇಲ್ಲೇ ಇದಾರೆ, ಕೇಳಿಸ್ಕೊಂತ ಇದಾರೆ. ಅವ್ರು ಕೂಡ ಏನು ಇವಾಗಿನ ಬಸ್ಸು ಇಳಿದು ಮತ್ತೆ ಬಸ್ ಏರಿದ್ಯಾ ಅವಾಗ್ಲೇ ಮೆಸೇಜ್ ಸ್ಟಾರ್ಟ್ ಮಾಡ್ತಿರಲ್ಲ. ನಾವು ಜಾಸ್ತಿ ಆಗಿದೆ ನನ್ ಮೇಲೆ. ಬಸ್ ಏರಿರ್ತೀನಿ ಅವಾಗ್ಲೇ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿರ್ತಾರೆ, ಹೋದ ಬಸ್ ಏರ್ದ ಮುಟ್ಟಿದ ಅಂದ್ರೆ ಕೇರ್ ಜಾಸ್ತಿ. ಯಾಕಪ್ಪ ಅಂದ್ರೆ ಮುಂಚೆ ಐತಿಲ್ಲ, ಇಲ್ಲಿಗೆ ಬಂದ ಮೇಲೆ ಒಬ್ರಿಗೊಬ್ರು ಇಷ್ಟಪಡ ಸ್ಟಾರ್ಟ್ ಮಾಡಿದ್ವಿ. ಡ್ರೆಸ್ ಕೂಡ ಯಾವ ತರ ಎಲ್ಲಿಗೆ ಹೋದ್ರು ಮ್ಯಾಚಿಂಗ್ ಇರ್ಬೇಕಂದ್ರೆ ನೋಡ್ತಾ ಇದ್ವಿ. ಕಮ್ಯುನಿಟಿದಲ್ಲಿ ಲೈಫ್ ಸ್ಟೈಲ್ ನೋಡ್ತಾ ಇದ್ವಿ. ಒಬ್ರೊಬ್ರು ಚೆನ್ನಾಗಿರೋದ್ ನೋಡಿ ನಾವು ಚೇಂಜ್ ಮಾಡ್ಕೋಬೇಕಂತ ಅರ್ಥ ಆದ್ಮೇಲೆ ಎಲ್ಲಿಗೆ ಹೋದ್ರು ಟ್ರೈನಿಂಗ್ ನಲ್ಲಿ ಎಲ್ಲರೂ ಕಪಲ್ ಬರ್ತಾ ಇದ್ರು. ಒಬ್ರು ಡಿಸೈಡ್ ತಗೊಂಡಿದ್ದಕ್ಕ LSS ಅಲ್ಲಿ ಲೈಫ್ ಸ್ಟೈಲ್ ಸಮ್ಮಿಟ್ ನಾಳೆ ಇದೆ ಅಲ್ವಾ, ಅದನ್ನೇ ನಾವು ಬೆಂಗಳೂರಲ್ಲಿ ನೋಡಿರೋದು. ಅಲ್ಲಿ ನಾನ್ ಡಿಸೈಡ್ ಮಾಡಿದ್ದಕ್ಕ ನನ್ ಫ್ಯಾಮಿಲಿ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಾನ್ ಇಲ್ಲಿ ಇರ್ಬೇಕು, ನಾನ್ ಕೋಚ್ ನ ಕೇಳ್ಬೇಕು, ನಾನ್ ಆ ರೀತಿ ಆಗ್ಬೇಕಂದ್ರೆ ನಮ್ ಕೋಚ್ ನ ಕೇಳ್ಬೇಕಂತ ನನಗೆ ಅನ್ಸಿದ್ಮೇಲೆ ನಾನ್ ಡ್ರೀಮ್ ಮಾಡಿದೆ. ಇವ್ರು ಡ್ರೀಮ್ ಮಾಡಿದ್ರು, ಅಣ್ಣ ತಮ್ಮ ಬಾಂಡಿಂಗ್ ಇಷ್ಟ ಚೆನ್ನಾಗಿದೆ ಅಲ್ವಾ, ಫ್ಯಾಮಿಲಿ ಎಲ್ಲ ಚೆನ್ನಾಗ್ ಮಾಡ್ಕೋಬೇಕಂದ್ರೆ ನಾನ್ ಇಲ್ಲಿರ್ಬೇಕಂತ ಇವ್ರು ಡ್ರೀಮ್ ಮಾಡಿದ್ರು. ಇಬ್ರು ಶೇಕ್ ಕುಡಿತಾ ಚೆನ್ನಾಗ್ ಆದ್ಮೇಲೆ ಇಬ್ರು ಡ್ರೀಮ್ ಮಾಡಿದಕ್ಕೆ ನಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಾಯ್ತು. ನಾವೇ ಚೆನ್ನಾಗಿದೀವಿ ಅಂದ್ರೆ ಪ್ರತಿಯೊಬ್ರು ಕೂಡ ಚೆನ್ನಾಗ್ ಆಗ್ಬೋದಲ್ವಾ ಅಂತ ನನಗೆ ಅನ್ಸುತ್ತೆ. ಹಂಗೆ ನಾವು ಚೆನ್ನಾಗಿದ್ರೆ ಬಹಳಷ್ಟು ಜನ ಕೂಡ ಚೇಂಜ್ ಮಾಡ್ತಾರೆ.
ಇದೇ ತರ ಚೇಂಜ್ ಮಾಡ್ತಾ ತುಂಬಾ ಖುಷಿ ಅನ್ಸುತ್ತೆ. ಇವಾಗ ಆಗ್ಲೇ ಹೇಳಿದ್ರು ತುಂಬಾ ಖುಷಿಯಾಗಿದ್ದೀವಿ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಮಗು ಖುಷಿಯಾಗಿದ್ದೀವಿ. ಇದಕ್ ಮೇನ್ ಇಂಪಾರ್ಟೆಂಟ್ ಕಾರಣ ಏನು, ನಮ್ ಕೋಚ್ ಅಷ್ಟೇ. ಓಕೆನಾ? ಆಗ್ಲೇ ಹೇಳ್ತಾ ಇದ್ವಿ, ಇವಾಗ ಖುಷಿಯಾಗಿದ್ದೀವಿ ಅಂತ ಹೇಳಿದ್ರಲ್ಲ ಮೇಡಮ್. ಈ ಖುಷಿಯಾಗಿರೋ ಕಾರಣ ಈ ಫೋಟೋ ತೋರಿಸ್ತೀನಿ. ಅಷ್ಟು ಖುಷಿಯಾಗಿದ್ದೀವಿ. ಲೈಫ್ ಸ್ಟೈಲ್ ಯಾವ ತರ ಚೇಂಜ್ ಆಯ್ತು ಅನ್ಲಿಕ್ಕೆ. ಮಕ್ಕಳೆಲ್ಲ ಸೂಪರ್ ಆಗಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ 8 ಗಂಟೆಯಿಂದ ಎದ್ದು ರಾತ್ರಿ ಮಲಗೋವರೆಗೂ ಲೈಫ್ ಚೇಂಜ್ ಆಗಿದೆ. ಆಗ್ಲೇ ಎಲ್ಲ ಸ್ಟೋರಿ ಕೇಳಿಸ್ಕೊಂಡ್ರೆ ಮಕ್ಕಳದು. ಮತ್ತೆ ಮೇಡಮ್ ಸ್ಕಿನ್ ರಿಸಲ್ಟ್ ಗುಂಡು ಕುಂಬಳಕಾಯಿ ತರ ಇರ್ತಾ ಇತ್ತು ಮುಖ, ಹಂಗಿರೋದು ಇವಾಗ ಮಾವಿನ ತರ ಆಗಿದೆ. ಸೂಪರ್ ಆಗಿದೆ ಅಲ್ವಾ? ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಕೋಚಸ್. ಓಕೆನಾ? ಅವ್ರು ಕೇಳಿದ್ರೆ ಮಾತ್ರ ಇಂಪಾರ್ಟೆಂಟ್, ಕೇಳಿಸ್ಕೊಂಡು ಲೈಫ್ ನ ಚೇಂಜ್ ಮಾಡ್ಕೊಂಡ್ರೆ ಹಿಂಗಾಗುತ್ತೆ. ಮತ್ತೆ ನಂದು ಸ್ಕಿನ್ ಟೋನ್ಸ್ ಕೂಡ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇರ್ತಾ ಇತ್ತು. ಇಷ್ಟೆಲ್ಲ ಮುಖ ಖರಾಬ್ ಆಗಿರ್ತಾ ಇತ್ತು. ಅದೇನು ಶೇವ್ ಮಾಡ್ಸ್ಬೇಕು ಅನಿಸ್ತಿದ್ದಿಲ್ಲ, ಕಟಿಂಗ್ ಮಾಡ್ಬೇಕು ಅನಿಸ್ತಿದ್ದಿಲ್ಲ. ಹೆಂಗ್ ಬೇಕ್ ಹಂಗಿರೋದು ಇರ್ತಾ ಇತ್ತು. ಮತ್ತೆ ಕಣ್ಣೆಲ್ಲ ಕಪ್ಪಗೆ ಆಗ್ತಾ ಇತ್ತು. ಅದೇನು ಗೊತ್ತಿಲ್ಲ, ಹಂಗೆ ಇರ್ಬೇಕಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿ ತುಂಬಾ ನೀಟ್ ಆಗಿರ್ಲಿಕ್ಕೆ ಇವಾಗ ಚೆನ್ನಾಗಿರ್ಬೇಕಂತ ಅನಿಸ್ತಾ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಚೇಂಜ್ ಮಾಡ್ಕೊಳ್ಲಿಕ್ಕೆ ಕಾರಣ ಕೋಚ್. ಯಾಕಂದ್ರೆ ಕೋಚ್ ಏನ್ ಹೇಳ್ತಾರೋ ಮಿಸ್ ಮಾಡದೆ ಕೇಳ್ತೀನಿ. ಮೈಂಡ್ ಅಲ್ಲಿ ಒಂದೇ ಇರೋದು. ಹೊರಗಡೆ ತುಂಬಾ ಜನ ಏನೆಲ್ಲ ಹೇಳ್ತಾರೆ, ಏನ್ ಹೇಳಿದ್ರು ಕೂಡ ನಾನು ಕೇಳಲ್ಲ. ಮತ್ತೆ ಇಲ್ಲೊಂದು ಫೋಟೋ ಇರುತ್ತೆ, ಮೇಡಮ್ ಒಂದು ಫೋಟೋ ಶೇರ್ ಮಾಡ್ತಾ ಇದಾರೆ. ಇದೊಂದು ಇಂಪಾರ್ಟೆಂಟ್. ಇವ್ರು ಏನ್ ಹೇಳ್ತಾರೆ ಅದ್ ಮತ್ತೆ ಕೇಳಿಲ್ಲ ಅಂದ್ರೆ ಮತ್ತೆ ಅದೇ ಬಿಫೋರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇಡ ಅಲ್ವಾ? ತುಂಬಾ ಖುಷಿಯಾಗಿ ಇದು ತುಂಬಾ ಖುಷಿ ಆಗುತ್ತೆ. ಇವ್ರು ನೋಡ್ತಾನೆ ಲೈಫ್ ಚೇಂಜ್ ಮಾಡ್ಕೊಂಡಿರೋದು. ಇವ್ರು ಏನ್ ಹೇಳ್ತಾರೋ ಟ್ರೈನಿಂಗ್ ಅಲ್ಲಿ ಆಗ್ಲಿ ಹೊರಗಡೆ ಬಿಫೋರ್ ಅಂದ್ರೆ ಇವತ್ತಿಗೆ ಕೂಡ ಅರ್ಬನ್ ಲೈಫ್ ಅಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಕೋಚ್ ಬಗ್ಗೆ ತುಂಬಾ ಅಂದ್ರೆ ಏನೆಲ್ಲ ಮಾತಾಡಿದ್ರು ಕೂಡ ಈ ಕಡೆ ಕಿವಾಗ ಕೇಳಿಸ್ಕೊಂಡು ಈ ಕಡೆ ಬಿಟ್ಬಿಡ್ತೀನಿ. ನಾನು ಏನು ಕೇಳಿಸ್ಕೊಳಲ್ಲ. ಹಿಂಗ್ ಕೇಳಿಸ್ಕೊಂಡು ಹಿಂಗ್ ಬಿಡ್ತೀನಿ. ಹೊರಗಡೆ ಆಗ್ಲಿ ಅರ್ಬನ್ ಲೈಫ್ ಅಲ್ಲಿ ತುಂಬಾ ಜನ ಏನ್ ಬೇಕಾದ್ರೆ ಹೇಳ್ಬಿಡೋಣ ಕೇಳಿಸ್ಕೊಳಲ್ಲ. ಯಾಕಂದ್ರೆ ಕೋಚ್ ತರ ಆಗ್ಬೇಕಂತ ಡ್ರೀಮ್ ಮಾಡಿರೋದು ನಾನ್ ಚೆನ್ನಾಗಿರ್ಬೇಕಷ್ಟೇ. ಯಾರು ಹೇಳಿದ್ರು ಏನೇ ನೆಗೆಟಿವ್ ಹೇಳಿದ್ರು ನಾನು ಕೇಳಿಸ್ಕೊಳಲ್ಲ. ನನಗೆ ಪಾಸಿಟಿವ್ ಬೇಕಷ್ಟೇ. ನೆಗೆಟಿವ್ ಬಿಫೋರ್ ಇರ್ತಾ ಇದ್ ಲೈಫ್ ನೆಗೆಟಿವ್ ಅಲ್ಲೇ ಬದುಕಿದ್ವಿ, ನೆಗೆಟಿವ್ ಅಲ್ಲೇ ಹಂಗೆ ಇರ್ತಾ ಇದ್ವಿ. ಪಾಸಿಟಿವ್ ಎನರ್ಜಿ ಬೇಕಷ್ಟೇ. ನೀನ್ ಚೆನ್ನಾಗ್ ಆಗ್ತೀಯಾ, ನಾನ್ ಚೆನ್ನಾಗಿದ್ದೀನಿ ಅಂದ್ರೆ ನೀನ್ ಚೆನ್ನಾಗ್ ಆಗ್ತೀಯಾ, ನೀನ್ ಇಲ್ಲಿ ಇರು ಅಂತ ಹೇಳಿದ್ ನನ್ನ ಕೋಚ್ ವೀರೇಶ್ ಸರ್. ಅವ್ರು ಹೇಳಿದ್ನ ಒಂದೇ ಮಾತು ಅಷ್ಟೇ. ಅವತ್ತು ನಾನು ಡ್ರೀಮ್ ಮಾಡಿ ಇರ್ಬೇಕಷ್ಟೇ. ಇಲ್ಲಿ ಇದ್ರೆ ಏನ್ ಬೇಕಾದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿಂದ ಬಿಟ್ಟು ಹೋದ್ರೆ ಎಷ್ಟೋ ಜನ ಇದ್ದಾರೆ, ಬಿಟ್ಟು ಹೋದ್ರೆ ಏನ್ ಮಾಡಕ್ಕಲ್ಲ. ಬಿಫೋರ್ ಲೈಫ್ ನ ಅವ್ರು ಅನುಭವಿಸ್ತಾ ಇರ್ತಾರೆ, ಹಂಗೆ ಇರ್ತಾರೆ. ಆ ತೊಂದ್ರೆ ಇಲ್ಲ. ನಾವು ಡ್ರೀಮ್ ಮಾಡಿರೋದು ನಾನಲ್ವಾ, ನಾನ್ ಚೆನ್ನಾಗಿರ್ಬೇಕಷ್ಟೇ. ಕೋಚ್ ಹೇಳಿದ್ರೆ ಅದ್ ಮಾತ್ರ ಕೇಳ್ತೀನಿ. ಎಲ್ಲರೂ ಹೇಳೋದ್ ಕೇಳಿಸ್ಕೊಂಡಿ, ಬೇಕಿರೋದ್ ಇಟ್ಕೊಂಡಿ, ಬೇಕಿರೋದ್ ಬಿಟ್ಬಿಡ್ತೀನಿ. ಕೋಚ್ ಹೇಳೋದ್ ಮಾತ್ರ ನಾನ್ ಡ್ರೀಮ್ ಏನು ಅವ್ರ ತರ ಆಗ್ಬೇಕಷ್ಟೇ. ನಮ್ ಲೈಫ್ ನ ಅಮೇಜಿಂಗ್ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದ್ರು ಮೇಡಮ್, ಗೌರ್ಮೆಂಟ್ ಜಾಬ್ ಇದೆ, ಚೆನ್ನಾಗಿದೆ ಒಂದು. ಬಟ್ ಇದೆ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಬಟ್ ಇದಕ್ಕಿನ್ನ ಇನ್ನು ಅಮೇಜಿಂಗ್ ಲೈಫ್ ನ ನಾವು ಪಡ್ಕೋಬೇಕಂತಂದ್ರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ ಸಾಧ್ಯ ಅಂತ ನನಗೆ ಅರ್ಥ ಆಯ್ತು. ಇದೇ ಹೇಳ್ತಾರಲ್ವಾ, ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ನಡೆಯುವುದೇ ಜೀವನ ಅಂತ. ಇವಾಗ ಏನಾಯ್ತು ಅದಿದೆ, ಅದನ್ನ ಬಿಟ್ಟು ಇನ್ನು ಏನ್ ಬೇಕೋ ಅದನ್ನು ಪಡಿಲಿಕ್ಕೆ ಲೈಫ್ ನ ನಾವು ಸ್ಟ್ರಗಲ್ ಮಾಡ್ಬೇಕು. ಅದು ಅರ್ಬನ್ ಲೈಫ್ ಇದ್ರೆ ಸಾಧ್ಯ ಅಂತ ನನ್ಗೆ ಗೊತ್ತಾಗಿದೆ. ನಾನು ಲೀಡ್ ಮಾಡ್ತಾ ಇದ್ದೀನಿ. ಹಿಂಗೆ ನಾವು ನನ್ನನ್ನು ನಾವು ಸರಿ ಮಾಡ್ಕೊಳ್ತಾ ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ವಿ. ತುಂಬಾ ಜನಕ್ಕೆ ನಾವು ಶೇರ್ ಕೂಡ ಚೆನ್ನಾಗಿ ಹೇಳ್ತಾ ತುಂಬಾ ಜನಕ್ಕೆ ನಾವು ಪರಿಚಯ ಇರ್ತಕ್ಕಂಥ ರಿಲೇಷನ್ಸ್ ಗೆ ಹೊರಗಡೆ ತುಂಬಾ ಜನಕ್ಕೆ ಕೇಳಿ ಎಲ್ಲ ಒಂದು ನಾನು ಸುಮಾರಷ್ಟು ಜನ ಫ್ಯಾಮಿಲಿ ಚೇಂಜ್ ಮಾಡ್ತಾ ಅವರಿಗೆ ರಿಸಲ್ಟ್ ಕೊಡಿಸ್ತಾ ಈ ಪ್ಲಾಟ್ಫಾರ್ಮ್ ಅಲ್ಲಿ ಕೋಚ್ ಏನ್ ಹೇಳ್ತಾರ, ಟ್ರೈನಿಂಗ್ ಸಿಸ್ಟಮ್ ಅಲ್ಲಿ ಏನ್ ಹೇಳ್ತಾರ ಅದನ್ನೆಲ್ಲ ಕೇಳ್ಕೊಂತ ಮತ್ತೆ ಇದು ಅರ್ಬನ್ ಲೈಫ್ ಇಷ್ಟ ಆಯ್ತು. ಮೇಡಮ್ಗೆ ಏನ್ ಕೆಲಸ ಇಲ್ಲ, ನನಗೆ ಗೌರ್ಮೆಂಟ್ ಜಾಬ್ ಇದೆ. ಇವ್ರು ಮಾಡ್ಲಿ ಅಂತ ಇವ್ರು ಫುಲ್ ಟೈಮ್ ಅರ್ಬನ್ ಲೈಫ್ ಮಾಡ್ತಾರೆ. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡ್ಕೊಂತ ಆಪರ್ಚುನಿಟಿ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ಮಾಡಿರೋದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಕಮ್ ಮಾಡಕ್ ಕೂಡ ಸಾಧ್ಯ ಅಂತ ನನಗೆ ಅರ್ಥ ಆಯ್ತು. ಲಾಸ್ಟ್ ಮಂತ್ ಇನ್ಕಮ್ 35,000 ಇನ್ಕಮ್ ಮಾಡಿದೀವಿ. ಎಲ್ಲ ಕಾರಣ ಈ ಸಿಸ್ಟಮ್. ಓಕೆನಾ? ಥ್ಯಾಂಕ್ಸ್ ಎಲ್ರಿಗೂ. ಹೀಗೆ ಟೈಮ್ ಓವರ್ ಆಗ್ತಾ ಇದೆ. ಇಷ್ಟು ನಮ್ಮ ಸ್ಟೋರಿ. ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಸ್ಟೋರಿನ ಹೇಳ್ಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತ ಪ್ರೇಮ್ ಮೇಡಮ್ ವೀರೇಶ್ ಸರ್ಗೆ ನನ್ನ ಕಡೆಯಿಂದ ಒಂದು ಹಾರ್ಟ್. ನನ್ನ ಸ್ಟೋರಿ ಮತ್ತೆ ನಮ್ಮ ಸ್ಟೋರಿ ಯಾರಿಗೂ ಇಷ್ಟ ಆಯ್ತು. ಮತ್ತೆ ನಮ್ಮ ಸ್ಟೋರಿ ಕೇಳಿ ಈ ತರ ನೀವು ಯಾರೆಲ್ಲ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀರಾ ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವ
ಒಡಲಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ. ಥ್ಯಾಂಕ್ ಯು ಸರ್. ಹಿಂಗೆ ಒಂದು ಎನರ್ಜಿ ವಿರಾಜ್ ಸರ್ ಮತ್ತೆ ಪ್ರವೀಣ ನಾಗೇಶ್ ಸರ್ ಒಂದು ಗ್ರೂಪ್ ಅಲ್ಲಿ ಎನರ್ಜಿ ಯಾರು ಹೇಳೋರು ಕೇಳೋರು ಇರ್ತಾ ಇದ್ದಲ್ಲ. ಅಣ್ಣ ಅದೊಂದು ಅಣ್ಣನ ಸ್ಥಾನ, ತಂದೆ ತಾಯಿ ಸ್ಥಾನ ಅಷ್ಟೆಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಎಲ್ರಿಗೂ ಅವ್ರು ಹೇಳ್ತಾರೆ ಚೇಂಜ್ ಮಾಡ್ಕೋಬೇಕು ನಮ್ಮ ಲೈಫ್ ಅಂದ್ರೆ ನಾನ್ ಡಿಸೈಡ್ ಮಾಡ್ಬೇಕಷ್ಟೇ. ಎಲ್ರಿಗೂ ಕೋಚ್ ಮಾಡ್ತಾರೆ. ಹಿಂಗೆ ನಾನು ನನ್ನ ಲೈಫ್ ನ ಚೇಂಜ್ ಮಾಡ್ಕೊಂತ ಇದ್ದೀನಿ. ಹೀಗೆ ಯಾರಿಗೆಲ್ಲ ನಮ್ಮ ಸ್ಟೋರಿ ಇಷ್ಟ ಆಯ್ತು ಮತ್ತೆ ನೀವು ಗ್ರೂಪ್ ಅಲ್ಲಿ ಕುತ್ಕೊಂಡು